ಆತ್ಮೀಯ ಇತಿಹಾಸ ಉಪನ್ಯಾಸಕ ಆಕಾಂಕ್ಷಿ ವರ್ಗ ಅಥವಾ ಸಹಾಯಕ ಪ್ರಾಧ್ಯಾಪಕ ಆಕಾಂಕ್ಷಿ ವರ್ಗ ಕೂಡ ಪ್ರೀತಿಯ ಸ್ವಾಗತವನ್ನ ಕೂಡ ಬಯಸ್ತಾ, ಇಂದಿನ ತರಗತಿಯಲ್ಲಿ ಮುಖ್ಯವಾಗಿ ಪ್ರಾಚೀನ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಒಟ್ಟು 100 ಪ್ರಶ್ನೆಗಳಲ್ಲಿ 35 ಪ್ರಶ್ನೆಗಳು ಪ್ರಾಚೀನ ಭಾರತಕ್ಕೆ ಸಂಬಂಧಪಟ್ಟಾಗಿ ಬಂದಿವೆ. ಅಂದ್ರೆ ಆಧಾರಗಳಿಂದ ಹಿಡಿದು 10ನೇ ಶತಮಾನದವರೆಗಿನ ಏನು ಕಾಲಘಟ್ಟ ಇದೆಯಲ್ಲ, ಕ್ರಿಸ್ತ ಶಕ 10ನೇ ಶತಮಾನ, ಅಲ್ಲಿಯವರೆಗಿನ ಅವಧಿಯಲ್ಲಿ ಒಟ್ಟು 35 ಪ್ರಶ್ನೆಗಳನ್ನ ಕಳೆದ ಸಹಾಯಕ ಪ್ರಾಧ್ಯಾಪಕ ಇತಿಹಾಸ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ. ಆ ಪ್ರಶ್ನೆ ಪತ್ರಿಕೆಯನ್ನ ದಯವಿಟ್ಟು ಗಮನಿಸ್ಬೇಕು ನೀವು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ತುಂಬಾ ಕಳಪೆ ಆದಂತ ಬಾರ್ಕೋಡ್ ಇಲ್ಲದೆ ಇರುವಂತ ಪ್ರಶ್ನೆ ಪತ್ರಿಕೆ ಮತ್ತು ಕ್ರಾನಾಲಜಿ ಕಂಪ್ಲೀಟ್ ಇಲ್ಲ. ಆದ್ರೆ ನಾನಿಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಕ್ರಾನಾಲಜಿ ಪ್ರಕಾರ ಮತ್ತು ಯಾವ್ಯಾವ ಅಧ್ಯಾಯದಲ್ಲಿ ಏನು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನುವುದನ್ನ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ನನಗೆ ಎಷ್ಟು ವಿಷಯ ಗೊತ್ತೋ ಅಷ್ಟನ್ನ ಮಾತ್ರ ನಿಮ್ಮೊಂದಿಗೆ ಇಂದು ಚರ್ಚೆ ಮಾಡ್ತೀನಿ. ನೇರವಾಗಿ ಪ್ರಶ್ನೆನ ಆರಂಭಿಸ್ತಾ ಇದ್ದೀನಿ. ಮೊದಲನೇದಾಗಿ ಆಧಾರಗಳ ಮೇಲೆ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತಂದ್ರೆ, ಸುಮಾರು 6 ರಿಂದ 8 ಪ್ರಶ್ನೆಗಳನ್ನ ಆಧಾರಗಳ ಮೇಲೆ ಕೇಳಲಾಗಿದೆ. ಆಧಾರ ಟಾಪಿಕ್ ಮೇಲೆ. ಅದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ 2 ಶಾಸನಗಳ ಮೇಲೆ ಕೇಳಲಾಗಿದೆ. ಉಳಿದಂತ 6 ಪ್ರಶ್ನೆಗಳಲ್ಲಿ ಧಾರ್ಮಿಕ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ 5, 1 ಐತಿಹಾಸಿಕ ಸಂಬಂಧಪಟ್ಟ ಪ್ರಶ್ನೆಯನ್ನು ಕೇಳಲಾಗಿದೆ. ಒಟ್ಟು 8 ಪ್ರಶ್ನೆಗಳನ್ನ ಮೂಲ ಆಧಾರಗಳಿಂದ ತೆಗೆದುಕೊಳ್ಳಲಾಗಿದೆ. ಇಲ್ಲಿ ಮುಖ್ಯವಾಗಿ ಮೊದಲನೇ ಪ್ರಶ್ನೆಗೆ ಹೋಗೋಣ ನಾವು. ಭಾರತ ಇತಿಹಾಸಕ್ಕೆ ಸಂಬಂಧಿಸಿದಂತ ಅತಿ ಪ್ರಮುಖವಾದಂತ ಭಾಗ ಅಂತಂದ್ರೆ ಪ್ರಾಚೀನ ಭಾರತ ಅಂತ ನೋಡ್ತೀವಿ. ಅದರ ಮೇಲೆ ಬಂದಂತ ಪ್ರಶ್ನೆ, ಭರತ ವಂಶದ ಯಾರು ಪುರೋಹಿತರು 10 ರಾಜರ ಯುದ್ಧದಲ್ಲಿ ಇದ್ದರು ಅಂತ ಕೇಳಲಾಗಿದೆ ಪ್ರಶ್ನೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಕೇಳಿರುವಂತ ಪ್ರಶ್ನೆ ಅಂತಂದ್ರೆ, ಭರತ ವಂಶದ ಯಾರು ಪುರೋಹಿತರು 10 ರಾಜರ ಯುದ್ಧದಲ್ಲಿ ಇದ್ದರು ಅಂತ ಕೇಳಲಾಗಿದೆ. ಕಳೆದ ತರಗತಿಯಲ್ಲಿ ನಾನು ಹೇಳಿದ್ದೀನಿ, ಋಗ್ವೇದ ಸಂಹಿತೆಯಲ್ಲಿ ಬರ್ತಕ್ಕಂಥ ಮುಖ್ಯವಾಗಿ 7ನೇ ಮಂಡಲದಲ್ಲಿ ಬರ್ತಕ್ಕಂಥ ದಶರಾಜ ಯುದ್ಧ ಅಂತೇಳಿ ಒಂದು ಪದ ಬರ್ತದೆ. 10 ರಾಜರೊಂದಿಗೆ ಒಂದು ಕದನ ನಡೀತದ. ಆ ಕದನದ ಕುರಿತಾಗಿ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ. ಆಪ್ಷನ್ಸ್ ಎ ವಿಶ್ವಾಮಿತ್ರ, ಬಿ ವಸಿಷ್ಠ, ಸಿ ಅತ್ರಿ ಮತ್ತು ಡಿ ಭೃಗು ಅಂತ ಇದೆ. ಇಲ್ಲಿ ಪ್ರಶ್ನೆ ಏನಿದೆ ಅಂದ್ರೆ, ಭರತ ವಂಶದ ಕಡೆ ಇದ್ದಂತ ಋಷಿ ಯಾರು ಅಂತ ಕೇಳಲಾಗಿದೆ. ಇಲ್ಲಿ ಮುಖ್ಯವಾಗಿ ಪುರು ಮತ್ತು ಭರತರ ಮಧ್ಯೆ ಈ ಒಂದು ಕದನ ನಡೀತದ. ಇದನ್ನ 10 ರಾಜರ ಯುದ್ಧ ಅಂತ ಕರೆಯಲಾಗ್ತದ. ಇದರ ಒಂದು ವರ್ಣನೆ ಬರುವುದು ಋಗ್ವೇದದಲ್ಲಿ. ಇಲ್ಲಿ ಮೂಲತಃ ಭರತರ ಋಷಿಯಾದಂತ ವಿಶ್ವಾಮಿತ್ರ ವಸಿಷ್ಠರನ್ನ ಭರತ ರಾಜ ಸುದಾಸ ತನ್ನ ರಾಜರ್ಷಿಯಾಗಿ ಆತನನ್ನ ಅಪಾಯಿಂಟ್ ಮಾಡ್ಕೊಂಡಿದ್ರಿಂದ ಸಿಟ್ಟಿಗೆದ್ದು ಈತ ಪುರುಗಳ ಕಡೆ ಹೋಗ್ತಾನೆ ವಿಶ್ವಾಮಿತ್ರ. ಹಾಗಾಗಿ ಆ ಪುರುಗಳ ಒಕ್ಕೂಟ ಮತ್ತು ಭರತರ ಮಧ್ಯೆ ಪರುಷ್ಣಿ ಅಥವಾ ರಾವಿ ನದಿಯ ದಡದಲ್ಲಿ ನಡೀತಕ್ಕಂತ ಒಂದು ಕದನ. ಈ ಒಂದು ಕದನದಲ್ಲಿ ಭರತರ ಪರವಾಗಿರ್ತಕ್ಕಂತ ಮುನಿ ಯಾರಪ್ಪ ಅಂತಂದ್ರೆ ಅದು ವಸಿಷ್ಠ ಮಹರ್ಷಿ ಅಂತ ನೋಡ್ತೀವಿ. ಆನ್ಸರ್ ಬಂದು ವಸಿಷ್ಠ ಮಹರ್ಷಿ. ಇಲ್ಲಿ 4 ಆಪ್ಷನ್ಸ್ ಇದೆ. ವಿಶ್ವಾಮಿತ್ರ ಪುರುಗಳ ಕಡೆ ಇದ್ದ. ಆ ಪುರುಗಳಲ್ಲಿ ಮುಖ್ಯವಾಗಿ 10 ಒಕ್ಕೂಟಗಳಿತ್ತು. ಅದರಲ್ಲಿ ತುರ್ವಾಸಗಳಿದ್ರು, ಯದುಗಳಿದ್ರು, ಹಾಗೆ ಧ್ರುಯ್ಯ, ಹನು, ಯಕ್ಷು, ಅಲಿನ, ಭಕ್ತ, ಕಿಲಾನ, ಶಿವ, ವಿಷಣಿನ ಅನ್ನುವಂತ 10 ರಾಜರ ಒಂದು ಒಕ್ಕೂಟ ಅದು ಮುಖ್ಯವಾಗಿ ಯಾರ್ಯಾರು ಅದರಲ್ಲಿ ಪ್ರಮುಖ ರಾಜರಿದ್ರಂದ್ರೆ, ದುಗ ಅನ್ನೋನಿದ್ದ, ಪುರುಷುತ್ವ ಅನ್ನೋನಿದ್ದ, ಗಿರಿಕ್ಷಿತ ಅನ್ನೋನಿದ್ದ. 10 ರಾಜರಲ್ಲಿ ಪ್ರಮುಖರಾಗಿ ಯಾರ್ಯಾರಿದ್ರಪ್ಪ ಅಂದ್ರೆ ದುಗ, ಪುರುಷುತ ಮತ್ತು ಗಿರಿಕ್ಷಿತ ಅನ್ನುವಂಥವನು. ಈ ಕಡೆ ಭರತ ಕುಲದಲ್ಲಿ ದಿಯೋದಾಸ ಮತ್ತು ಅವನ ಮಗ ಸುದಾಸ, ಇವರಿಬ್ರು ಪ್ರಮುಖವಾಗಿ. ಪ್ರಶ್ನೆ ಹೆಂಗೂ ಕೇಳಬಹುದು, ಭರತ ಕುಲದವರಿಗೆ ಸಹಾಯ ಮಾಡಿದ ಮತ್ತೊಂದು ಬುಡಕಟ್ಟು ಯಾವುದಂತ ಕೇಳಬಹುದು. ಅದು ಸೃಂಜಯನ ಅನ್ನುವಂಥ ಬುಡಕಟ್ಟು, ಅಥವಾ ಸೃಂಜಯರು ಅಂತ ಹೇಳಿ. ಇದನ್ನ ದಯವಿಟ್ಟು ನೀವು ಬರ್ಕೋಬೇಕು. ಸೃಂಜಯರು ಅನ್ನುವಂತ ಬುಡಕಟ್ಟು ಈ ಒಂದು ಭರತ ಕುಲಕ್ಕೆ ಸಹಾಯ ಮಾಡಿದಂತ ಬುಡಕಟ್ಟು. ಈ ಭರತ ಕುಲದ ಪರವಾಗಿರ್ತಕ್ಕಂಥ ಋಷಿ ಅಂತಂದ್ರೆ ಅದು ವಸಿಷ್ಠ ಮಹರ್ಷಿ ಅಂತ ನಾವಿಲ್ಲಿ ನೋಡ್ಬೋದು. ಇನ್ನ ಮುಂದಿನ ಪ್ರಶ್ನೆಗೆ ಹೋಗೋಣ. 2ನೇ ಪ್ರಶ್ನೆ, ಕೆಳಗಿನ ವೇದಗಳಲ್ಲಿ ಶತಪಥ ಬ್ರಾಹ್ಮಣ ಯಾವುದಕ್ಕೆ ಸೇರಿದೆ ಅಂತ ಪ್ರಶ್ನೆ ಇದೆ. ಇದು ನಿಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಇತಿಹಾಸ ಪತ್ರಿಕೆಯಲ್ಲಿ ಇರ್ತಕ್ಕಂಥ 76ನೇ ಪ್ರಶ್ನೆ. ನಾನು ಹೇಳಿದ್ದೀನಿ ಆಗ್ಲೇ ಕ್ರೊನಾಲಜಿ ಇಲ್ಲ ಅಂತ ಹೇಳಿ, ನಾನು ಇಲ್ಲಿ ಕ್ರೊನಾಲಜಿ ಮಾಡ್ಕೊಂಡಿದ್ದೀನಿ. ಕೆಳಗಿನ ವೇದಗಳಲ್ಲಿ ಶತಪಥ ಬ್ರಾಹ್ಮಣ ಯಾವುದಕ್ಕೆ ಸೇರಿದೆ ಅಂತ ಹೇಳಲಾಗಿದೆ. ಇಲ್ಲಿ ಆಪ್ಷನ್ ಎ ಋಗ್ವೇದ, ಬಿ ಯಜುರ್ವೇದ, ಸಿ ಸಾಮವೇದ ಮತ್ತು ಡಿ ಅಥರ್ವ ವೇದ ಅಂತ ಇದೆ. ಇಲ್ಲಿ ಒಂದೊಂದಾಗಿ ನೋಡೋದಾದ್ರೆ ಋಗ್ವೇದದ ಬ್ರಾಹ್ಮಣಕಗಳು ಯಾವ ಅಂತ ನೋಡೋದಾದ್ರೆ ಐತರಿಯ ಮತ್ತು ಕೌಶಿತಕಿ ಅಂತ. ಋಗ್ವೇದದ ಬಗ್ಗೆ ಕೇಳಿದ್ರೆ ಅದರ ಬ್ರಾಹ್ಮಣಕಗಳು ಐತರಿಯ, ಕೌಶಿತಕಿ. ಹಾಗೆ ಇಲ್ಲಿ ಯಜುರ್ವೇದಕ್ಕೆ ಸಂಬಂಧಪಟ್ಟ ಹಾಗೆ ತೈತ್ತರಿಯ, ಬೃಹದಾರಣ್ಯಕ, ಶತಪಥ ಅಂತ ಬರ್ತದೆ.
ಹಾಗೆ ಸಿ ಕೆ ಸಾಮವೇದದ ಒಂದು ಬ್ರಾಹ್ಮಣ ಕೃತಿಗಳು ಯಾವಪ್ಪ ಅಂದ್ರೆ ತಾಂಡ್ಯ ಮತ್ತು ಚಾಂದೋಗ್ಯ ಅಂತ ಬರ್ತದೆ. ಇವು ಪ್ರಮುಖವಾಗಿದ್ದು ನಮಗಿಲ್ಲಿ. ಇಲ್ಲಿ ಆಪ್ಷನ್ ಬಿ ತುಂಬಾ ಇಂಪಾರ್ಟೆಂಟ್ ನಮಗೆ. ಯಾಕೆ ಬಿ ಇಂಪಾರ್ಟೆಂಟ್ ಅಂತಂದ್ರೆ ಈ ಒಂದು ಶತಪಥ ಬ್ರಾಹ್ಮಣ ಅನ್ನುವಂಥದ್ದು ಯಜುರ್ವೇದಕ್ಕೆ ಸಂಬಂಧಪಟ್ಟಂತದ್ದು. ಇನ್ನೊಂದು ಗೋಪಥ ಅಂತ ಬರ್ತದೆ, ಆ ಗೋಪಥ ಅಥರ್ವ ವೇದಕ್ಕೆ ಸಂಬಂಧಿಸಿದೆ. ಅಥರ್ವ ವೇದದ ಬ್ರಾಹ್ಮಣ ಯಾವ್ದಪ್ಪ ಅಂದ್ರೆ ಗೋಪಥ. ಇಲ್ಲಿ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಯಜುರ್ವೇದ ಅಂತ ನೋಡ್ತೀವಿ. ಈ ಶತಪಥ ಬ್ರಾಹ್ಮಣ ಸಂಬಂಧಿಸಿದಂತ ವೇದ ಯಾವ್ದಪ್ಪ ಅಂದ್ರೆ ಯಜುರ್ವೇದ ಅನ್ನೋದು ಗಮನಿಸಲಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಶತಪಥ ಬ್ರಾಹ್ಮಣ ಮತ್ತು ತೈತ್ತರೀಯ ಬ್ರಾಹ್ಮಣ ಈ ಎರಡೂ ಪುಸ್ತಕಗಳು ಯಾವ ಕಾಲಕ್ಕೆ ಸೇರಿದವು ಅಂತ ಕೇಳಲಾಗಿದೆ. ಇದು ಅಸಿಸ್ಟೆಂಟ್ ಪ್ರೊಫೆಸರ್ ಬಂದಂತ 73ನೇ ಪ್ರಶ್ನೆ. ಶತಪಥ ಬ್ರಾಹ್ಮಣ ಮತ್ತು ತೈತ್ತರೀಯ ಬ್ರಾಹ್ಮಣ ಈ ಎರಡೂ ಪುಸ್ತಕಗಳು ಯಾವ ಕಾಲಕ್ಕೆ ಸೇರಿದವು ಅಂತಿದೆ. ಈಗಾಗಲೇ ಆನ್ಸರ್ ಬಂದಿದೆ ಅಲ್ಲಿ. ಯಜುರ್ವೇದಕ್ಕೆ ಸಂಬಂಧಪಟ್ಟಂತ ಎರಡು ಒಂದು ವೇದಗಳಂತ ನೋಡ್ತೀವಿ. ಇನ್ನ 4ನೆಯ ಪ್ರಶ್ನೆ, ಈ ಕೆಳಗಿನ ಯಾವುದು ಗದ್ದೆ ರೂಪದ ಉಪನಿಷತ್ತು ಆಗಿತ್ತು ಅಂತ ಕೇಳಲಾಗಿದೆ. ನೋಡಿ, ಇಲ್ಲಿ ಉಪನಿಷತ್ತುಗಳ ಮೇಲೆ 3 ಪ್ರಶ್ನೆಗಳು ಬಂದಿವೆ. ಈ ಕೆಳಗಿನ ಯಾವುದು ಗದ್ದೆ ರೂಪದ ಉಪನಿಷತ್ತು ಆಗಿತ್ತು ಅಂತ ಕೇಳಲಾಗಿದೆ. ಆಪ್ಷನ್ ಈಶ, ಎ, ಬಿ ಆಪ್ಷನ್ ಕಟ, ಸಿ ಬೃಹದಾರಣ್ಯಕ, ಡಿ ಶ್ವೇತಾಸ್ವರ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಬಂದು ಬೃಹದಾರಣ್ಯಕ ಅಂತ ನೋಡ್ತೀವಿ. ಇದು ಗದ್ದೆ ರೂಪದಲ್ಲಿರ್ತಕ್ಕಂಥ ಒಂದು ಉಪನಿಷತ್ತು. ಈ ಉಪನಿಷತ್ತು ಮುಖ್ಯವಾಗಿ 3 ಕಾಂಡಗಳನ್ನು ಹೊಂದಿದೆ. ಬೃಹದಾರಣ್ಯಕ ಉಪನಿಷತ್ನಲ್ಲಿ 3 ಕಾಂಡಗಳಿದಾವೆ. ಅದರಲ್ಲಿ ಮಧುಕಾಂಡ, ಯಜ್ಞವಲ್ಕ್ಯ ಕಾಂಡ ಮತ್ತು ಕಿಲಾಕಾಂಡ ಅಂತ 3 ಬರ್ತವೆ. ಮಧುಕಾಂಡ, ಯಜ್ಞವಲ್ಕ್ಯ ಕಾಂಡ, ಕಿಲಾಕಾಂಡ ಮತ್ತು 6 ಅಧ್ಯಾಯಗಳಿಂದ ಕೂಡಿದಂತ ಒಂದು ಪ್ರಶ್ನೆ ಅಥವಾ ಒಂದು ಉಪನಿಷತ್ತು ಅಂತಂದ್ರೆ ಬೃಹದಾರಣ್ಯಕ. ಈಗಾಗಲೇ ಉಪನಿಷತ್ತು ಅಂದ್ರೆ ಏನು, ಮುಖ್ಯವಾಗಿ ಎಷ್ಟು ಉಪನಿಷತ್ತುಗಳಿದಾವೆ ಮತ್ತು ಅದರಲ್ಲಿ ಪ್ರಮುಖ ಯಾವುವು ಅನ್ನೋದನ್ನ ಕಳೆದ ಕ್ಲಾಸ್ ಅಲ್ಲಿ ಚರ್ಚೆ ಮಾಡಿದ್ವಿ, ಹಾಗಾಗಿ ರಿಪೀಟ್ ಬೇಡ. ನೆಕ್ಸ್ಟ್ ಪ್ರಶ್ನೆ ನಂಬರ್ 5, ತಮಿಳು ವ್ಯಾಕರಣಾತ್ಮಕ ಪ್ರಬಂಧ ಯಾವುದು ಅಂತ ಕೇಳಲಾಗಿದೆ. ತಮಿಳು ವ್ಯಾಕರಣಾತ್ಮಕ ಪ್ರಬಂಧ ಯಾವುದು ಅಂತ ಕೇಳಲಾಗಿದೆ. ಇಲ್ಲಿ ಆಪ್ಷನ್ ಕೊಡಲಾಗಿದೆ ಪತ್ತುಪಟ್ಟು, ಎಟ್ಟು ಟೊಗೈ ಆಪ್ಷನ್ ಬಿ, ಸಿ ಶಿಲಪ್ಪದಿಗಾರಂ, ಡಿ ತೋಲ್ಕಾಪಿಯಂ ಅಂತ ಕೇಳಲಾಗಿದೆ. ಈ 4 ಆಪ್ಷನ್ ನಲ್ಲಿ ಸರಿಯಾದಂತ ಒಂದು ಉತ್ತರ ವ್ಯಾಕರಣಾತ್ಮಕ ಗ್ರಂಥ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಡಿ ಈಸ್ ಎ ರೈಟ್ ಆನ್ಸರ್. ತೋಲ್ಕಾಪಿಯಂ ಅನ್ನುವಂಥದ್ದು ಒಂದು ವ್ಯಾಕರಣ ಗ್ರಂಥ, ಅತ್ಯಂತ ಹಳೆಯ ವ್ಯಾಕರಣ ಗ್ರಂಥ. ಅದು ಸಂಗಮ ಸಾಹಿತ್ಯಕ್ಕೆ ಸಂಬಂಧಿಸಿದ್ದು. ಇದನ್ನ ಏನು ದಕ್ಷಿಣ ಭಾರತಕ್ಕೆ ಅಗಸ್ತ್ಯ ಅನ್ನುವಂಥವನು ಬರ್ತಾನೆ. ದಕ್ಷಿಣ ಭಾರತವನ್ನ ಆರ್ಯೀಕರಣ ಮಾಡಿದಂತ ಯಾರಪ್ಪ ಅಂದ್ರೆ ಅಗಸ್ತ್ಯ ಅಂತ ನೋಡ್ತೀವಿ. ಕ್ರಿಸ್ತಪೂರ್ವ 3ನೇ ಶತಮಾನದ ಸಂದರ್ಭದಲ್ಲಿ ದಕ್ಷಿಣ ಭಾರತಕ್ಕೆ ಬರ್ತಾನೆ. ದಕ್ಷಿಣ ಭಾರತಕ್ಕೆ ಬಂದಂತ ಅಗಸ್ತ್ಯನ 12 ಜನ ಶಿಷ್ಯರಲ್ಲಿ ಒಬ್ಬನೇ ಯಾರಪ್ಪ ಅಂತಂದ್ರೆ ಈ ತೋಲ್ಕಾಪಿಯರ್ ಅನ್ನುವಂಥವನು. ಈತ ಈ ಗ್ರಂಥವನ್ನ ಬರೀತಾನೆ. ಈ ಗ್ರಂಥ ಮುಖ್ಯವಾಗಿ 3 ಪ್ರಕರಣ, 9 ಅಧ್ಯಾಯ ಮತ್ತು 1612 ಸೂತ್ರಗಳಿಂದ ಕೂಡಿದಂತ ಬೃಹತ್ತಾದಂತ ವ್ಯಾಕರಣ ಗ್ರಂಥ ಅಂತ ನೋಡ್ತೀವಿ ನಾವು. ಒನ್ಸ್ ಅಗೇನ್, 3 ಪ್ರಕರಣ, 9 ಅಧ್ಯಾಯಗಳು, 1612 ಪ್ರಕರಣಗಳಿಂದ ಕೂಡಿದಂತ ಒಂದು ವ್ಯಾಕರಣ ಗ್ರಂಥ, ತಮಿಳು ಸಾಹಿತ್ಯದ ಆದಿ ವ್ಯಾಕರಣ ಗ್ರಂಥ ಯಾವ್ದಂದ್ರೆ ತೋಲ್ಕಾಪಿಯಂ ಅಂತ ನೋಡ್ತೀವಿ. ಇನ್ನು ಇದರಲ್ಲಿ 3 ಆಪ್ಷನ್ಗಳಿದಾವೆ. ಪತ್ತುಪಾಟ್ಟು ಅನ್ನುವಂಥದ್ದು ಇದು 10 ಪದ್ಯಗಳಿಂದ ಕೂಡಿದಂತ ಪ್ರಮುಖವಾದಂತ ಒಂದು ಶೃಂಗಾರ ಕಾವ್ಯಗಳ ಒಂದು ಸಂಗ್ರಹ ಅಂತ ನೋಡ್ತೀವಿ. ಇದರಲ್ಲಿ ಆಧ್ಯಾತ್ಮ ಇದೆ, ಪ್ರೇಮ ಇದೆ, ಕುಟುಂಬದ ಬಗ್ಗೆ ಇದೆ. ಹಾಗೆ ಇನ್ನೊಂದು ಎಟ್ಟು ಟೊಗೈ ಅನ್ನುವಂಥದ್ದು ಕೂಡ 8 ಕವಿತೆಗಳು, 8 ಮೀನ್ಸ್ 8 ಅಂತ 8 ಕವಿತೆಗಳ ಸಂಗ್ರಹ ನೋಡ್ತೀವಿ. ಪುರನಾನೂರು, ಅಗನಾನೂರು ಅನ್ನುವಂತ ಒಂದು ಕಾವ್ಯಗಳು ಈ ಒಂದು ಇದರಲ್ಲಿ ಬರ್ತವೆ. ಇನ್ನ ಮತ್ತೊಂದು ಆಪ್ಷನ್ಸ್ ಇದೆ ಶಿಲಪ್ಪದಿಗಾರಂ ಅಂತ. ಇದು ಅದ್ಭುತವಾದಂತ ಒಂದು ಕಾವ್ಯ. ಹೇಗೆ ನಾವು ಭಾರತದ ಇತಿಹಾಸ ಅಂತ ಬಂದಾಗ, ಭಾರತದ ಪ್ರಮುಖ ಕಾವ್ಯ ಸಾಹಿತ್ಯ ಅಂತ ಬಂದಾಗ ರಾಮಾಯಣ ಮತ್ತು ಮಹಾಭಾರತವನ್ನ ಪವಿತ್ರ ಕಾವ್ಯಗಳಂತ ಕರಿತೀವೋ, ಹಾಗೆಯೇ ದಕ್ಷಿಣ ಭಾರತದ ಇತಿಹಾಸ ಅಂತ ಬಂದಾಗ, ಅದರಲ್ಲೂ ಮುಖ್ಯವಾಗಿ ಸಂಗಮ ಸಾಹಿತ್ಯ ಅಂತ ಬಂದಾಗ ಶಿಲಪ್ಪದಿಗಾರಂ ಅನ್ನುವಂಥದ್ದು, ಮಣಿಮೇಘಲೈ ಅನ್ನುವಂಥದ್ದು ಅತ್ಯಂತ ಪ್ರಮುಖವಾದಂತ ಮಹಾನ್ ಕಾವ್ಯಗಳಂತ ನೋಡ್ತೀವಿ. ಅಂತ ಒಂದು ಕಾವ್ಯ ಇದು. ಇಲ್ಲಿ ಶಿಲಪ್ಪದಿಗಾರಂ ಅಂದ್ರೆ ಕನ್ನಡದಲ್ಲಿ ಅರ್ಥ ಅನರ್ಘ್ಯ ರತ್ನ ಖಚಿತವಾದ ಕಾಲಂದಿಗೆ ಅಂತ ಅದರ ಅರ್ಥ. ಅನರ್ಘ್ಯ ರತ್ನ ಖಚಿತವಾದ ಕಾಲಂದಿಗೆ ಅಂತ ಅರ್ಥ. ಇದನ್ನ ಇಳಂಗೋ ಅಡಿಗಳ್ ಅನ್ನುವಂತ ಚೇರ ದೊರೆಯ ಮಗ ಬರಿತಾನೆ. ಈತ ಚೇರ ದೊರೆಯ ಮಗ, ಇಳಂಗೋ ಅಡಿಗಳ್ ಅಂತ ಹೇಳಿ. ಇದು ಮುಖ್ಯವಾಗಿ ಏನ್ ಒಳಗೊಂಡಿದೆ ಅಂತಂದ್ರೆ ಕಾವೇರಿ ಪಟ್ಟಣದಲ್ಲಿರ್ತಕ್ಕಂಥ ಒಬ್ಬ ಜೈನ ವ್ಯಾಪಾರಿ ಕೋವಲನ್ ಅನ್ನುವಂತ ವ್ಯಕ್ತಿಗೆ ಸಂಬಂಧಿಸಿದ ಒಂದು ಕತೆ. ಇಲ್ಲಿ ಕೋವಲನ್ ಮತ್ತು ಕಣ್ಣಗಿ ಅನ್ನುವಂತ ಇಬ್ಬರು ದಂಪತಿಗಳಿರ್ತಾರೆ, ಶ್ರೀಮಂತ ವ್ಯಾಪಾರಿ ದಂಪತಿಗಳು. ಆದ್ರೆ ಈ ಕೋವಲನ್ ಅನ್ನುವಂಥವನು ಇಲ್ಲಿ ಮಾಧವಿ ಅನ್ನುವಂತ ಒಬ್ಬ ನರ್ತಕಿಯ ಹಿಂದೆ ಬಿದ್ದು ಆಕೆಯನ್ನ ಪ್ರೀತಿ ಮಾಡಿ ಕೊನೆಗೆ ಎಲ್ಲವನ್ನ ಕಳ್ಕೋತಾನೆ. ಹೆಂಡತಿಯನ್ನ ಬಿಡುವ ಸಂದರ್ಭ ಕೂಡ ಬರುತ್ತೆ. ಕೊನೆಗೆ ಎಲ್ಲವನ್ನು ಕಳ್ಕೊಂಡಾದ್ಮೇಲೆ ಹೆಂಡತಿ ಹತ್ರ ಬಂದಾಗ ಅಲ್ಲಿಂದ ಹೆಂಡತಿಯ ಜೊತೆ
ಮಧುರೈಗೆ ಬರ್ತಾನೆ, ಕಾವೇರಿ ಪಟ್ಟಣ ಬಿಟ್ಟು. ಮಧುರೈಗೆ ಬಂದಾಗ ತಿನ್ನಾಕ ಏನು ಇಲ್ದೇ ಇರುವ ಸಂದರ್ಭದಲ್ಲಿ ಆ ಕಣ್ಣಗೆ ತನ್ನ ಕಾಲಲ್ಲಿರ್ತಕ್ಕಂಥ ಕಾಲಂದಿಗೆಯನ್ನು ಕೊಟ್ಟು ಮಾರಾಕ್ ಕಳಿಸಿದಾಗ, ಆ ಕಾಲಂದಿಗೆಯನ್ನ ತೆಗೆದುಕೊಂಡು ಮಧುರೈ ಪಟ್ಟಣದಲ್ಲಿ ಮಾರಲು ಹೋದಾಗ ಅಲ್ಲಿ ಅಕ್ಕ ಸಾಲಿಗರ ಮನೆಯಲ್ಲಿ ಆತ ಕಳ್ಳ ಅಂತ ಅನ್ಸ್ಕೊಳ್ಳೋ ಸ್ಥಿತಿ ಬರ್ತದ. ಯಾಕಂತಂದ್ರೆ ಆ ಮಧುರೈ ರಾಜ ನೆಡುಂಜಳ್ಳಿ ಅಂತ ಹೇಳಿ ಆತನ ಹೆಂಡತಿ ಕಾಲಂದಿ ಕಳೆದಿರ್ತದ. ಹಾಗಾಗಿ ಇವನೇ ಕಳ್ಳ ಅಂತೇಳಿ ಇವನಿಗೆ ಶಿಕ್ಷೆ ಕೊಡುವಂತ ಕೆಲಸ ಆಗ್ತದ. ಕಣ್ಣಿಗೆ ಹೋಗಿ ಇನ್ನೊಂದು ಕಾಲಂದಿಗೆ ತೋರಿಸಿ ರಾಜನಿಗೆ ತನ್ನ ಗಂಡ ಕಳ್ಳತನ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ, ಕಳ್ಳ ಅಲ್ಲ ಅಂತ ತೋರಿಸುವ ಪ್ರಯತ್ನ ಮಾಡ್ತಾರ. ಕೊನೆಗೆ ಆಕೆಯಲ್ಲಿ ಆತನಿಗೆ ಏನಂತಂದ್ರೆ ಮಧುರೈ ಪಟ್ಟಣ ಮುಳುಗಿ ಹೋಗ್ಲಿ, ಈ ಒಂದು ರಾಜ್ಯ ಹಾಳಾಗ್ಲಿ ಅಂತೇಳಿ ಶಾಪ ಕೊಟ್ಲು ಅಂತೇಳಿ ಕೂಡ ಕತೆ ಬರ್ತದೆ. ಕೊನೆಗೆ ಏನಪ್ಪಾ ಅಂದ್ರೆ ಈಗಲೂ ಕೂಡ ಕಣ್ಣಗಿ ಪಂಥ ಅನ್ನುವಂಥದ್ದು, ಕನ್ನಿಕಾ ಪರಮೇಶ್ವರಿ ಅಂತ ಕರಿತೀವಿ ಕರ್ನಾಟಕದಲ್ಲಿ, ಆ ಪಂಥ ಆರಂಭವಾಗಿದ್ದು ಈ ಒಂದು ಕಾಲಘಟ್ಟದಲ್ಲಿ ಅಂತ ನೋಡ್ತೀವಿ. ಅದು ಈ ಶಿಲಪ್ಪದಿಗಾರಂ ಕೃತಿಯಲ್ಲಿ ಬರ್ತಕ್ಕಂಥ ಪ್ರಮುಖ ವಿಷಯ. ಇನ್ನು 6ನೇ ಪ್ರಶ್ನೆ, ಯಾವ ಶತಮಾನದಲ್ಲಿ ಕಲ್ಲಣನ ರಾಜತರಂಗಿಣಿಯನ್ನು ರಚಿಸಲಾಯಿತು ಅಂತ ಪ್ರಶ್ನೆ ಇದೆ. ಆಧಾರಗಳಿಗೆ ಸಂಬಂಧಪಟ್ಟಾಗೆ ಯಾವ ಶತಮಾನದಲ್ಲಿ ಕಲ್ಲಣನ ರಾಜತರಂಗಿಣಿಯನ್ನು ರಚಿಸಲಾಯಿತು? ಆಪ್ಷನ್ ಎ 11ನೇ ಶತಮಾನ, ಆಪ್ಷನ್ ಬಿ 12ನೇ ಶತಮಾನ, ಆಪ್ಷನ್ ಸಿ 13ನೇ ಶತಮಾನ, ಆಪ್ಷನ್ ಡಿ 10ನೇ ಶತಮಾನ ಅಂತ ಕೇಳಲಾಗಿದೆ. ಇಲ್ಲಿ ಎಲ್ರಿಗೂ ಗೊತ್ತಿರುವ ಹಾಗೆ ಪ್ರಮುಖವಾಗಿ ಆಪ್ಷನ್ ಬಿ 12ನೇ ಶತಮಾನ ಅಂತ ನೋಡ್ತೀವಿ. ಯಾಕಂದ್ರೆ 1153ರ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಇರ್ತಕ್ಕಂಥ ಹರ್ಷ ಅನ್ನುವಂತ ರಾಜನ ಆಸ್ಥಾನದಲ್ಲಿ ಈ ಕಲ್ಲಣ ಇದ್ದ. ಈತನ ಕೃತಿ ರಾಜತರಂಗಿಣಿ ಅಂತಂದ್ರೆ ಕನ್ನಡದಲ್ಲಿ ನದಿಗಳ ರಾಜ ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ಉತ್ತರ ಭಾರತದ ಎಲ್ಲಾ ನದಿಗಳನ್ನ ತನ್ನ ಕೃತಿಯಲ್ಲಿ ಆತ ಉಲ್ಲೇಖ ಮಾಡಿದ್ದರಿಂದ ಅದಕ್ಕೆ ನದಿಗಳ ರಾಜ ಅಂತಾನೆ ಹೆಸರಿಡ್ತಾನೆ. ಹಾಗೆ ಪ್ರಾಚೀನ ಭಾರತದ ಸಂಪೂರ್ಣ ಇತಿಹಾಸವನ್ನ ಒಂದು ರೀತಿಯ ವೈಜ್ಞಾನಿಕ ಮಟ್ಟದಲ್ಲಿ ಬರೆಯುವಂತ ಪ್ರಯತ್ನ ಕೂಡ ಮಾಡ್ತಾನೆ. ಹಾಗೆ ಕಾಶ್ಮೀರದ ಇತಿಹಾಸವನ್ನು ಕೂಡ, ಅದರಲ್ಲಿ ಬರ್ತಕ್ಕಂಥ ದಿಡ್ಡ, ಯಶೋಮತಿ ಅನ್ನುವಂತ ಪ್ರಮುಖ ರಾಣಿಯರ ಇತಿಹಾಸ ಕೂಡ ಇದರಲ್ಲಿದೆ. ಹಾಗಾಗಿ ಈ ಒಂದು ಕೃತಿ ಕೂಡ ಅದ್ಭುತ. ಇದು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಈತನ ಸಹೋದರ ಕರ್ನಾಟಕದಲ್ಲಿ ಇದ್ದ ಅನ್ನೋದು ಕೂಡ ಹೆಮ್ಮೆ. ವಿಕ್ರಮಾಂಕ ದೇವತೆ ಚರಿತೆ ಎನ್ನುವಂತ ಕೃತಿಯನ್ನ ಬರೆದಂತ ಬಿಲ್ಲಣ ಈ ಕಲ್ಲಣನ ಸಹೋದರ. ಇನ್ನು 7ನೇ ಪ್ರಶ್ನೆ ಇದೆ, ಅಶೋಕನ ಬ್ರಾಹ್ಮಿಣಿ ಲಿಪಿಯನ್ನು ಗುಪ್ತವಾಗಿ ಓದಿದವರು ಅಂತ ಕೇಳಲಾಗಿದೆ. ಅಶೋಕನ ಬ್ರಾಹ್ಮಿಣಿ ಲಿಪಿಯನ್ನು ಗುಪ್ತವಾಗಿ ಓದಿದವರು. ಆಪ್ಷನ್ ಎ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್, ಆಪ್ಷನ್ ಬಿ ಜೇಮ್ಸ್ ಪ್ರಿನ್ಸೆಪ್, ಆಪ್ಷನ್ ಸಿ ಮ್ಯಾಕ್ಸ್ ಮುಲ್ಲರ್, ಆಪ್ಷನ್ ಡಿ ಮಾರ್ಟಿಮರ್ ವಿಲ್ಲರ್ ಅಂತಿದೆ. ಇದರಲ್ಲಿ ಸರಿಯಾದ ಉತ್ತರ ನೋಡೋದಾದ್ರೆ ನಾವು ಜೇಮ್ಸ್ ಪ್ರಿನ್ಸೆಪ್ ಅಂತ ನೋಡ್ತೀವಿ. ಈತ ಬಂಗಾಳದ ಟಂಕಶಾಲೆಯ ಅಧಿಕಾರಿಯಾಗಿ ಬರ್ತಾನೆ. ಹಾಗೆ ಮುಖ್ಯವಾಗಿ ಏಷಿಯಾಟಿಕ್ ಸೊಸೈಟಿಯ ಒಬ್ಬ ಉಪನಿರ್ದೇಶಕನು ಕೂಡ ಆಗಿದ್ದ. ಈತ ಮೊಟ್ಟ ಮೊದಲ ಬಾರಿಗೆ 1837ರ ಸಂದರ್ಭದಲ್ಲಿ ಅಶೋಕನ ಶಾಸನವನ್ನ ಓದುವಂತ ಪ್ರಯತ್ನ ಮಾಡಿದಷ್ಟೇ ಅಲ್ಲದೆ ಯಶಸ್ವಿ ಆಗ್ತಾನೆ ಅಂತ ಕೂಡ ನಾವಿಲ್ಲಿ ನೋಡ್ತೀವಿ. ಆ ಒಂದು ಶಾಸನ ಫಿರೋಜ್ ಶಾ ಏನು 14ನೇ ಶತಮಾನದ ದೆಹಲಿ ಸುಲ್ತಾನರ ಕಾಲದಲ್ಲಿದ್ದಂತ ಸುಲ್ತಾನ ಆ ಒಂದು ಅಶೋಕನ ಶಾಸನವನ್ನ ದೆಹಲಿಗೆ ತರುವಂತ ಪ್ರಯತ್ನ ಮಾಡ್ತಾನೆ. ಆದ್ರೆ ಆತನಿಗೆ ಓದಿಸುವ ಪ್ರಯತ್ನದಲ್ಲಿ ಆತನ ಕಾಲದಲ್ಲಿದ್ದಂತ ಕವಿಗಳು ವಿಫಲ ಆಗ್ತಾರ. ಆ ಶಾಸನವನ್ನ ಮೊದಲು ಓದಿದ್ದು ಜೇಮ್ಸ್ ಪ್ರಿನ್ಸೆಪ್ ಅಂತ ನೋಡ್ತೀವಿ. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಆಪ್ಷನ್ಗಳ ಒಂದು ಸಣ್ಣ ಮಾಹಿತಿ ತೆಗೆದುಕೊಳ್ಳೋದಾದ್ರೆ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅನ್ನುವಂಥವ್ರ ಬಗ್ಗೆ ನೋಡೋದಾದ್ರೆ ಭಾರತದಲ್ಲಿ ಅತ್ಯಂತ ಪ್ರಮುಖವಾದಂತ ಪ್ರಾಕ್ತಾನುಶಾಸ್ತ್ರ ಅಧ್ಯಯನಕ್ಕೆ ಮುನ್ನುಡಿ ಬರೆದಂತವ್ರು. ಮೊಟ್ಟ ಮೊದಲ ಬಾರಿಗೆ 1853ರಲ್ಲಿ ಭಾರತವನ್ನ ಪ್ರವೇಶ ಮಾಡತಕ್ಕಂತ ಇವರು ಭಾರತದಲ್ಲಿರ್ತಕ್ಕಂಥ ಬೌದ್ಧ ಧರ್ಮದ ಕೃತಿಗಳನ್ನ ಓದಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತ ಪ್ರದೇಶಗಳನ್ನ ಅನ್ವೇಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ 1861ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅನ್ನ ಭಾರತದಲ್ಲಿ ಆರಂಭ ಮಾಡಿದ್ದೆ ಅದು ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅನ್ನುವುದನ್ನ ನಾವು ಮರಿಬಾರದು. 1862ರಿಂದ ಅವರು ಭಾರತ ಪುರಾತತ್ವ ಇಲಾಖೆಯ ಒಬ್ಬ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಸಿಂಧ್ ಭಾಗದಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತ ಸ್ತೂಪಗಳನ್ನ ಹುಡುಕುವಾಗ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂತ 500 ಮುದ್ರೆಗಳನ್ನ ಮೊಟ್ಟ ಮೊದಲ ಬಾರಿಗೆ ಸಂಗ್ರಹ ಮಾಡಿದ್ದು ಕೂಡ ಅದು ಕನ್ನಿಂಗ್ಹ್ಯಾಮ್ ಅವರು ಅಂತ ನೋಡ್ತೀವಿ. ಅದ್ರ ಜೊತೆಗೆ ಮತ್ತೊಂದು ಆಪ್ಷನ್ ಯಾವ್ದಪ್ಪ ಅಂದ್ರೆ ಮ್ಯಾಕ್ಸ್ ಮುಲ್ಲರ್ ಅವರು ಅಂತ. 1835ರ ಸಂದರ್ಭದಲ್ಲಿ ಇವರು ಅತ್ಯಂತ ಪ್ರಮುಖವಾಗಿ ಭಾರತದ ಒಂದು ಪ್ರಾಚೀನ ಸಾಹಿತ್ಯ ರಚನೆ ಮಾಡಿದಂತ ಕೀರ್ತಿಗೆ ಪಾತ್ರ ಆಗ್ತಾರೆ. ಯಾವತ್ತೂ ಕೂಡ ಭಾರತಕ್ಕೆ ಇವರು ಬಂದಿಲ್ಲ. ಆದ್ರೆ ಪ್ರಾಚೀನ ಭಾರತಕ್ಕೆ ಸಂಬಂಧಪಟ್ಟಂತ ವೈದಿಕ ಸಾಹಿತ್ಯದ ಕುರಿತಾಗಿ 50 ಸಂಪುಟಗಳನ್ನ ಬರೆಯುವುದರ ಮುಖಾಂತರ ವೇದಗಳ ಬಗ್ಗೆ ಅಗಾಧವಾದ ಜ್ಞಾನವನ್ನು ಪಡ್ಕೊಂಡಿದ್ದಷ್ಟೇ ಅಲ್ಲ, ವೇದಗಳ ಕುರಿತಾಗಿ ಸಮಗ್ರ ಅಧ್ಯಯನ ಮಾಡಿದ್ದು ಮತ್ತು ಆರ್ಯರ ಮೂಲ ನೆಲೆಯ ಕುರಿತಾಗಿ ವಿವರವಾದ ಮಾಹಿತಿಯನ್ನ ಕೊಡ್ತಕ್ಕಂಥ ಕೆಲಸ, ಅಂದ್ರೆ ಮಧ್ಯ ಏಷ್ಯಾದ ಮೂಲ ಅಂತ ಏನ್ ಕರಿತೀವಲ್ಲ ಅದ್ರ ಬಗ್ಗೆ ಅತಿ ಹೆಚ್ಚು ಅಧ್ಯಯನ ಮಾಡದಂತವ್ರು ಮ್ಯಾಕ್ಸ್ ಮುಲ್ಲರ್ ಅವರು. ಇನ್ನು ಮಾರ್ಟಿಮರ್ ವಿಲ್ಲರ್ ಅನ್ನುವಂಥವ್ರು ಇವರು ಸಿಂಧೂ ನಾಗರಿಕತೆಯ ಒಂದು ಅನ್ವೇಷಣೆಗೆ ಸಂಬಂಧಪಟ್ಟಂತ ಒಬ್ಬ ಅಧಿಕಾರಿ. 1930ರ ನಂತರ ಭಾರತಕ್ಕೆ ಬಂದಂತ ಇವರು ಪ್ರಮುಖವಾಗಿ
ಮೊಹೆಂಜೋದಾರದಲ್ಲಿ ಇರ್ತಕ್ಕಂಥ ಸ್ನಾನಗೃಹವನ್ನ ಗುರುತಿಸುವುದಷ್ಟೇ ಅಲ್ಲ, ಆ ಒಂದು ಸಿಂಧೂ ನಾಗರಿಕತೆಯ ಜನಾಂಗದ ಬಗ್ಗೆ ಮತ್ತು ಅವನತಿಯ ಬಗ್ಗೆ ತಮ್ಮದೇ ಆದಂತಹ ಒಂದು ಚಿಂತನೆಯನ್ನು ಮಂಡಿಸಿದಂತ ಒಬ್ಬ ಇತಿಹಾಸಕಾರ ಅಂತ ನೋಡಬಹುದು. ಇನ್ನ ಪ್ರಶ್ನೆ 8, ಬೋಗಜ್ ಕಾಯ್ ಶಾಸನ ಎಲ್ಲಿ ಕಂಡು ಬಂದಿದೆ ಅಂತ ಕೇಳಲಾಗಿದೆ. ಬೋಗಜ್ ಕಾಯ್ ಶಾಸನ ಎಲ್ಲಿ ಕಂಡು ಬಂದಿದೆ? ಆಪ್ಷನ್ ಎ ಭಾರತ, ಬಿ ಇರಾನ್, ಸಿ ಸಿರಿಯಾ, ಡಿ ಟರ್ಕಿ ಅಂತಿದೆ. ಇಲ್ಲಿ ಆನ್ಸರ್ ಬಂದು ಟರ್ಕಿ ಅಂತ ನೋಡ್ತೀವಿ. ಅದನ್ನೇ ಮಧ್ಯ ಏಷ್ಯಾ ಅಂತ ಕೂಡ ಕರಿತೀವಿ. ಈ ಬೋಗಜ್ ಕಾಯ್ ಶಾಸನ ಎಷ್ಟು ಪ್ರಮುಖ ಅಂತಂದ್ರೆ, ಆರ್ಯರು ಭಾರತದವರಲ್ಲ, ವಿದೇಶದಿಂದ ವಲಸೆ ಬಂದವರು ಅಂತ ಹೇಳುವುದಕ್ಕಿರ್ತಕ್ಕಂಥ ಅತ್ಯಂತ ಪ್ರಮುಖವಾದಂತ ಒಂದು ಶಾಸನ ಅಂತ ನೋಡ್ತೀವಿ. ಇಲ್ಲಿ ಜೆಂಡಾ ಅವೆಸ್ತಾ ಮತ್ತು ಈ ಬೋಗಜ್ ಕಾಯ್ ಅತಿ ಪ್ರಮುಖವಾದಂತ ಎರಡು ಒಂದು ಕೃತಿ, ಒಂದು ಶಾಸನ ಅಂತ. ಈ ಬೋಗಜ್ ಕಾಯ್ ಅನ್ನುವಂಥದ್ದು ಇಟಾನಿ ಮತ್ತು ಮಿಠಾನಿ ಅನ್ನುವಂತ ಎರಡು ರಾಜ ಮನೆತನಗಳ ಮಧ್ಯೆ ನಡೆದಂತ ಒಪ್ಪಂದದ ಕುರಿತಾಗಿ ಕ್ರಿಸ್ತಪೂರ್ವ 14ನೇ ಶತಮಾನದಲ್ಲಿ ಬರೆಸಲ್ಪಟ್ಟಂತ ಒಂದು ಶಾಸನ. ಇದನ್ನ ಏಷ್ಯಾ ಮೈನರಿನ ಶಾಸನ ಅಂತ ಕೂಡ ಕರೀತಾರೆ, ಹಾಗೆ ಟರ್ಕಿಯ ಶಾಸನ ಅಂತ ಕೂಡ ಕರೀತಾರೆ. ಇದರಲ್ಲಿ ಏನಪ್ಪಾ ಅಂತಂದ್ರೆ ಇಂದ್ರನ ಬಗ್ಗೆ, ಅಗ್ನಿದೇವನ ಬಗ್ಗೆ, ಸೂರ್ಯನ ಬಗ್ಗೆ ಮತ್ತು ಮುಖ್ಯವಾಗಿ ಈ ಋಗ್ವೇದವನ್ನ ಅನುವಾದ ಮಾಡಿದ್ರೆ ಬೋಗಜ್ ಕಾಯ್ ಅನುವಾದ ಮಾಡಿದ್ರೆ ಋಗ್ವೇದ, ಅಷ್ಟರ ಮಟ್ಟಿಗೆ ಸಾಮ್ಯತೆ ಉಳ್ಳಂತ ಒಂದು ಶಾಸನ ಬೋಗಜ್ ಕಾಯ್ ಶಾಸನ ಅಂತ ನೋಡ್ತೀವಿ. ನೆಕ್ಸ್ಟ್ 2ನೇ ಒಂದು ಅಧ್ಯಾಯ ಸಿಂಧೂ ನಾಗರಿಕತೆ. ಇಲ್ಲಿ ಶಿಲಾಯುಗದ ನಾಗರಿಕತೆ ಬಗ್ಗೆ ಪ್ರಶ್ನೆಗಳನ್ನ ಕೇಳಿಲ್ಲ. 2016ರ ಸಹಾಯಕ ಪ್ರಾಧ್ಯಾಪಕ ಇತಿಹಾಸ ಪ್ರಶ್ನೆ ಪತ್ರಿಕೆಯಲ್ಲಿ ಶಿಲಾಯುಗ ನಾಗರಿಕತೆ ಬಗ್ಗೆ ಒಂದೂ ಪ್ರಶ್ನೆಗಳು ಕೂಡ ಬಂದಿಲ್ಲ. ನೇರವಾಗಿ ಸಿಂಧೂ ನಾಗರಿಕತೆ ಬಗ್ಗೆ ಪ್ರಶ್ನೆಗಳು ಬಂದಿದ್ದಾವೆ. ಇಲ್ಲಿ ಮುಖ್ಯವಾಗಿ ಸಿಂಧೂ ನಾಗರಿಕತೆ ಬಗ್ಗೆ ಪ್ರಶ್ನೆಗಳು 3 ಬಂದಿದ್ದಾವೆ. ಮೊದಲನೇದ್ದು, ಈ ಕೆಳಗಿನವುಗಳಲ್ಲಿ ಯಾವುದು ಇಂಡಸ್ ಸೀಲ್ಸ್ ನ ಮುಖ್ಯ ಮೋಹರ ಆಗಿತ್ತು ಅಂತ ಕೇಳಲಾಗಿದೆ. 9ನೇ ಪ್ರಶ್ನೆ ನಮ್ಮ ಕ್ರೋನಾಲಜಿ ಪ್ರಕಾರ, ಈ ಕೆಳಗಿನವುಗಳಲ್ಲಿ ಯಾವುದು ಇಂಡಸ್ ಸೀಲ್ಸ್ ನ ಮುಖ್ಯ ಮೋಹರು ಆಗಿತ್ತು ಅಂತ ಕೇಳಲಾಗಿದೆ. ಆಪ್ಷನ್ ಎ ಏಕಶೃಂಗಿ, ಆಪ್ಷನ್ ಬಿ ಕೋಣ, ಆಪ್ಷನ್ ಸಿ ಖಡ್ಗಮೃಗ, ಆಪ್ಷನ್ ಡಿ ಆನೆ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಏಕಶೃಂಗಿ ಅಂತ ನೋಡ್ತೀವಿ. ಯಾಕೆ ಅಂತಂದ್ರೆ ಅತಿ ಹೆಚ್ಚು ಬಾರಿ ಮುದ್ರೆಗಳಲ್ಲಿ ಕಾಣಿಸಿಕೊಂಡಂತ ಒಂದು ಪ್ರಾಣಿ ಅಂದ್ರೆ ಏಕಶೃಂಗಿ, ಮತ್ತು ಇದು ಸಿಂಧೂ ನಾಗರಿಕತೆಯ ಜನರು ಪೂಜಿಸ್ತಕ್ಕಂತ ಒಂದು ಪ್ರಾಣಿ, ಡುಬ್ಬದ ಗೂಳಿ ಅಂತ ಕೂಡ ಕರಿತೀವಿ ನಾವು. ಹಾಗಾಗಿ ಇದು ಹೆಚ್ಚು ಇಲ್ಲಿ ಕಂಡು ಬಂದಿದೆ. ಹಾಗೆ ಕೋಣ, ಖಡ್ಗಮೃಗ, ಆನೆ ಸ್ವಲ್ಪ ಪ್ರಮಾಣದಲ್ಲಿ, ಜಾಸ್ತಿ ಇಲ್ಲ, ಅತಿ ಹೆಚ್ಚು ಕಂಡು ಬಂದಿದ್ದು ಈ ಒಂದು ಏಕಶೃಂಗಿ. ಇನ್ನ ಕ್ವಶನ್ ನಂಬರ್ 10, ಈ ಕೆಳಗಿನ ದೇವತೆಗಳಲ್ಲಿ ಯಾವುದು ಹರಪ್ಪನ್ ಅವರ ದೇವತೆ ಆಗಿರಲಿಲ್ಲ ಅಂತ ಕೇಳಲಾಗಿದೆ. ಈ ಕೆಳಗಿನ ದೇವತೆಗಳಲ್ಲಿ ಯಾವುದು ಹರಪ್ಪನ್ ಅವರ ದೇವತೆ ಆಗಿರಲಿಲ್ಲ ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ. ಇಲ್ಲಿ ಆಪ್ಷನ್ ಎ ಬಂದು ಶಿವ, ಬಿ ಬಂದು ದೇವತೆ ಚಾಮುಂಡಿ ಅಥವಾ ಮದರ್ ಗಾಡೆಸ್, ಸಿ ಬಂದು ಅಶ್ವತ್ಥ ವೃಕ್ಷ, ಡಿ ಬಂದು ವಿಷ್ಣು ಅಂತೆ. ನೋಡಿ, ಇಲ್ಲಿ ತುಂಬಾ ಸಮಯದಲ್ಲಿ ನಾವು ಕ್ವಶನ್ ಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಬಹಳ ಸಾರಿ ಫೇಲ್ ಆಗ್ತಿದ್ವಿ. ಏನ್ ಮಾಡ್ತೀವಿ ಅಂದ್ರೆ ಕ್ವಶನ್ ಪೂರ್ತಿ ಓದಲ್ಲ ನಾವು, ಪಟ್ ಅಂತ ಏನ್ ಮಾಡ್ಬಿಡ್ತೀವಿ ಅಂದ್ರೆ ಕನ್ಫ್ಯೂಸ್ ಆಗ್ತೀವಿ. 3 ಇದಾವೆ ಇಲ್ಲಿ, ಅಶ್ವತ್ಥ ಮರ ಪೂಜೆ ಮಾಡಿದ್ದಾರೆ, ಚಾಮುಂಡಿ ಇದೆ, ಹಾಗೆ ಶಿವ ಇದೆ. ಹಾಗಾಗಿ ಇಲ್ಲಿ ಕೇಳಿದ್ದೇನೆಂದ್ರೆ ಯಾವ ದೇವತೆ ಅಂತ ಕ್ಲಿಯರ್ ಇದೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ವಿಷ್ಣು ಅಂತ ನೋಡ್ತೀವಿ ನಾವು. ಯಾಕೆ ಅಂತಂದ್ರೆ ವಿಷ್ಣು ಅನ್ನುವಂಥವನು ಸಿಂಧೂ ನಾಗರಿಕತೆಯಲ್ಲಿ ಇರ್ಲಿಲ್ಲ ಆ ದೇವತೆ. ಹಾಗೆ ಋಗ್ವೇದ ಕಾಲದಲ್ಲೂ ಕೂಡ ಇರ್ಲಿಲ್ಲ. ಉತ್ತರ ವೇದ ಕಾಲಕ್ಕೆ ಬಂದಾಗ ಇದ್ದಂತ ಒಂದು ಪ್ರಮುಖ ದೇವತೆ ಅಂತ ಕೂಡ ನೋಡ್ತೀವಿ. ಇವತ್ತು ಆ ಒಂದು ವಿಷ್ಣುವಿನಿಂದ ವೈಷ್ಣವ ಸಂತತಿ ಆರಂಭವಾಗಿ ದೊಡ್ಡ ಪ್ರಮಾಣದಲ್ಲಿ ಭಾರತದಲ್ಲಿ ಈ ಒಂದು ಧಾರ್ಮಿಕ ನೀತಿಯನ್ನು ಹುಟ್ಟಾಕಿದಂತ ಒಂದು ಪಂಥ ವಿಷ್ಣು ಪಂಥ ಅಂತ ನೋಡ್ತೀವಿ. ಇಲ್ಲಿ ಮುಖ್ಯವಾಗಿ ಸಿಂಧೂ ನಾಗರಿಕತೆಯಲ್ಲಿ ಪೂಜಿಸಲ್ಪಟ್ಟಂತ ದೇವತೆಗಳು ಯಾವಪ್ಪ ಅಂದ್ರೆ ಪಶುಪತಿ, ಮಾತೃಕೆ ಮತ್ತು ಅಶ್ವತ್ಥ ಮರ ಅಂತ ಏನಿದೆ ಅದನ್ನೇ ಶಿವ, ದೇವತೆ ಚಾಮುಂಡಿ ಅಂತ ಕೂಡ ಕರೆಯಲಾಗಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನಂಬರ್ 11, ಕೆಳಗಿನ ಯಾವ ಸ್ಥಳಗಳಲ್ಲಿ ಇಂಡಸ್ ವ್ಯಾಲಿ ನಾಗರಿಕತೆ ಪ್ರಕಾರ ವೈಶಿಷ್ಟ್ಯಪೂರ್ಣ ಬೆಂಕಿಯ ಎಚ್ಚರಿಕೆ ಮತ್ತು ಧಾರ್ಮಿಕ ವಿಧಿಯ ಸ್ನಾನದ ಗ್ರಹಗಳು ಸಿಕ್ಕಿದಾವೆ ಅಂತ ಕೇಳಲಾಗಿದೆ. ಸಿಂಪಲ್ ಆಗಿ ಏನಪ್ಪಾ ಅಂತಂದ್ರೆ ಸಿಂಧೂ ನಾಗರಿಕತೆಯ ಒಂದು ಸ್ಥಳಗಳಲ್ಲಿ ಎಲ್ಲಿ ವೈಶಿಷ್ಟ್ಯಪೂರ್ಣವಾದಂತಹ ಬೆಂಕಿಯ ಮತ್ತು ಸ್ನಾನ ಗ್ರಹ ಸಿಕ್ಕಿವೆ ಅಂತ ಕೇಳಲಾಗಿದೆ. ಇಲ್ಲಿ ಆನ್ಸರ್ ಬಂದು 4 ಆಪ್ಷನ್ ಇದೆ. ಇಲ್ಲಿ ಮೊದಲೇದ್ದು ಆಪ್ಷನ್ ಎ ಮೊಹೆಂಜೋದಾರೋ, ಆಪ್ಷನ್ ಬಿ ಹರಪ್ಪ, ಸಿ ಕಾಲಿಬಂಗಾನ್, ಡಿ ಲೋಥಾಲ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಕಾಲಿಬಂಗಾನ್ ಅಂತ ನೋಡ್ತೀವಿ. ಇದು ಭಾರತದಲ್ಲಿ ಬರ್ತಕ್ಕಂಥ ಉತ್ತರ ರಾಜಸ್ಥಾನ ಭಾಗದಲ್ಲಿ ಬರ್ತಕ್ಕಂಥ ಗಂಗಾನಗರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಪ್ಲೇಸ್. ಇದನ್ನ 1953ರಲ್ಲಿ ಘೋಷ್ ಅನ್ನುವಂಥವ್ರು ಈ ಒಂದು ಪ್ರದೇಶವನ್ನ ಗುರುತಿಸ್ತಾರೆ. ಇಲ್ಲಿ ಅಗ್ನಿಕುಂಡಗಳು, ಉಳುಮೆ ಮಾಡಿದಂತ ಕುರುಹು
ಈ ಒಂದು ಪ್ರದೇಶದಲ್ಲಿ ಕಂಡು ಬರ್ತದೆ. ಹಾಗೆ ವಿಶೇಷವಾಗಿ ಈ ಕಾಲಿಬಂಗಾನಲ್ಲಿ ಚರಂಡಿ ವ್ಯವಸ್ಥೆ ಸರಿ ಇಲ್ಲ ಅಂತ. ಅಂದ್ರೆ ಇಡೀ ಸಿಂಧೂ ನಾಗರಿಕತೆಯ ಒಂದು ಪ್ರಮುಖವಾದ ಲಕ್ಷಣ ಯಾವ್ದಪ್ಪ ಅಂತಂದ್ರೆ ಅದು ಡ್ರೈನೇಜ್ ಸಿಸ್ಟಮ್ ಅಂತ ನೋಡ್ತೀವಿ. ಇಡೀ ಸಿಂಧೂ ನಾಗರಿಕತೆಯಲ್ಲಿ ಸುವ್ಯವಸ್ಥಿತವಾದ ಡ್ರೈನೇಜ್ ಸಿಸ್ಟಮ್ ಇಲ್ಲದಿರುವ ನಗರ ಕೂಡ ಯಾವ್ದಪ್ಪ ಅಂತಂದ್ರೆ ಅದು ಕಾಲಿಬಂಗಾನ್ ಅಂತ ನಾವಿಲ್ಲಿ ನೋಡ್ತೀವಿ. ಉಳಿದಂತ 3 ಆಪ್ಷನ್ಸ್ ನೋಡೋದಾದ್ರೆ ಇಲ್ಲಿ ಹರಪ್ಪ ಅಂತ ಬಂದಾಗ ಪ್ರಮುಖವಾದಂತ ಒಂದು ಪ್ರದೇಶ, ಇದು ಪಾಕಿಸ್ತಾನದ ಮಾಂಟೆಗೋಮರಿ ಜಿಲ್ಲೆಯಲ್ಲಿ ಬರ್ತಕ್ಕಂತ ಒಂದು ಪ್ರದೇಶ. ಇದನ್ನ ದಯಾರಾಮ್ ಸಾಹನಿ ಅವರು 1920 ಹಿಡಿತಾರೆ. ಇದ್ರ ಬಗ್ಗೆ ಪ್ರಶ್ನೆ ಕೇಳಬಹುದು. ಋಗ್ವೇದದಲ್ಲಿ ಹರಪ್ಪವನ್ನ ಏನೆಂದು ಕರೆಯಲಾಗಿದೆ ಅಂತ ಹೇಳಿ. ಋಗ್ವೇದದ 6ನೇ ಮಂಡಲದಲ್ಲಿ ಹರಪ್ಪವನ್ನ ಅರೂಪಿಯ ಅಂತ ಕರೀತಾರೆ. ಋಗ್ವೇದದ 6ನೇ ಮಂಡಲದಲ್ಲಿ ಹರಪ್ಪವನ್ನ ಅರೂಪಿಯ ಅಂತ ಹೇಳಿ ಕರೀತಾರೆ. ಇದು ರಾವಿ ನದಿಯ ಎಡದಂಡೆಯ ಮೇಲಿದೆ. ಗಮನಿಸ್ಬೇಕು, ಯಾಕಂದ್ರೆ ಪ್ರಶ್ನೆ ಕೇಳಿದ್ದಾರೆ. ಹರಪ್ಪ ರಾವಿ ನದಿಯ ಯಾವ ದಂಡೆಯ ಮೇಲಿದೆ ಅಂತಂದ್ರೆ ಎಡದಂಡೆಯ ಮೇಲಿದೆ ಅಂತ ಕೂಡ ಗಮನಿಸ್ಬೇಕು. ಅಷ್ಟು ಸೂಕ್ಷ್ಮವಾದ ಪ್ರಶ್ನೆಗಳು ಬರ್ತವೆ. ಇನ್ನು 2ನೇ ಆಪ್ಷನ್ಸ್ ಮೆಹೆಂಜೋದಾರ್ ಅನ್ನುವಂಥದ್ದು ನೋಡ್ತೀವಿ. ಇದು ಮೆಹೆಂಜೋದಾರ್ ಅಂದ್ರೆ ಸಿಂಧಿ ಭಾಷೆಯಲ್ಲಿ ಸತ್ತವರ ದಿಬ್ಬ ಅಂತ ಅರ್ಥ ಬರುವಂತದ್ದು. ಮತ್ತು ಸಿಂಧೂ ನಾಗರಿಕತೆಯಲ್ಲಿ ಅತ್ಯಂತ ದೊಡ್ಡದಾದಂತ ನಗರ ಇದು. ಸುಮಾರು 30,000 ರಿಂದ 40,000 ಜನಸಂಖ್ಯೆ ಈ ನಗರದಲ್ಲಿ ಇತ್ತು ಅಂತ ಹೇಳ್ತಾರೆ. ಇದು ಮುಖ್ಯವಾಗಿ ಪಾಕಿಸ್ತಾನದ ಸಿಂಧ್ ಭಾಗದ ಲಾರ್ಖಾನ್ ಜಿಲ್ಲೆಯಲ್ಲಿ ಈ ಒಂದು ಪ್ರದೇಶ ಬರ್ತದೆ. 1922ರಲ್ಲಿ ರಕಲ್ ದಾಸ್ ಬ್ಯಾನರ್ಜಿ ಆರ್ ಡಿ ಬ್ಯಾನರ್ಜಿ ಅನ್ನುವಂಥವ್ರು ಈ ಒಂದು ಪ್ರದೇಶವನ್ನ ಕಂಡುಹಿಡಿತಾರೆ. ಇದು ಸಿಂಧೂ ನದಿಯ ಬಲದಂಡೆಯ ಮೇಲಿರ್ತಕ್ಕಂತ ಪ್ರದೇಶ. ಇಲ್ಲಿ ನೃತ್ಯ ಭಂಗಿಯ ಒಂದು ಹೆಣ್ಣಿನ ಮೂರ್ತಿ, ಗಡ್ಡದಾರಿ ಪ್ರತಿಮೆ, ಹಾಗೇನಪ್ಪ ಅಂದ್ರೆ ಸ್ನಾನಗೃಹಗಳು ಸಿಕ್ಕಿದ್ದು ಈ ಒಂದು ಪ್ರದೇಶದಲ್ಲಿ ಅಂತ ಕೂಡ ನಾವಿಲ್ಲಿ ನೋಡ್ಬೋದು. ಇನ್ನು ಕೊನೆಯ ಆಪ್ಷನ್ ಲೋಥಾಲ್ ಅಂತ ಬಂದಾಗ ಇದು ಭಾರತದಲ್ಲಿ ಇರ್ತಕ್ಕಂತ ಮುಖ್ಯವಾಗಿ ಗುಜರಾತದ ಕ್ಯಾಂಬೆ ತೀರ, ಭೋಗಾಯಿ ನದಿ ಅಂತ ಬರ್ತದೆ. ಆ ಭೋಗಾಯಿ ನದಿಯ ದಡದ ಮೇಲೆ ಇರತಕ್ಕಂತ ಒಂದು ಅಡಗುಕಟ್ಟೆ. ಇದನ್ನ SR ರಾವ್ ಅವರು 1957ರಲ್ಲಿ ಈ ಒಂದು ಪ್ರದೇಶವನ್ನ ಗುರುತಿಸ್ತಾರೆ. ಇಲ್ಲಿ ಮುಖ್ಯವಾಗಿ ಚೆಸ್ ಬೋರ್ಡ್ ಸಿಕ್ಕಿದೆ. ಹಾಗೆ ಪರ್ಷಿಯನ್ ಮುದ್ರೆ, ಅಂದ್ರೆ ಪರ್ಷಿಯನರೊಂದಿಗೆ ಒಂದು ವ್ಯಾಪಾರಿ ಸಂಪರ್ಕ ನಮ್ಗಿತ್ತು ಅಂತ ತಿಳ್ಕೊಳಕಿರ್ತಕ್ಕಂತ ಒಂದು ಮುದ್ರೆ ಸಿಕ್ಕಿದೆ. ಹಾಗೆ ಮುಖ್ಯವಾಗಿ ಸತಿ ಪದ್ಧತಿ ಬಗ್ಗೆ ಪುರಾವೆ ಇರ್ತಕ್ಕಂತ ಪ್ರದೇಶ. ಪ್ರಶ್ನೆ ಬಂದಿದೆ ಬಹಳ ಸರಿ. ಸತಿ ಪದ್ಧತಿಯ ಬಗ್ಗೆ ಪುರಾವೆ ಇರ್ತಕ್ಕಂತ ಸಿಂಧೂ ನಾಗರಿಕತೆಯ ಪ್ರದೇಶ ಯಾವುದು ಅಂತಂದ್ರೆ ಅದು ಲೋಥಾಲ್ ಅಂತ ನೋಡ್ತೀವಿ. ಇಲ್ಲಿ ಸ್ತ್ರೀ ಪುರುಷರನ್ನ ಒಂದೇ ಗೋರಿಯಲ್ಲಿ ಕೂಡ ಉಳಲಾಗಿದೆ ಅಂತ. ಅಂದ್ರೆ ಸತಿ ಹೋಗಿರುವಂತದ್ದು, ಒಂದು ಗಂಡ ಸತ್ತ ಮೇಲೆ ಹೆಂಡತಿಯು ಕೂಡ ಜೀವಂತ ಸಮಾಧಿ ಆಗಿರುವಂತಹ ಕುರು ಅದೆಲ್ಲಿ ಬರ್ತದೆ ಅಂತಂದ್ರೆ ಲೋಥಾಲ್ ಅಲ್ಲಿ ಬರ್ತದೆ ಅಂತ ಕೂಡ ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಲೋಥಾಲ್ ಅಂತಂದ್ರೆ ಗುಜರಾತಿ ಭಾಷೆಯಲ್ಲಿ ಮಡಿದವರ ದಿಬ್ಬ ಅಂತಾನೆ ಅರ್ಥ. ಇದು ಕೂಡ ಸಿಂಧಿ ಭಾಷೆಯಲ್ಲಿ ಮೆಹೆಂಜೋದಾರ್ ಅಂದ್ರೆ ಹೇಗೆ ಮಡಿದವರ ದಿಬ್ಬನೋ ಅಥವಾ ಮೃತರ ಆವಾಸನೋ, ಹಾಗೆ ಲೋಥಾಲ್ ಕೂಡ ಮಡಿದವರ ದಿಬ್ಬ ಅಥವಾ ಮೃತರ ಆವಾಸ ಅಂತ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಪ್ರಶ್ನೆ 12ನೇದ್ದು. ಇದು ವೇದಗಳ ಕಾಲಕ್ಕೆ ಸಂಬಂಧಿಸಿದಂತ ಒಂದು ಪ್ರಶ್ನೆ. ವೇದಗಳ ಕಾಲಕ್ಕೆ ಸಂಬಂಧಿಸಿದ ಹಾಗೆ ಕೂಡ ಇಲ್ಲಿ 4 ಪ್ರಶ್ನೆಗಳನ್ನ ಕೇಳಲಾಗಿದೆ. ವೈದಿಕ ಒಂದು ಪೀರಿಯಡ್ಗೆ ಸಂಬಂಧಿಸಿದ ಹಾಗೆ 4 ಪ್ರಶ್ನೆಗಳು ಬಂದಿವೆ. ಇಲ್ಲಿ 12ನೇ ಪ್ರಶ್ನೆಯನ್ನ ನೋಡೋಣ. ಕೆಳಗಿನ ಯಾವ ಕಾಲವು ಋಗ್ವೇದ ಸಂಹಿತದ ಕಾಲ ತಾಗಿತ್ತು ಅಂತ ಕೇಳಲಾಗಿದೆ. ಕೆಳಗಿನ ಯಾವ ಕಾಲವು ಋಗ್ವೇದ ಸಂಹಿತದ ಕಾಲದ್ದಾಗಿತ್ತು ಅಂತ ಕೇಳಲಾಗಿದೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಒಂದು 4 ಪ್ರಮುಖವಾದಂತಹ ಧರ್ಮಶಾಸ್ತ್ರಗಳನ್ನ ಕೊಡಲಾಗಿದೆ. ಅದರಲ್ಲಿ ಯಾವ್ದು ಋಗ್ವೇದ ಕಾಲದ್ದು ಅಂತ ಕೇಳಲಾಗಿದೆ. ಆಪ್ಷನ್ ಎ ಸೌನಕ ಅಂತ ಹೇಳಿ, ಆಪ್ಷನ್ ಬಿ ಅಶ್ವಲಾಯನ ಅಂತ ಹೇಳಿ, ಆಪ್ಷನ್ ಸಿ ಕಾಲ ಅಂತ ಹೇಳಿ, ಆಪ್ಷನ್ ಡಿ ಸಾಂಖ್ಯಾಯನ ಅಂತ ಹೇಳಿ ಕೊಡಲಾಗಿದೆ. ಇಲ್ಲಿ ಆನ್ಸರ್ ಬಂದು ಕಾಲ ಅಂತ ಹೇಳಿ ನಾವು ನೋಡ್ತೀವಿ. ಈ ಒಂದು ಋಗ್ವೇದ ಕಾಲದ ಸಂದರ್ಭದಲ್ಲಿ ಬರ್ತಕ್ಕಂತ ಪ್ರಮುಖ ಒಂದಿಷ್ಟು ಹೆಸರುಗಳು. ಕಾಲ ಅಂತಂದ್ರೆ ಇದು ಕಾಲ ದೇವತೆ ಅಥವಾ ನಂತರ ಬರ್ತಕ್ಕಂತ ಯಮನಿಗೆ ಹೋಲಿಸುವಂತ ಒಂದು ಪ್ರಮುಖವಾದಂತ ದೇವತೆ. ಹಾಗೆ ಸೌನಕ ಅನ್ನುವಂಥದ್ದು ಕೂಡ ಋಗ್ವೇದದಲ್ಲಿ ಬರ್ತಕ್ಕಂಥದ್ದೇ. ಅಶ್ವಲಯನ ಅನ್ನುವಂಥವನು ಈತ ಕೂಡ ಕ್ರಿಸ್ತ ಪೂರ್ವ 4ನೇ ಶತಮಾನದಲ್ಲಿ ಇದ್ದಂತ ಒಬ್ಬ ಧರ್ಮಶಾಸ್ತ್ರಜ್ಞ. ಈತನ ಕೃತಿ ಶೌತ್ರ ಶೂತ್ರ ಅಂತೇಳಿ, ಶೌತ್ರ ಶೂತ್ರ ಅಂತ. ಹಾಗೆ ಸಾಂಖ್ಯಾಯನ ಅನ್ನುವಂಥದ್ದು ಕೂಡ ಮುಖ್ಯವಾಗಿ ಸಾಂಖ್ಯ ದರ್ಶನ ಅಂತ ಕರಿತೀವಿ ನಾವು. ಆ ಸಾಂಖ್ಯ ದರ್ಶನದ ಬಗ್ಗೆ ಪ್ರಕೃತಿ ಮತ್ತು ಪುರುಷ ಇವೆರಡರ ಒಂದು ಸಂಘರ್ಷದಿಂದ ಸೃಷ್ಟಿ ಆಯ್ತು ಅನ್ನುವಂಥ ವಿಚಾರವನ್ನು ಹೇಳ್ತಕ್ಕಂಥದ್ದು ಸಾಂಖ್ಯ ದರ್ಶನ ಅಂತ ನೋಡ್ತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ 13. ಧರ್ಮಶಾಸ್ತ್ರದ ಬರಹಗಾರರಲ್ಲಿ ಒಬ್ಬರು ಸತಿ ಸಹಗಮನ ಪದ್ಧತಿಯನ್ನು ಆತ್ಮಹತ್ಯೆಯ ಕ್ರಮವೆಂದು ಪ್ರತಿಭಟಿಸಿದರು. ಆ ಮಹಾನುಭಾವ ಈ ಕೆಳಗಿನವುಗಳಲ್ಲಿ ಯಾರು ಅಂತ ಕೇಳಲಾಗಿದೆ. ಒನ್ಸ್ ಅಗೇನ್, ಧರ್ಮಶಾಸ್ತ್ರದ ಬರಹಗಾರರಲ್ಲಿ ಒಬ್ಬರು ಸತಿ ಸಹಗಮನದ ಪದ್ಧತಿಯನ್ನು ಆತ್ಮಹತ್ಯೆಯ ಕ್ರಮವೆಂದು ಪ್ರತಿಭಟಿಸಿದರು. ಆ ಮಹಾನುಭಾವರು ಈ ಕೆಳಗಿನವರಲ್ಲಿ ಯಾರು ಅಂತ ಕೇಳಲಾಗಿದೆ. ನೋಡಿ,
ಪ್ರಾಚೀನ ಕಾಲದಲ್ಲೂ ಕೂಡ ಇದ್ದಂತ ಈ ಒಂದು ಅನಿಷ್ಟ ಪದ್ಧತಿಯನ್ನು ಅದೇ ಕಾಲದ ಒಬ್ಬ ಮೇಧಾವಿ ವಿರೋಧ ಮಾಡಿದಂತೆ ಯಾರು? ಇಲ್ಲಿ 4 ಆಪ್ಷನ್ಸ್ ಇದೆ. ಎ ಅಂಗೀರಸ, ಬಿ ಮೇಧಾತಿಥಿ, ಸಿ ಉಸಾನ, ಡಿ ವಿಷ್ಣು ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಮೇಧಾತಿಥಿ ಅಂತ ನೋಡ್ತೀವಿ. ಈ ಮೇಧಾತಿಥಿ ಯಾರಪ್ಪ ಅಂತಂದ್ರೆ ಮನುಸ್ಮೃತಿಯನ್ನೇನ್ ಬರೆದ್ರಲ್ಲ ಆ ಮನುಸ್ಮೃತಿಯ ವ್ಯಾಖ್ಯಾನಕಾರ, ವಿಮರ್ಶಕಾರ ಅಂತ ನೋಡ್ತೀವಿ. ಫಸ್ಟ್ ಟೈಮ್ ಈ ಒಂದು ಧಾರ್ಮಿಕ ಸಾಹಿತ್ಯವನ್ನ ಒಂದು ವಿಮರ್ಶೆ ಮಾಡಿ ನೋಡಿದಂತ ಒಬ್ಬ ವ್ಯಕ್ತಿ ಅಂತಂದ್ರೆ ಅದು ಮೇಧಾತಿಥಿ. ಆತ ಏನ್ ಮಾಡ್ತಾನಂತಂದ್ರೆ ಈ ಒಂದು ಸತಿ ಸಹಗಮನ ಪದ್ಧತಿಯನ್ನ ಆತ್ಮಹತ್ಯೆ ಕ್ರಮ ಅಂತ ಹೇಳಿ ಜರಿತಾನೆ. ಹಾಗಾಗಿ ಮೇಧಾತಿಥಿ ಸರಿಯಾದ ಉತ್ತರ. ಅಂಗೀರಸ ಅನ್ನುವಂಥವನು ಋಗ್ವೇದ ಕಾಲದಲ್ಲಿದ್ದಂತ ಒಬ್ಬ ಜ್ಞಾನಿ. ಇವನಿಗೆ ದೈವಿಕ ಜ್ಞಾನದ ಶಿಕ್ಷಕ ಮತ್ತು ದೇವರು ಮತ್ತು ಮನುಷ್ಯರ ಮಧ್ಯೆ ಇದ್ದಂತ ಒಬ್ಬ ಮಧ್ಯವರ್ತಿ ಅಂತ ಹೇಳಿ ಕರೀತಾರೆ. ಅಷ್ಟೊಂದು ಜ್ಞಾನವಂತ ಅಂಗೀರ ಅಂತ ಕೂಡ ಇವನ ಹೆಸರಲ್ಲಿ ನೋಡ್ತೀವಿ. ವಿಷ್ಣು ಅನ್ನುವಂಥದ್ದು ಅದು ಉತ್ತರ ವೇದ ಕಾಲದಲ್ಲಿ ಬಂದಂತ ಒಂದು ದೈವ. ಇನ್ನ ಪ್ರಶ್ನೆ 14, ಹೆಂಡತಿ ಮಕ್ಕಳಿಗೆ ಅಗತ್ಯವಾದ ಅನುಕೂಲಗಳನ್ನು ಮಾಡಿಕೊಡದೆ ಭಿಕ್ಷುಕರಾದಂತ ವ್ಯಕ್ತಿಗಳಿಗೆ ಯಾವ ರಾಜ ಶಿಕ್ಷೆಗೆ ಗುರಿಪಡಿಸುತ್ತಿದ್ದ ಅಂತ ಕೇಳಲಾಗಿದೆ. ಹೆಂಡತಿ ಮಕ್ಕಳಿಗೆ ಅಗತ್ಯವಾದ ಅನುಕೂಲಗಳನ್ನು ಮಾಡಿಕೊಡದೆ ಭಿಕ್ಷುಕರಾದಂತ ವ್ಯಕ್ತಿಗಳಿಗೆ ಯಾವ ರಾಜ ಶಿಕ್ಷೆಗೆ ಗುರಿಪಡಿಸ್ತಿದ್ದ ಅಂತಂದ್ರೆ ಸಂಸಾರವನ್ನ ಸರಿಯಾಗಿ ತೂಗಿಸ್ಕೊಂಡು ಹೋಗ್ಲಾರ್ದನೆ ಸಂಸಾರ ಹಾಳು ಮಾಡಿಕೊಳ್ತಕ್ಕಂಥ ಮತ್ತು ಹೆಂಡತಿ ಮಕ್ಕಳನ್ನ ತೊಂದರೆಗೀಡು ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಯಾವ ರಾಜ ಶಿಕ್ಷೆ ಕೊಡ್ತಿದ್ದ ಅಂತ ಕೇಳಲಾಗಿದೆ. ಆಪ್ಷನ್ ಎ ಮನು, ಬಿ ಯಜ್ಞವಲ್ಕ, ಸಿ ಕೌಟಿಲ್ಯ, ಡಿ ನಾರದ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಮನು ಅಂತ ನೋಡ್ತೀವಿ. ಯಾಕಂತಂದ್ರೆ ಈ ಭೂಮಿಯ ಮೇಲೆ ಪುರಾಣಗಳ ಪ್ರಕಾರ ಫಸ್ಟ್ ಈ ಭೂಮಿ ಅನ್ನುವಂತ ನಗರಿಯನ್ನ ನಿರ್ಮಾಣ ಮಾಡಿದ್ದೆ ಮನು ಮತ್ತು ಮೊದಲ ರಾಜ ಮನು ಅಂತೇಳಿ ಪುರಾಣಗಳಲ್ಲಿ ಬರ್ತದೆ. ಹಾಗಾಗಿ ಮನು ಇಂಥವ್ರು ಶಿಕ್ಷೆ ಕೊಡ್ತಿದ್ದ ಅನ್ನುವಂಥದ್ದನ್ನ ಗಮನಿಸ್ತೀವಿ. ಇಲ್ಲಿ ಎರಡನೇ ಆಪ್ಷನ್ ಯಜ್ಞವಲ್ಕ್ಯ ಅನ್ನುವಂಥವನು. ಈತ ಋಗ್ವೇದ ಕಾಲ ಸಂದರ್ಭದಲ್ಲಿ ಇದ್ದಂತ ಒಬ್ಬ ಮಹಾನ್ ಜ್ಞಾನಿ ಅಂತ ನೋಡ್ತೀವಿ. ಈತ ಯಜ್ಞವಲ್ಕ್ಯ ಸ್ಮೃತಿ ಅನ್ನುವಂತ ಕೃತಿಯನ್ನ ಬರೀತಾನೆ. ಇದು ಆಯುರ್ವೇದ ಮತ್ತು ಔಷಧಿ ಮತ್ತು ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಂತ 14 ವಿದ್ಯೆಗಳನ್ನ ಈ ಕೃತಿಯಲ್ಲಿ ನೋಡಲಾಗ್ತದ. ಯಜ್ಞವಲ್ಕ್ಯ ಸ್ಮೃತಿಯಲ್ಲಿ 14 ಕೃತಿಗಳ ಬಗ್ಗೆ ಮಾಹಿತಿ ಬರ್ತದ. ಇನ್ನ ಕೌಟಿಲ್ಯ ನಿಮಗೆಲ್ಲ ಗೊತ್ತಿರೋದೆ, ಚಂದ್ರಗುಪ್ತನ ಕಾಲದಲ್ಲಿ ಇದ್ದಂತ ಒಬ್ಬ ಮಂತ್ರಿ, ಜ್ಞಾನಿ, ರಾಜಕೀಯ ಶಾಸ್ತ್ರಜ್ಞ. ಈತ ಅರ್ಥಶಾಸ್ತ್ರ ಬರದ ಅಂತ ನೋಡ್ತೀವಿ. ಹಾಗೆ ನಾರದನ ಕುರಿತಾಗಿ ನಾರದ ಶಾಸ್ತ್ರ ಅನ್ನುವಂಥದ್ದು ಅಥವಾ ನಾರದ ಸ್ಮೃತಿ ಅನ್ನುವಂಥ ಸ್ಮೃತಿಯನ್ನ ಬರೀತಾನೆ. ಇನ್ನ ಪ್ರಶ್ನೆ ನಂಬರ್ 15, ಈ ಕೆಳಗಿನ ಅಪರಾಧಗಳಲ್ಲಿ ಮನು ಯಾವ ಅಪರಾಧಕ್ಕೆ ಹೆಚ್ಚಿನ ದಂಡ ಶಿಕ್ಷೆಯನ್ನು ಬ್ರಾಹ್ಮಣರಿಗೆ ಬೇರೆ ಜಾತಿಯವರಿಗಿಂತಲೂ ಜಾಸ್ತಿ ಕೊಡುವುದಕ್ಕೆ ಆಗ್ರಹಿಸ್ತಾ ಇದ್ದ ಅಂತ. ಅಂದ್ರೆ ಈ ಕೆಳಗಿನ ಅಪರಾಧಗಳಿಗೆ ಮನು ಬೇರೆ ಜಾತಿಯವರಿಗಿಂತ ಬ್ರಾಹ್ಮಣರಿಗೆ ಜಾಸ್ತಿ ಶಿಕ್ಷೆಯನ್ನು ಕೊಡ್ತಿದ್ದ. ಆ ಅಪರಾಧಗಳೇನಪ್ಪಾ ಅಂದ್ರೆ ಎ ಧರ್ಮ ನಿಂದನೆ, ಬಿ ಕೊಲೆ, ಸಿ ಕಳ್ಳತನ, ಡಿ ವಿಶ್ವಾಸಘಾತುಕ ಅಂತ. ಇಲ್ಲಿ 4 ಅಪರಾಧಗಳಿದಾವೆ. ಈ 4ರಲ್ಲಿ ಯಾವ ಅಪರಾಧಕ್ಕೆ ಬ್ರಾಹ್ಮಣರಿಗೆ ಹೆಚ್ಚಿನ ಶಿಕ್ಷೆ ಅಂದ್ರೆ ಸಾಮಾನ್ಯರಿಗಿಂತ ಹೆಚ್ಚಿಗೆ, ಯಾಕಂದ್ರೆ ಬ್ರಾಹ್ಮಣರಿಗೆ ಸಾಮಾನ್ಯವಾಗಿ ಶಿಕ್ಷೆನೇ ಇದ್ದಿಲ್ಲ ಅವತ್ತು, ಅವರು ಭೂಸುರರಾಗಿದ್ರು. ಅಂತದ್ರಲ್ಲಿ ಮನು ಧರ್ಮಶಾಸ್ತ್ರದಲ್ಲಿ ಬ್ರಾಹ್ಮಣರಿಗೂ ಕೂಡ ಘೋರವಾದ ಶಿಕ್ಷೆಯನ್ನ ಕೊಡಬೇಕು ಅಂತ ಮನು ಬರೀತಾನೆ. ಯಾವ ಅಪರಾಧಕ್ಕೆ ಅಂತಂದ್ರೆ ಆಪ್ಷನ್ ಸಿ ಕಳ್ಳತನ ಅಂತ ನಾವು ನೋಡ್ತೀವಿ. ಇಲ್ಲಿ ಕಳ್ಳತನ ಅಂದ್ರೆ ಏನಪ್ಪಾ ಅಂತಂದ್ರೆ ಮನಿ ಕದಿಯೋದಂತಲ್ಲ, ಅವತ್ತು ಗೋಗ್ರಹಣ ಅಂತ ಮಾಡ್ತಿದ್ರು. ಗೋಗ್ರಹಣ ಅಂತಂದ್ರೆ ಗೋವನ್ನ ಕಳ್ಳತನ ಮಾಡೋದು ಅಂತ ಹೇಳಿ ನಾವು ನೋಡ್ತೀವಿ. ಗೋ ಸಂಪತ್ತನ್ನ ಅವತ್ತು ಪ್ರಮುಖ ಸಂಪತ್ತು ಅಂತ ಅನ್ಕೊಂಡಿದ್ರು. ಹಾಗಾಗಿ ಗೋ ಕಳ್ಳತನ ಮಾಡೋದನ್ನ ದೊಡ್ಡ ಅಪರಾಧ ಅಂತ ಹೇಳಿ ಅವತ್ತು ಪರಿಗಣಿಸಲಾಗ್ತಿತ್ತು. ಅಂತ ಅಪರಾಧ ಮಾಡಿದವ್ರಿಗೆ ಏನಪ್ಪಾ ಅಂತಂದ್ರೆ 100 ನಾಣ್ಯಗಳ ಶತಾದಾಯವನ್ನ ಅಲ್ಲಿ ದಂಡವಾಗಿ ತೆಗೆದುಕೊಳ್ಳಲಾಗ್ತಿತ್ತು. ಹಾಗೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಕಳ್ಳತನ ಮಾಡಿದವರಿಗೆ ಅತಿ ಘೋರವಾದ ಶಿಕ್ಷೆನ ಕೊಳ್ಳಾಗ್ತಿತ್ತು. ಅದರಲ್ಲಿ ಬ್ರಾಹ್ಮಣರು ಮಾಡಿದ್ರೆ ಇನ್ನೂ ಘೋರ ಇತ್ತು. ಅದು ಯಾರು ಮನು ಮಾಡಿದ ಅಂತ ನೋಡ್ತೀವಿ. ನೆಕ್ಸ್ಟ್, ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಾಗೆ ಒಂದೇ ಒಂದು ಪ್ರಶ್ನೆಗಳನ್ನ ಕೇಳಲಾಗಿದೆ. ಅದು ಕೂಡ ಪ್ರಾಚೀನ ಬೌದ್ಧ ಧರ್ಮ ಅಲ್ಲ, ಏನು ಮಧ್ಯ ಪೂರ್ವ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತದ್ದು. ಅಂದ್ರೆ ಈ ಪ್ರಶ್ನೆ ಏನಿದೆ ಅಂದ್ರೆ ಮಹಾಸಾಂಘಿಕ ಶಾಲೆ ಕೆಳಗಿನ ಯಾವ ಪ್ರದೇಶದಲ್ಲಿ ತೆರೆಯಲಾಗಿತ್ತು ಅಂತ ಕೇಳಲಾಗಿದೆ. ಮಹಾಸಾಂಘಿಕ ಶಾಲೆ ಕೆಳಗಿನ ಯಾವ ಪ್ರದೇಶದಲ್ಲಿ ತೆರೆಯಲಾಗಿತ್ತು ಅಂತ ಕೇಳಲಾಗಿದೆ. ಆಪ್ಷನ್ ಎ ಬೋಧಗಯ, ಆಪ್ಷನ್ ಬಿ ರಾಜಗೃಹ, ಆಪ್ಷನ್ ಸಿ ಸ್ರವಸ್ತಿ, ಡಿ ವೈಶಾಲಿ ಅಂತ ಇದೆ. ನಿಮ್ಗೆಲ್ಲ ಗೊತ್ತಿದೆ, ಗಯಾ ಅನ್ನುವಂಥದ್ದು ಬುದ್ಧನಿಗೆ ಸಂಬಂಧಿಸಿದ್ದು, ರಾಜಗೃಹ ಕೂಡ ಬುದ್ಧನ ಕಾಲಘಟ್ಟಕ್ಕೆ ಸಂಬಂಧಿಸಿದ್ದು, ಸ್ರವಸ್ತಿ ಕೂಡ ಬುದ್ಧನಿಗೆ ಮತ್ತು ವೈಶಾಲಿ ಕೂಡ ಬುದ್ಧನಿಗೆ. ಹಾಗಾಗಿ ಇಲ್ಲಿ ಸ್ಥವಿರವಾದಿಗಳು ಮತ್ತು ಮಹಾಸಾಂಘಿಕರು ಅಂತ ಹೇಳಿ ಮೊದಲನೇ ಬೌದ್ಧ ಸಮ್ಮೇಳನದಲ್ಲಿ ಡಿವೈಡ್ ಆದ ನಂತರ ಕ್ರಿಸ್ತಪೂರ್ವ 3ನೇ ಶತಮಾನದ ನಂತರ ಅವ್ರದೇ ಆದಂತ ಒಂದು ಸ್ಕೂಲ್ ಅನ್ನ ಆರಂಭ ಮಾಡ್ತಾರೆ. ಅಂದ್ರೆ
ದರ್ಶನ ಶಾಲೆಗಳನ್ನ, ಅದು ಎಲ್ಲಪ್ಪ ಅಂತಂದ್ರೆ ವೈಶಾಲಿಯಲ್ಲಿ ಅಂತ ನೋಡ್ತೀವಿ. ವೈಶಾಲಿಯಲ್ಲಿ ಬೌದ್ಧ ಧರ್ಮದ ಮುಂದುವರೆದ ವಿಚಾರಗಳಿಗೆ ಸಂಬಂಧಪಟ್ಟಂತ ಒಂದು ವಿಷಯವನ್ನ ಕಲಿಸುವುದಕ್ಕೆ, ಅದ್ರ ಬಗ್ಗೆ ತಯಾರಿ ಮಾಡುವುದಕ್ಕೆ ಇಲ್ಲಿ ಈ ಒಂದು ಶಾಲೆನ ಆರಂಭ ಮಾಡ್ತಾರೆ. ನೆಕ್ಸ್ಟ್ ನೇರವಾಗಿ ಮೌರ್ಯ ಸಾಮ್ರಾಜ್ಯದ ಕುರಿತಾಗಿ ಪ್ರಶ್ನೆಗಳು ಬಂದಿವೆ. ಇಲ್ಲಿ ಸುಮಾರು ಮೌರ್ಯ ಸಾಮ್ರಾಜ್ಯದ ಕುರಿತಾಗಿ 5 ಪ್ರಮುಖ ಪ್ರಶ್ನೆಗಳನ್ನ ಕೇಳಲಾಗಿದೆ. ಇಲ್ಲಿ ಮೊದಲನೇ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ಮತ್ತು 17ನೇ ಪ್ರಶ್ನೆ ನಾನು ವಿಶ್ಲೇಷಣೆ ಮಾಡ್ತಿರೋದು, ಯಾವ ರಾಜವಂಶವು ದೂರದ ಅಂದರೆ ಪಶ್ಚಿಮದ ಸಿರಿಯಾ ದೇಶಗಳೊಂದಿಗೆ ಸೌಹಾರ್ದಮಯ ಸಂಬಂಧವನ್ನ ಸ್ಥಾಪಿಸಿತ್ತು ಅಂತ ಕೇಳಲಾಗಿದೆ. ಯಾವ ರಾಜವಂಶವು ದೂರದ ಅಂದರೆ ಪಶ್ಚಿಮದ ಸಿರಿಯಾ ದೇಶಗಳೊಂದಿಗೆ ಸೌಹಾರ್ದಮಯ ಒಂದು ಸಂಬಂಧವನ್ನ, ಅಂದ್ರೆ ಒಂದು ಪೊಲಿಟಿಕಲ್ ಡಿಪ್ಲೊಮಸಿಯನ್ನ ಹೊಂದಿತ್ತು ಅಂತ ಕೇಳಲಾಗಿದೆ ಇಲ್ಲಿ ಈ ಒಂದು ಕಂಟ್ರಿಗಳ ಜೊತೆ. ಇಲ್ಲಿ ಆಪ್ಷನ್ ಎ ಮೌರ್ಯ, ಆಪ್ಷನ್ ಬಿ ಗುಪ್ತ, ಸಿ ಪಲ್ಲವ, ಡಿ ಚೋಳ ಅಂತ ನೋಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಮೌರ್ಯ ಸಾಮ್ರಾಜ್ಯ ಅಂತ. ಇಲ್ಲಿ ನೋಡಿ, ಕ್ರಿಸ್ತಪೂರ್ವ 4ನೇ ಶತಮಾನ ಸಂದರ್ಭದಲ್ಲಿ ಆರಂಭವಾದಂತ ಮೌರ್ಯ ಸಾಮ್ರಾಜ್ಯ ಜಗತ್ತಿನ ಪ್ರಮುಖ ದೇಶಗಳೊಂದಿಗೆ ವ್ಯಾಪಾರಿ ಸಂಬಂಧವನ್ನ, ರಾಜಕೀಯ ಸಂಬಂಧವನ್ನ ಹೊಂದಿತ್ತು. ಸಿರಿಯಾ ಇರ್ಬೋದು, ಹಾಗೆ ಗ್ರೀಸ್ ಇರ್ಬೋದು, ಪರ್ಷಿಯಾ ಇರ್ಬೋದು, ಬಹಳ ಅಂದ್ರೆ ಬಹಳ ಶ್ರೀಲಂಕಾ ಇರ್ಬೋದು, ಹಲವಾರು ದೇಶಗಳೊಂದಿಗೆ ಒಂದು ಅನನ್ಯ ಸಂಬಂಧ ಹೊಂದಿತ್ತು. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಮೌರ್ಯ ಸಾಮ್ರಾಜ್ಯ ಅಂತ ನೋಡ್ತೀವಿ. ಗುಪ್ತ ಸಾಮ್ರಾಜ್ಯ ಅಂತ ಬಂದಾಗ ಗುಪ್ತ ಸಾಮ್ರಾಜ್ಯ ಅಷ್ಟು ದೊಡ್ಡ ಮಟ್ಟದ ಅಂತಾರಾಷ್ಟ್ರೀಯ ಒಂದು ಸಂಬಂಧ ಹೊಂದಿರ್ಲಿಲ್ಲ. ಇನ್ನು ಪಲ್ಲವ ಅಂತ ಬಂದಾಗ ದಕ್ಷಿಣ ಭಾರತದಲ್ಲಿ ಬರ್ತಕ್ಕಂತ ಈ ಒಂದು ರಾಜ್ಯ ದ್ವೀಪ ರಾಷ್ಟ್ರಗಳೊಂದಿಗೆ ಮಾತ್ರ ಸಂಬಂಧ ಹೊಂದಿತ್ತು. ಹಾಗೆ ಅದೇ ರೀತಿ ಚೋಳ ಕೂಡ ದಕ್ಷಿಣ ಭಾರತದಲ್ಲಿ ಬರ್ತಕ್ಕಂಥ ದ್ವೀಪ ರಾಷ್ಟ್ರ, ಮಲಯ ಇರ್ಬೋದು, ಸುಮತ್ರ, ಜಾವ, ಶ್ರೀಲಂಕಾ ಇವುಗಳೊಂದಿಗೆ ಮಾತ್ರ ಸಂಬಂಧ ಹೊಂದಿತ್ತು ಅಂತ ನೋಡ್ತೀವಿ. ಇನ್ನ ನೆಕ್ಸ್ಟ್ ಪ್ರಶ್ನೆ 18ನೇದ್ದು, ಸಾಮ್ರಾಟ ಅಶೋಕನ ಆಜ್ಞೆಯಂತೆ ಯಾವ ಪ್ರದೇಶ ತೆರಿಗೆ ರಹಿತ ಮತ್ತು ಕೇವಲ 1/8 ಭಾಗ ಮಾತ್ರ ತೆರಿಗೆ ಸಹಿತವಾಗಿತ್ತು ಅಂತ ಕೇಳಲಾಗಿದೆ. ಒನ್ಸ್ ಅಗೇನ್, ಸಾಮ್ರಾಟ ಅಶೋಕನ ಆಜ್ಞೆಯಂತೆ ಯಾವ ಪ್ರದೇಶ ತೆರಿಗೆ ರಹಿತ ಮತ್ತು ಕೇವಲ 1/8 ಭಾಗ ಮಾತ್ರ ತೆರಿಗೆ ಸಹಿತವಾಗಿತ್ತು ಅಂತ ಕೇಳಲಾಗಿದೆ. ಇಲ್ಲಿ ಆಪ್ಷನ್ ಎ ಕುಶಿನಗರ, ಬಿ ಲುಂಬಿನಿ, ಸಿ ಕಠ್ಮಂಡು, ಡಿ ಸಾರನಾಥ ಅಂತ ಕೇಳಲಾಗಿದೆ. ಇಲ್ಲಿ ನಾವು ಈ ಪ್ರಶ್ನೆಯನ್ನ ಹೋಗಕ್ಕಿಂತ ಮುಂಚೆ ಸ್ವಲ್ಪ ಅಶೋಕನ ಧರ್ಮದ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಕ್ರಿಸ್ತಪೂರ್ವ 261ರಲ್ಲಿ ನಡೆದಂತ ಕಳಿಂಗ ಕದನ ಸಂದರ್ಭದಲ್ಲಿ ಬಾಲ ನಿಗ್ರೋಧನಿಂದ ಪರಿವರ್ತನೆ ಹೊಂದಿ ಉಪಗುಪ್ತನ ಮೂಲಕ ಬೌದ್ಧ ಧರ್ಮಕ್ಕೆ ಮತಾಂತರವಾದಂತ ಅಶೋಕ ದಿಗ್ವಿಜಯವನ್ನ ಬಿಟ್ಟು ಧರ್ಮ ವಿಜಯನ ಆರಂಭ ಮಾಡ್ತಾನೆ. ಮುಖ್ಯವಾಗಿ ಬುದ್ಧನಿಗೆ ಸಂಬಂಧಿಸಿದಂತ ಪ್ರಮುಖವಾದಂತ ಪ್ರದೇಶಗಳಲ್ಲಿ ಶಾಸನಗಳನ್ನ ಹೊಡಿಸ್ತಾನೆ ಮತ್ತು ಧರ್ಮ ಯಾತ್ರೆಗಳನ್ನ ಕೈಗೊಳ್ತಾನೆ. ಹಾಗೆ ಬುದ್ಧನ ಹುಟ್ಟಿದ ಸ್ಥಳ ಆದಂತ ಲುಂಬಿನಿ ವನದಲ್ಲಿ ಇರ್ತಕ್ಕಂಥ ಸಾಮಾನ್ಯರ ಮೇಲೆ ಇರ್ತಕ್ಕಂಥ ತೆರಿಗೆನ ಅತಿ ಕಡಿಮೆ ಮಾಡ್ತಾನೆ ಅಂತ ನೋಡ್ತೀವಿ ನಾವು. ಯಾಕಂದ್ರೆ ಬುದ್ಧನ ಮೇಲೆ ಇರ್ತಕ್ಕಂಥ ಪ್ರೀತಿ ಮತ್ತು ಆರಾಧನೆ, ಬೌದ್ಧ ಧರ್ಮದ ಮೇಲೆ ಇರ್ತಕ್ಕಂಥ ಒಂದು ವ್ಯಾಮೋಹ ಅಶೋಕನನ್ನು ಈ ಭಾಗದಲ್ಲಿ ಇರ್ತಕ್ಕಂಥವರ ಒಂದು ತೆರಿಗೆಯನ್ನ ಕಡಿಮೆ ಮಾಡಿಸಲು ಪ್ರಮುಖ ಪಾತ್ರ ವಹಿಸ್ತದ. ಉಳಿದಂತ 3 ಪ್ರದೇಶಗಳು ಕೂಡ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿದ್ದು. ಕುಶಿನಗರ ಗೊತ್ತಿರೋದೆ ಬುದ್ಧನ ಒಂದು ಅಂತ್ಯ, ಸಾರನಾಥ ಬುದ್ಧನ ಮೊದಲ ಒಂದು ಪ್ರವಚನ ಮಾಡಿದಂತ ಧರ್ಮ ಚಕ್ರ ಪ್ರವರ್ತನ ಅನ್ನುವಂತ ಹೆಸರನ್ನ ಪಡ್ಕೊಂಡಂತ ಸ್ಥಳ ಸಾರನಾಥ ಜಿಂಕೇವನ. ಹಾಗೆ ಕಠ್ಮಂಡು ನಿಮ್ಗೆಲ್ಲರೂ ಗೊತ್ತಿರುವ ಹಾಗೆ ನೇಪಾಳದ ರಾಜಧಾನಿ, ಅದು ಕೂಡ ಬೌದ್ಧ ಕೇಂದ್ರ. ಇನ್ನ ಕ್ವಶನ್ ನಂಬರ್ 19, ಪರಾಬರ್ ಹಿಲ್ ಪ್ರದೇಶದಲ್ಲಿ ಅಶೋಕನಿಂದ ದಾನ ಧರ್ಮ ಪಡೆದವರು ಯಾರು ಅಂತ ಕೇಳಲಾಗಿದೆ. ಬರಾಬರ್ ಹಿಲ್ ಪ್ರದೇಶದಲ್ಲಿ ಅಶೋಕನಿಂದ ದಾನ ಧರ್ಮ ಪಡೆದವರು ಯಾರು ಅಂತ. ಆಪ್ಷನ್ ಎ ಬೌದ್ಧರು, ಬಿ ಅಜೀವಿಕರು, ಸಿ ಶ್ವೇತಾಂಬರರು, ಡಿ ದಿಗಂಬರರು ಅಂತ ಕೇಳಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಬಿ ಅಜೀವಕರು ಅಂತ ನೋಡ್ತೀವಿ. ಬೌದ್ಧ ಧರ್ಮದ ಒಂದು ಶಾಖೆಯಾದಂತ ಗೋಶಾಲನ ಒಂದು ಮುಖ್ಯ ಸ್ಥಾಪನೆಯಲ್ಲಿ ಆರಂಭವಾದಂತ ಅಜೀವಿಕರು, ಇವರು ಅಶೋಕನ ಕಾಲದಲ್ಲಿ ಆತನ ತಂದೆಯ ಕಾಲದಲ್ಲೂ ಕೂಡ ಇದ್ದಂಥವ್ರು. ಇವರು ವಾಸ ಮಾಡೋದಕ್ಕೋಸ್ಕರ ಬರಾಬರ್ ಮತ್ತು ನಾಗಾರ್ಜುನ ಬೆಟ್ಟಗಳಲ್ಲಿ ಅಶೋಕ ಮತ್ತು ಆತನ ಮಗನಾದಂತ ದಶರಥ ಅಂತ ಮೊಮ್ಮಗನಾದಂತ ದಶರಥ ಇವ್ರಿಗಿರುವುದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಬೌದ್ಧರು ಆಲ್ರೆಡಿ ಇದ್ದಂಥವ್ರೆ. ಇಲ್ಲಿ ಶ್ವೇತಾಂಬರ ದಿಗಂಬರ ಕಳೆದ ಕ್ಲಾಸ್ ಅಲ್ಲಿ ಹೇಳಿದಾಗೆ ಪಾರ್ಶ್ವನಾಥನ ಅನುಯಾಯಿಗಳು ಶ್ವೇತಾಂಬರರು, ಹಾಗೆ ಜೈನನ ಮಹಾನ್ ನೇತಾರ ಮಹಾವೀರನ ಅನುಯಾಯಿಗಳು ಅದು ದಿಗಂಬರರು ಅಂತ ಗಮನಿಸಬೇಕು. ಈ ಒಂದು ಶ್ವೇತಾಂಬರ ದಿಗಂಬರ ಅನ್ನುವಂತ ಪಂಥಗಳು 2ನೇ ಜೈನ ಸಮ್ಮೇಳನ ಒಲ್ಲಬಿಲ್ಲಿ ನಡೀತದಲ್ಲ ಆ ಒಂದು ಸಂದರ್ಭದಲ್ಲಿ ಆಗ್ತದ. ಮುಖ್ಯವಾಗಿ ದಕ್ಷಿಣ ಭಾರತದಿಂದ ವಾಪಸ್ ಈ ಒಂದು ಭದ್ರಭಾವಿನ ನೇತೃತ್ವದಲ್ಲಿ ದಕ್ಷಿಣ ಭಾರತಕ್ಕೆ ಬಂದಂತ ಒಂದು ಜೈನರ ಗುಂಪು ವಾಪಸ್ ಉತ್ತರ ಭಾರತಕ್ಕೆ ಹೋದಾಗ ನಡೆದಂತ ಒಂದು ವೈಚಾರಿಕ ಭಿನ್ನತೆಯಿಂದ 2 ಗುಂಪುಗಳಾಗಿ ಬದಲಾಗ್ತವೆ.
ಇನ್ನ ಪ್ರಶ್ನೆ 20, ಮುಖ್ಯ ಸೇನಾಧಿಪತಿಯಿಂದ ಕೊಲ್ಲಲ್ಪಟ್ಟ ಕೊನೆಯ ಮೌರ್ಯರ ರಾಜ ಯಾರು ಅಂತ ಕೇಳಲಾಗಿದೆ. ಮುಖ್ಯ ಸೇನಾಧಿಪತಿಯಿಂದ ಕೊಲ್ಲಲ್ಪಟ್ಟ ಕೊನೆಯ ಮೌರ್ಯರ ರಾಜ ಯಾರು ಅಂತ ಕೇಳಲಾಗಿದೆ. ಆಪ್ಷನ್ ಎ ದಶರಥ, ಬಿ ಕುಣಾಲ, ಸಿ ಸಂಪ್ರತಿ, ಡಿ ಬೃಹದ್ರಥ ಅಂತ ಇದೆ. ಆಪ್ಷನ್ ಎ ದಶರಥ, ಬಿ ಕುಣಾಲ, ಸಿ ಸಂಪ್ರತಿ, ಡಿ ಬೃಹದ್ರಥ ಅಂತಿದೆ. ಇಲ್ಲಿ ಸರಿಯಾದ ಉತ್ತರ ಬೃಹದ್ರಥ ಅಂತ ನೋಡ್ತೀವಿ. ಕ್ರಿಸ್ತಪೂರ್ವ 184ರ ಸಂದರ್ಭದಲ್ಲಿ ಅಶೋಕನ ಮರಿ ಮೊಮ್ಮಗ ಈ ಒಂದು ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಇವನಿಗೆ ಪುಷ್ಯಮಿತ್ರ ಅನ್ನುವಂತ ಒಬ್ಬ ಬ್ರಾಹ್ಮಣ ಸೇನಾಪತಿ ಇದ್ದ. ಆತ ತನ್ನ ಮಗಳನ್ನ ಬೃಹದ್ರಥನಿಗೆ ಮದುವೆ ಮಾಡಿಕೊಡ್ತಾನೆ, ವೃದ್ಧನಾದಂತ ಈ ರಾಜನಿಗೆ. ಒಂದು ಸಂದರ್ಭದಲ್ಲಿ ಸೈನ್ಯದ ಕವಾಯತ್ತು ನಡೆದಾಗ ಶಯ್ಯಾಗೃಹದಲ್ಲಿದ್ದಂತ ಈ ಬೃಹದ್ರಥನ ಮೇಲೆ ಅಟ್ಯಾಕ್ ಮಾಡಿ ಪುಷ್ಯಮಿತ್ರ ಶೃಂಗ ಏನ್ ಮಾಡೋಣಪ್ಪ ಅಂತಂದ್ರೆ ಈತನನ್ನ ಕೊಂದಾಕಿ ಮತ್ತೊಂದು ಹೊಸ ಸಾಮ್ರಾಜ್ಯ ಅಥವಾ ಮನೆತನ ಆರಂಭ ಮಾಡ್ತಾನೆ. ಅದೇ ಶುಂಗ ಮನೆತನ ಅಂತ ಹೇಳಿ ನಾವಿಲ್ಲಿ ಕರಿತೀವಿ. ಶುಂಗ ಮನೆತನಲ್ಲಿ ಪುಷ್ಯಮಿತ್ರ ಮತ್ತು ಅಗ್ನಿಮಿತ್ರ ಅತ್ಯಂತ ಪ್ರಮುಖವಾದಂತಹ ದೊರೆಗಳು. ಹಾಗೆ ಈ ಒಂದು ಮನೆತನಕ್ಕೆ ಕಣ್ವ ವಾಸುದೇವ ಅಂತ್ಯವನ್ನ ನೀಡಿ ಕಣ್ವ ಮನೆತನವನ್ನ ಆರಂಭವನ್ನ ಮಾಡೋದನ್ನ ನೋಡ್ತೀವಿ. ಇಲ್ಲಿ ದಶರಥ ಅಶೋಕನ ಮೊಮ್ಮಗ, ಕುಣಾಲ ಇಲ್ಲಿ ಅಶೋಕನ ಮಗ ಅಂತ ನೋಡ್ತೀವಿ. ಕುಣಾಲ ಅಶೋಕನ ಮಗ, ಹಾಗೆ ಸಂಪ್ರತಿ ಅಶೋಕನ ಮೊಮ್ಮಗ ಅಂತ ಕೂಡ ನಾವಿಲ್ಲಿ ನೋಡ್ಬೋದು. 4 ಜನ ಈ ಒಂದು ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತವ್ರು. ಇಲ್ಲಿ ಕ್ರೊನಾಲಜಿ ಬರೋದಾದ್ರೆ ದಶರಥನಿಗಿಂತ ಮೊದಲು ಇಲ್ಲಿ ಕುಣಾಲ, ಹಾಗೆ ದಶರಥ, ಸಂಪ್ರತಿ ಮತ್ತು ಬೃಹದ್ರಥ ಅಂತ ಕೂಡ ನಾವಿಲ್ಲಿ ನೋಡ್ಬೋದು. ಇನ್ನ ನೆಕ್ಸ್ಟ್ ಟಾಪಿಕ್ ಕುಶಾನರ ಮೇಲೆ ಕೇಳಿದಂತ ಪ್ರಶ್ನೆಗಳು. ಮುಖ್ಯವಾಗಿ ಕುಶಾನರ ಮೇಲೆ 2 ಪ್ರಶ್ನೆಗಳನ್ನ ಈ ಒಂದು ಸಹಾಯಕ ಪ್ರಾಧ್ಯಾಪಕ ಹುದ್ದೆಯಲ್ಲಿ ಕೇಳಲಾಗಿದೆ. ಪ್ರಶ್ನೆ ನಂಬರ್ 21, ಕೆಳಗಿನ ಯಾವ ಕುಶಾನ ರಾಜನಿಗೆ ಧರ್ಮತೀಡನೆಂಬ ಸಾರ್ಥಕ ನಾಮ ಕೊಡಲಾಯಿತು ಅಂತ ನೋಡ್ತೀವಿ ನಾವು. ಕೆಳಗಿನ ಯಾವ ಕುಶಾನ ದೊರೆಗೆ ಧರ್ಮತೀಡನೆಂಬ ಸಾರ್ಥಕ ನಾಮ ಅಂದ್ರೆ ಅವಾರ್ಡ್ ಇತ್ತು ಧರ್ಮತೀಡ ಅಂತ ಕೇಳಲಾಗಿದೆ. ಇಲ್ಲಿ ಆಪ್ಷನ್ ಎ ವೀಮಾ ಕಡ್ಪಿಸಸ್, ಬಿ ಕುಜಲ ಕಡ್ಪಿಸಸ್, ಸಿ ಕನಿಷ್ಕ, ಡಿ ಉವಿಸ್ಕಾ ಅಂತ 4 ಆಪ್ಷನ್ಸ್ ಇದೆ. ಇಲ್ಲಿ ಸರಿಯಾದ ಉತ್ತರ ಕುಜಲ ಕಡ್ಪಿಸಸ್ ಅಂತ ನಾವಿಲ್ಲಿ ನೋಡಬಹುದು. ಮುಖ್ಯವಾಗಿ ಈ ಕುಜಲ ಕಡ್ಪಿಸಸ್ ಅನ್ನುವಂಥವನು ಈ ಒಂದು ಕುಶಾನ ಮನೆತನಕ್ಕೆ ಆರಂಭವನ್ನ ಕೊಟ್ಟಂತ ಮನುಷ್ಯ. ಚೀನಾದ ಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ಮನೆತನ ಭಾರತಕ್ಕೆ ಬಂದು ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಮನೆತನ ಆರಂಭ ಮಾಡ್ತದ. ಕ್ರಿಸ್ತಶಕ 15ರಿಂದ 1565ರ ಮಧ್ಯದಲ್ಲಿ ಆಳ್ವಿಕೆ ಮಾಡಿದಂತವನು ಈ ಒಬ್ಬ ಕುಜಲ ಕಡ್ಪಿಸಸ್ ಅಂತ ನೋಡ್ತೀವಿ. ಈತ ಮೊಟ್ಟ ಮೊದಲ ಬಾರಿಗೆ ವಾಂಗ್ ಅನ್ನುವಂತ ಬಿರುದನ್ನ ಪಡೆದಂತ ಕುಶಾನರ ಮೊದಲ ದೊರೆ ಅಂತ ನೋಡ್ತೀವಿ ನಾವು. ವಾಂಗ್ ಅನ್ನುವಂತ ಬಿರುದು, ವಾಂಗ್ ಅಂದ್ರೆ ರಾಜ. ಈತನಿಗೆ ಧರ್ಮಾತೀಡ ಅನ್ನುವಂತ ಇನ್ನೊಂದು ಬಿರುದಿತ್ತು ಅನ್ನೋದು ಕೂಡ ಗಮನಿಸಬಹುದು. ಈತ ತಾಮ್ರದ ದಿನಾರ್ ಅನ್ನುವಂತ ನಾಣ್ಯವನ್ನ ಚಲಾವಣೆಗೆ ತಂದ. ತಾಮ್ರದ ದಿನಾರ್ ಅನ್ನುವಂತ ನಾಣ್ಯವನ್ನ ಚಲಾವಣೆಗೆ ತಂದಂತ ಕುಶಾನರ ಮೊದಲ ದೊರೆ ಅಂತ ನೋಡ್ತೀವಿ. ಇನ್ನ ಎ ಆಪ್ಷನ್ಸ್ ನೋಡುವಾಗ ವೀಮಾ ಕಾಡ್ಪಿಸಸ್ ಈತ ಯಾರಪ್ಪ ಅಂತಂದ್ರೆ ಭಾರತದ ಭೂಭಾಗವನ್ನ ಮೊಟ್ಟ ಮೊದಲ ಬಾರಿಗೆ ಗೆದ್ದಂತ ದೊರೆ ಅಂತ ಈತನನ್ನ ಕರಿತೀವಿ. ಮತ್ತು ಚಿನ್ನದ ನಾಣ್ಯವನ್ನ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದಂತ ವ್ಯಕ್ತಿ 2ನೇಯ ಕಾಡ್ಪಿಸಸ್ ಅಂತ ಕೂಡ ಗಮನಿಸ್ತೀವಿ. ಈತನ ಬಗ್ಗೆ ಸುಮಾರು ಪ್ರಶ್ನೆಗಳು ಕೇಳಲಾಗಿದೆ. ಏನಂತಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನ ಜಾರಿಗೆ ತಂದಂತ ಕುಶಾನರ ದೊರೆ ಯಾರು ಅಂತಂದ್ರೆ ಅದೇ 2ನೇಯ ಕಾಡ್ಪಿಸಸ್ ಅಥವಾ ವೀಮಾ ಕಾಡ್ಪಿಸಸ್. ಇನ್ನ ಆಪ್ಷನ್ 3 ಕನಿಷ್ಕ ಅಂತ ನೋಡ್ತೀವಿ, ದಿ ಗ್ರೇಟ್. ಇವನಿಗೆ 2ನೇ ಅಶೋಕ ಅಂತ ಕರೀತಾರೆ. ದೇವಪುತ್ರ ಅನ್ನುವಂತ ಬಿರುದನ್ನು ಕೂಡ ನೋಡ್ತೀವಿ. ಕ್ರಿಸ್ತಶಕ 78ರಿಂದ ಕ್ರಿಸ್ತಶಕ 120ರ ಮಧ್ಯದ ಅವಧಿಯಲ್ಲಿ ಆಳ್ವಿಕೆ ಮಾಡದಂತ ಈತ ಕನಿಷ್ಕಪುರ ಅನ್ನುವಂಥದ್ದನ್ನ ಸ್ಥಾಪನೆ ಮಾಡ್ತಾನೆ. ಪೇಶಾವರ ಈತನ ರಾಜಧಾನಿಯಾಗಿತ್ತು. ಹಾಗೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಮಹಾಯಾನ ಪಂಥವನ್ನ ಅನುಸರಣೆ ಮಾಡದಂತ ಈತ ಕ್ರಿಸ್ತಶಕ 102ರಲ್ಲಿ ಕುಂಡಲಿ ವನದಲ್ಲಿ 4ನೇ ಬೌದ್ಧ ಮಹಾಸಮ್ಮೇಳನ ನಡೆಸ್ತಾನೆ. ಈತನ ಅವಧಿಯಲ್ಲಿ ಇರ್ತಕ್ಕಂಥ ಅಶ್ವಘೋಷ, ವಸುಮಿತ್ರು, ನಾಗಾರ್ಜುನ ಪ್ರಮುಖವಾದಂತಹ ಕವಿಗಳಾಗಿದ್ರು ಅಂತ ಕೂಡ ನೋಡ್ತೀವಿ. ಈತನ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಚೀನಾದ ಪ್ರದೇಶಗಳನ್ನ ಗೆದ್ದಂತ ವ್ಯಕ್ತಿ ಅಂತ ಕೂಡ ಈತನನ್ನ ಕರಿತೀವಿ ನಾವು. ಭಾರತದ ಭೂಪ್ರದೇಶವರೆಗಿನ ಪ್ರದೇಶಗಳನ್ನ ಮೊಟ್ಟ ಮೊದಲ ಬಾರಿಗೆ ಗೆದ್ದಿದ್ದು ಅದು ಈ ಒಂದು ಕನಿಷ್ಕ. ಭಾರತದ ಭೂಪ್ರದೇಶವನ್ನ ಸಮಗ್ರವಾಗಿ ಮೊದಲ ಬಾರಿಗೆ ವಿಸ್ತರಣೆ ಮಾಡಿದ್ದ ಯಾರಪ್ಪ ಅಂತಂದ್ರೆ ಅದು ವೀಮಾ ಕಾಡ್ಪಿಸಸ್ ಅಂತ ನಾವಿಲ್ಲಿ ಗಮನಿಸಬಹುದು. ಉವಿಸ್ಕಾ ಈತ ಮುಖ್ಯವಾಗಿ ಕನಿಷ್ಕನ ನಂತರ ಬಂದಂತ ಒಬ್ಬ ರಾಜ. ಈತ ಕ್ರಿಸ್ತ ಶಕ 145 176 ಅವಧಿಯ ಮಧ್ಯದಲ್ಲಿ ಆಳ್ವಿಕೆ ಮಾಡ್ತಾನೆ.
ರುದ್ರಧಾಮ ಅಂತ ಏನಿದ್ನಲ್ಲ, ಕ್ಷತ್ರಪ ರುದ್ರಧಾಮನ ಸಮಕಾಲೀನ ಒಬ್ಬ ರಾಜನಾಗಿದ್ದ ಅಂತ ಕೂಡ ನೋಡ್ಬೇಕು. ಈತ ನಂತರ 2ನೇ ಕಾನಿಷ್ಕ, ಆ ನಂತರ ಏನಪ್ಪಾ ಅಂದ್ರೆ 1ನೇ ವಾಸುದೇವ, 3ನೇ ಕಾನಿಷ್ಕ, 2ನೇ ವಾಸುದೇವ ಅನ್ನುವಂಥವ್ರು ಬರ್ತಾರೆ. ಅವರು ಪ್ರಮುಖ ಏನ ಅಲ್ಲ, ಬಟ್ ಈ ಕಾಲದಲ್ಲಿ ಇದ್ದಂತ ಕ್ರಾನಾಲಜಿ ರಾಜರು. ಇನ್ನ ಪ್ರಶ್ನೆ 22, ಈ ಕೆಳಗಿನ ಕುಶಾನ ಸಾಮ್ರಾಟರಲ್ಲಿ ಯಾರು ಮೊದಲಿಗೆ ಸ್ವರ್ಣ ಮುದ್ರಗಳನ್ನು ಪರಿಚಯಿಸಿದರು ಅಂತ ಕೇಳಲಾಗಿದೆ. ಈಗಾಗಲೇ ಹೇಳಿದ್ದೀನಿ ನಾನು. ಇಲ್ಲಿ ಆಪ್ಷನ್ ಎ ವೀಮಾ, ಆಪ್ಷನ್ ಬಿ ವೀಮಾ ತಕ್ಕು, ಆಪ್ಷನ್ ಸಿ ವಸಿಷ್ಠ, ಆಪ್ಷನ್ ಡಿ ಕುಶಲ ಕಾರ್ಡ್ಪಿಸಸ್ ಅಂತಿದೆ. ನೇರವಾಗಿ ಉತ್ತರ ಯಾವುದಪ್ಪ ಅಂತಂದ್ರೆ ಅದು ವೀಮಾ ಕಾರ್ಡ್ಪಿಸಸ್ ಅಂತ ನಾವಿಲ್ಲಿ ನೋಡಬಹುದು. ಈತ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಚಿನ್ನದ ನಾಣ್ಯಗಳನ್ನ ಜಾರಿಗೆ ತಂದಂತ ವ್ಯಕ್ತಿ. ಇಲ್ಲಿ ವಸಿಷ್ಠ ಅಂತ ಇದೆ, ಈತ ಕನಿಷ್ಕನ್ ನಂತರ ಆಳ್ವಿಕೆ ಮಾಡದಂತ ಒಬ್ಬ ವ್ಯಕ್ತಿ ಅಂತ ಕೂಡ ನೋಡ್ತೀವಿ. ಇನ್ನ ನೆಕ್ಸ್ಟ್ ಟಾಪಿಕ್ ಗುಪ್ತರ ಬಗ್ಗೆ ಹೋಗೋಣ. ಗುಪ್ತರ ಬಗ್ಗೆ ಮುಖ್ಯವಾಗಿ ಇಲ್ಲಿ 4 ಪ್ರಶ್ನೆಗಳನ್ನ ಕೇಳಲಾಗಿದೆ. ಗುಪ್ತರ ಕುರಿತಾಗಿ 4 ಪ್ರಶ್ನೆಗಳನ್ನ ಕೇಳಲಾಗಿದೆ. ಇಲ್ಲಿ ಮೊದಲನೇ ಪ್ರಶ್ನೆ ಅಂದ್ರೆ 24ನೇ ಪ್ರಶ್ನೆ, ಪರ್ಣದತ್ತನನ್ನು ಸೌರಾಷ್ಟ್ರದ ಅಂಗಾಮಿ ರಾಜ್ಯಪಾಲರಾಗಿ ಯಾರಿಂದ ನೇಮಿಸಲ್ಪಟ್ಟಿದ್ದರು ಅಂತ ಕೇಳಲಾಗಿದೆ. ಪರ್ಣದತ್ತರವರು ಸೌರಾಷ್ಟ್ರದ ಹಂಗಾಮಿ ರಾಜ್ಯಪಾಲರಾಗಿ ಯಾರಿಂದ ನೇಮಿಸಲ್ಪಟ್ಟಿದ್ದರು ಅನ್ನೋ ಪ್ರಶ್ನೆಯನ್ನ ಗುಪ್ತರ ಕಾಲದಲ್ಲಿ ಕೇಳಲಾಗಿದೆ. ಆಪ್ಷನ್ ಎ ಚಂದ್ರಗುಪ್ತ ಮೌರ್ಯ, ಆಪ್ಷನ್ ಬಿ ರುದ್ರಧಾಮನ್, ಆಪ್ಷನ್ ಸಿ ಚಂದ್ರಗುಪ್ತ ಸೆಕೆಂಡ್, ಆಪ್ಷನ್ ಡಿ ಸ್ಕಂದಗುಪ್ತ ಅಂತ ನೋಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಕಂದಗುಪ್ತ ಅಂತ. ಕ್ರಿಸ್ತಶಕ 455ರಿಂದ 467ರ ಕಾಲದಲ್ಲಿ ಆಳ್ವಿಕೆ ಮಾಡಿದ ಮತ್ತು ಗುಪ್ತರ ಕಾಲದ ಕೊನೆಯ ಶ್ರೇಷ್ಠ ದೊರೆ ಇದು. ಹೆಚ್ಚು ಕಡಿಮೆ ಸ್ಕಂದಗುಪ್ತನ ನಂತರ ಗುಪ್ತ ಮನೆತನ ಅನ್ನೋದು ಬಿದ್ದು ಹೋಯ್ತು. ಹಾಗಾಗಿ ಕೊನೆಯ ಶ್ರೇಷ್ಠ ದೊರೆ ಸ್ಕಂದಗುಪ್ತ. ಇವನ ಕಾಲದಲ್ಲಿ ಪರ್ಣದತ್ತ ಅನ್ನುವಂಥವನು ಸೌರಾಷ್ಟ್ರದ ಒಬ್ಬ ಹಂಗಾಮಿ ರಾಜ್ಯಪಾಲನಾಗಿದ್ದ ಅಂತ ನೋಡ್ತೀವಿ. ಇದಕ್ಕೆ ಮುಖ್ಯವಾಗಿ ಸೌರಾಷ್ಟ್ರದಲ್ಲಿ ಇರತಕ್ಕಂತ ಒಂದು ಸರೋವರ, ಸುದರ್ಶನ ಸರೋವರವನ್ನ ಈತನ ಕಾಲದಲ್ಲೂ ಕೂಡ ರಿಪೇರಿ ಮಾಡಿಸಿದಂತ ವಿಷಯವನ್ನ ನಾವು ನೋಡ್ತೀವಿ. ಜೊತೆಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಇದೆ. ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಅಂತ ನೋಡ್ತೀವಿ. ಈತನ ಕಾಲದಲ್ಲಿ ಪುಷ್ಯಗುಪ್ತ ಅನ್ನುವಂಥವನು ಗುಜರಾತ್ ಅಲ್ಲಿ ಈ ಒಂದು ಸುದರ್ಶನ ತಟಕ ಅನ್ನುವುದನ್ನ ಕಟ್ಟಿಸಿರ್ತಾನೆ. ಅದಾದ ನಂತರ ರುದ್ರಧಾಮನ ಕಾಲದಲ್ಲಿ ನಾವು ನೋಡುವಾಗ ಈ ರುದ್ರಧಾಮ ಅನ್ನುವಂಥವನು ಚಸ್ತಾನ ವಂಶದ ಉಜ್ಜಯಿನಿಯ ಒಬ್ಬ ರಾಜನಾಗಿದ್ದ. ಅದೇ ಕ್ಷತ್ರಪರು ಅಂತ ಕೂಡ ನಾವಿಲ್ಲಿ ನೋಡ್ತೀವಿ. ಮೊದಲ ಶ್ರೇಷ್ಠ ದೊರೆ ರುದ್ರಧಾಮ. ಈತನ ಕಾಲದಲ್ಲಿ ಬಂದಂತ ಗಿರ್ನಾರ್ ಶಾಸನ ಅಥವಾ ಜುನಾಗಢ ಶಾಸನವನ್ನ ಸಂಸ್ಕೃತದ ಮೊಟ್ಟ ಮೊದಲ ಶಾಸನ ಅಂತ ಕರಿತೀವಿ. ಕ್ರಿಸ್ತಶಕ 120ರಿಂದ 150ರ ಮಧ್ಯದ ಕಾಲಘಟ್ಟದಲ್ಲಿ ಇದ್ದಂತ ಈ ರುದ್ರಧಾಮನ್ ಮೊಟ್ಟ ಮೊದಲ ಸಂಸ್ಕೃತ ಶಾಸನವನ್ನ ಈತ ಕೆತ್ತಿಸ್ತಾನೆ. ಇದರಲ್ಲಿ ಈತ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ವಸಿಷ್ಠ ಪುತ್ರ ಪುಲ್ಮಾಯಿನ, ಶಾತವಾಹನರ ದೊರೆಯಾದಂತ ವಸಿಷ್ಠ ಪುತ್ರ ಪುಲ್ಮಾಯಿಯನ್ನ ಸೋಲಿಸಿದರ ವಿಷಯದ ಜೊತೆಗೆ ಸುದರ್ಶನ ತಟಾಕವನ್ನ ದುರಸ್ತಿ ಮಾಡಿದಂತ ವಿಷಯವನ್ನ ನಾವು ಜುನಾಗಢ ಶಾಸನದಲ್ಲಿ ಗಮನಿಸ್ತೀವಿ. ನೆಕ್ಸ್ಟ್ ಹಾಗೆ ಇಲ್ಲಿ ಚಂದ್ರಗುಪ್ತ ಸೆಕೆಂಡ್ ಅಂತ ಬಂದಾಗ ಗುಪ್ತರಲ್ಲಿ ಈತ ಒಬ್ಬ ಶ್ರೇಷ್ಠ ದೊರೆ ಅಂತ ನೋಡ್ತೀವಿ. ಸಮುದ್ರಗುಪ್ತನ ಮಗನಾದಂತ ಈತ ಮುಖ್ಯವಾಗಿ ದೇವಿ ಚಂದ್ರಗುಪ್ತಂ ಅನ್ನುವಂತ ಒಂದು ನಾಟಕ ಈತನ ಕುರಿತಾಗಿ ವಿಷೇಕ ದತ್ತ ಬರಿತಾನೆ. ಮೆಹರೌಲಿಯ ಕಬ್ಬಿಣದ ಸ್ತಂಭ ಏನಿದೆಯಲ್ಲ ಶಾಸನ, ಆ ಶಾಸನವನ್ನು ಹೊರಡಿಸಿದಂತ ಕೀರ್ತಿ 2ನೇ ಚಂದ್ರಗುಪ್ತನಿಗೆ ಸಲ್ತದ. ಈತನ ಕಾಲವನ್ನ ಗುಪ್ತರ ಕಾಲದ ಸುವರ್ಣಯುಗ ಅಂತ ಕರೀತಾರೆ. ಹಾಗೆ ಏನಪ್ಪಾ ಅಂತಂದ್ರೆ ಈತನ ಕಾಲದಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ 9 ಜನ ಕವಿಗಳು, ನವರತ್ನ ಕವಿಗಳು ಅನ್ನುವಂಥವ್ರು ಕೂಡ ಈತನ ಕಾಲದಲ್ಲಿ ಇದ್ರು. ಅದರಲ್ಲಿ ಮುಖ್ಯವಾಗಿ ಕಾಳಿದಾಸನ, ವಿಶಾಖದತ್ತ, ವರಾಹಮೀರ ಅತ್ಯಂತ ಪ್ರಮುಖರಾಗಿದ್ರು ಅಂತ ಕೂಡ ನಾವಿಲ್ಲಿ ಗಮನಿಸಬಹುದು. ನೆಕ್ಸ್ಟ್ ಪ್ರಶ್ನೆ 25 ಗುಪ್ತರ ಕಾಲಕ್ಕೆ ಸಂಬಂಧಿಸಿದ್ದು. ಈ ಕೆಳಗಿನ ಯಾವುದನ್ನು ಗುಪ್ತರ ಕಾಲದಲ್ಲಿ ನಾಣ್ಯವನ್ನಾಗಿ ಉಪಯೋಗಿಸುತ್ತಿದ್ದರು ಅಂತ ಕೇಳಲಾಗಿದೆ. ಕ್ವಶನ್ ನಂಬರ್ 25, ಈ ಕೆಳಗಿನ ಯಾವುದನ್ನು ಗುಪ್ತರ ಕಾಲದಲ್ಲಿ ನಾಣ್ಯವನ್ನಾಗಿ ಉಪಯೋಗಿಸುತ್ತಿದ್ದರು ಅಂತ ಕೇಳಲಾಗಿದೆ. ಇದರಲ್ಲಿ ಆಪ್ಷನ್ ಕೊಡೋಕ್ಕಿಂತ ಮುಂಚೆ ನಾಣ್ಯಗಳು ಕೊಟ್ಟಿದ್ದಾರೆ. ದಿನಾರ, ದ್ರಹ್ಮ, ರೂಪಕ ಮತ್ತು ಸುವರ್ಣ ಅಂತ 4 ನಾಣ್ಯಗಳು. ಕೆಳಗಡೆ ಸರಿಯಾದ ಆಯ್ಕೆಯನ್ನ ಮಾಡಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ 4 ಮಾತ್ರ, ಆಪ್ಷನ್ ಬಿ 2 ಮತ್ತು 3 ಮಾತ್ರ, ಆಪ್ಷನ್ ಸಿ 1 ಮತ್ತು 4 ಮಾತ್ರ, ಆಪ್ಷನ್ ಡಿ 1, 2, 3, 4 ಅಂತ ಕೇಳಲಾಗಿದೆ. ಇಲ್ಲಿ 4 ಆಪ್ಷನ್ ಅಲ್ಲಿ ಸರಿಯಾದ ಒಂದು ಉತ್ತರ ಅಂದ್ರೆ ಸಿ ಅಂತ ನೋಡ್ತೀವಿ, 1 ಮತ್ತು 4 ಅಂತ. ಅಂದ್ರೆ ದಿನಾರ ಮತ್ತು ಸುವರ್ಣ ಇವೆರಡು ಗುಪ್ತರ ಕಾಲದ ನಾಣ್ಯಗಳಾಗಿದ್ವು ಅಂತ ನೋಡ್ತೀವಿ. ಇನ್ನೊಂದು ಪ್ರಶ್ನೆ ಕೇಳಬಹುದು, ಯಥೇಚ್ಛವಾದಂತ ಚಿನ್ನದ ನಾಣ್ಯಗಳನ್ನ ಜಾರಿಗೆ ತಂದಂತ ರಾಜ ಮನೆತನ ಯಾವುದು ಅಂತ ಕೇಳಬಹುದು. ಅದು ಗುಪ್ತರದು. ಹಿಂಗೂ ಕೇಳ್ಬೋದು, ಯಥೇಚ್ಛವಾಗಿ ಚಿನ್ನದ ನಾಣ್ಯಗಳನ್ನ ಜಾರಿಗೆ ತಂದಂತ
ಸಾಮ್ರಾಟ ಯಾರು ಅಂತ ಕೇಳಬಹುದು. ಅದೇ ಸಮುದ್ರಗುಪ್ತ. 8 ಬಗೆಯ ಚಿನ್ನದ ನಾಣ್ಯಗಳನ್ನ ಆತ ಜಾರಿಗೆ ತರ್ತಾನೆ. ಹಾಗಾಗಿ ಇವ್ರ ಕಾಲದಲ್ಲಿ ಪ್ರಮುಖವಾಗಿ ದಿನಾರ ಅನ್ನುವಂಥದ್ದು, ಸುವರ್ಣ ಅನ್ನುವಂಥದ್ದು ಪ್ರಮುಖ ನಾಣ್ಯಗಳಾಗಿದ್ದವು, ಚಿನ್ನದ ನಾಣ್ಯಗಳು ಅಂತ ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 26. ಗುಪ್ತರ ಸಾಮ್ರಾಜ್ಯದ ಕಾಲದಲ್ಲಿ ನಾಣ್ಯಗಳ ಅವನತಿ ಮತ್ತೆ ಸ್ವರ್ಣ ನಾಣ್ಯಗಳ ಕಾಣಿಸದಿರುವಿಕೆಗೆ ಕೆಳಗಿನ ಯಾವುವು ಕಾರಣವಾಗುತ್ತವೆ ಅಂತ ಕೇಳಲಾಗಿದೆ. ಗುಪ್ತರ ಸಾಮ್ರಾಜ್ಯದ ಕಾಲದಲ್ಲಿ ನಾಣ್ಯಗಳ ಅವನತಿ ಮತ್ತೆ ಸ್ವರ್ಣ ನಾಣ್ಯಗಳ ಕಾಣಿಸದಿರುವಿಕೆಗೆ ಕೆಳಗಿನ ಯಾವುವು ಕಾರಣ ಆಗ್ತವ ಅಂತ ಪ್ರಶ್ನೆ ಕೇಳಲಾಗಿದೆ. ಇಲ್ಲಿ ಆಪ್ಷನ್ ಎ ಅಗತ್ಯ ವಸ್ತುಗಳ ಬೆಲೆ ಇಳಿಕೆ, ಅಗತ್ಯ ವಸ್ತುಗಳ ಬೆಲೆ ಇಳಿಕೆ. ಆಪ್ಷನ್ ಬಿ ಸ್ವರ್ಣದ ಮೈನಿಂಗ್ ಸ್ಥಗಿತವಾಗುವಿಕೆ. ಆಪ್ಷನ್ ಸಿ ಹಣದ ಆರ್ಥಿಕತೆ ನಿಧಾನವಾಗಿ ಬಾಲ್ಟರ್ ಆರ್ಥಿಕತೆಗೆ ಬದಲಾವಣೆ. ಆಪ್ಷನ್ ಡಿ ವ್ಯಾಪಾರದಲ್ಲಿ ಇಳಿಮುಖವಾಗುವುದು ಅಂತ ಕೇಳಲಾಗಿದೆ. ಈ 4 ಕಾರಣದಲ್ಲಿ ಮುಖ್ಯವಾಗಿ ಈ ಚಿನ್ನದ ನಾಣ್ಯಗಳು ಅವನತಿಯತ್ತ ಹೋಗುವುದಕ್ಕೆ ಅಥವಾ ಈ ಒಂದು ಸಾಮ್ರಾಜ್ಯ ಅವನತಿಯತ್ತ ಹೋಗುವುದಕ್ಕೆ ಮೂಲ ಕಾರಣನೇ ವ್ಯಾಪಾರದಲ್ಲಿ ಇಳಿಮುಖವಾಗುವುದು ಅಂತ ನೋಡ್ತೀವಿ. ಅಂದ್ರೆ ಕುಮಾರಗುಪ್ತ ಮತ್ತು ಸ್ಕಂದಗುಪ್ತನ ಕಾಲದಲ್ಲಿ ಬೆಳ್ಳಿ ನಾಣ್ಯಗಳನ್ನ ಯಥೇಚ್ಛವಾಗಿ ಜಾರಿಗೆ ತರ್ತಾರೆ. ಈ ಬೆಳ್ಳಿ ನಾಣ್ಯಗಳು ಮತ್ತು ತಾಮ್ರ ನಾಣ್ಯಗಳು ಜಾಸ್ತಿ ಜಾರಿಗೆ ಬಂದವು ಅಂದ್ರೆ ಅದರ ಅರ್ಥ ಸಾಮ್ರಾಜ್ಯ ದುರ್ಭಿಕ್ಷೆಗೀಡಾಗಿದೆ ಅಂತ ಅರ್ಥ, ಅವನತಿಯ ಮೆಟ್ಟಿಲನ್ನ ಒಂದೊಂದಾಗಿ ಕಳಿಸ್ಕೊಳ್ತಾ ಇದೆ ಅಂತ ಅರ್ಥ. ಹಾಗಾಗಿ ಇಲ್ಲಿ ವ್ಯಾಪಾರ ಏನಾಗ್ತದಂತಂದ್ರೆ ಇಳಿಮುಖ ಆಗ್ತದೆ. ಕ್ರಿಸ್ತ ಶಕ 5ನೇ ಶತಮಾನ ಅಥವಾ 6ನೇ ಶತಮಾನದ ಆದಿಗೆ ಬರ್ತಿದ್ದಂಗೆ ಟ್ರೇಡ್ ಬಿದ್ದು ಹೋಗ್ತದ. ವಿದೇಶದೊಂದಿಗೆ ಇದ್ದಂತ ವ್ಯಾಪಾರ ಸಂಪರ್ಕ ಎಲ್ಲ ಕಡಿದೋಗಿ ಕೇವಲ ಆಂತರಿಕವಾಗಿ ಜಾತ್ರೆಗಳು ಅಥವಾ ಸಾರ್ಥ ಅಂತ ಕರಿತೀವಿ. ಬೌದ್ಧ ಸಾಹಿತ್ಯದಲ್ಲಿ ಸಾರ್ಥ ಅಂತಂದ್ರೆ ಇಡಿಯಾಗಿ ಸರಕು ಸರಂಜಾಮುಗಳನ್ನ ತೆಗೆದುಕೊಂಡೋಗಿ ಒಂದು ಭಾಗದಲ್ಲಿ 15ರಿಂದ ತಿಂಗಳುಗಟ್ಟಲೆ ಅದನ್ನ ಟೆಂಟ್ ಹೊಡಿತಾ ಇದ್ರು. ಅದನ್ನೇ ಸಂತೆ ಅಂತ ಏನ್ ಬಂದಿದ್ರು, ಸಾರ್ಥದಿಂದ ಬಂದಿದ್ದು. ಬೌದ್ಧದ ಪ್ರಾಕೃತ ಭಾಷೆಯ ಸಾರ್ಥನೆ ಸಂತೆಯಾಗಿ ಬಂತಂತ ನೋಡ್ತೀವಿ. ಅಂತ ಸಾರ್ಥಗಳೆಲ್ಲ ಏನಪ್ಪಾ ಅಂತಂದ್ರೆ ಬಿದ್ದು ಹೋದುವಂತ ಕೂಡ ನೋಡ್ತೀವಿ. ಹಂಗಾಗಿ ಟ್ರೇಡ್ ಬಿದ್ದಿದ್ರಿಂದಲೇ ಈ ಒಂದು ಸ್ವರ್ಣ ನಾಣ್ಯಗಳು ಕಾಣಿಸದೇ ಇರೋಕೆ ಕಾರಣ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ನೆಕ್ಸ್ಟ್ ಪ್ರಶ್ನೆ 26. ಈ ಒಂದು ಪ್ರಶ್ನೆ ಪಲ್ಲವ ಸಂತತಿ ಮೇಲೆ ಕೇಳಲಾಗಿದೆ. ಪಲ್ಲವ ಡೈನೆಸ್ಟಿ ಮೇಲೆ ಒಂದು ಪ್ರಶ್ನೆ ಕೇಳಲಾಗಿದೆ. ಇಲ್ಲಿ ಪ್ರಶ್ನೆ ಕೆಳಗಿನ ಯಾವ ರಾಜರು ಮಮಲ್ಲನ್ ಆಗಿದ್ದರು ಅಂತ ಕೇಳಲಾಗಿದೆ. ಅಂದ್ರೆ ಕುಸ್ತಿಪಟ್ಟು ಕೆಳಗಿನ ಯಾವ ರಾಜರು ಮಮಲ್ಲನ್ ಆಗಿದ್ದರು ಅಂತ ಕೇಳಲಾಗಿದೆ. ಇಲ್ಲಿ ಆಪ್ಷನ್ ಎ ಪುಲಿಕೇಶಿ ಸೆಕೆಂಡ್, ಆಪ್ಷನ್ ಬಿ ಮಹೇಂದ್ರ ವರ್ಮನ್ ಫಸ್ಟ್, ಆಪ್ಷನ್ ಸಿ ನರಸಿಂಹ ವರ್ಮನ್ ಫಸ್ಟ್, ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೇಳಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಮಹಾಮಲ್ಲ ಯಾರಾಗಿದ್ರು ಅಂತಂದ್ರೆ ಆಪ್ಷನ್ ಸಿ ನರಸಿಂಹ ವರ್ಮ ಫಸ್ಟ್ ಅಂತ ನೋಡ್ತೀವಿ. ಪಲ್ಲವ ಮನೆತನದಲ್ಲೇ ಅತ್ಯಂತ ಶ್ರೇಷ್ಠವಾದಂತ ಮತ್ತು ವೀರ ಶೌರ್ಯ ಸಾಹಸ ಮೆರೆದಂತ ಒಬ್ಬ ವಿಸ್ತರಣವಾದಿ ಅಂದ್ರೆ ಅದು 1ನೇ ನರಸಿಂಹವರ್ಮ ಅಂತ ನೋಡ್ತೀವಿ. ಮುಖ್ಯವಾಗಿ ಪಲ್ಲವರ ಡೈನೆಸ್ಟಿಯನ್ನು ನೋಡುವಾಗ ಕ್ರಿಸ್ತ ಶಕ 3ನೇ ಶತಮಾನದಿಂದಲೇ ಆರಂಭ ಆಗ್ತದ. ಸಿಂಹ ವಿಷ್ಣುವಿನಿಂದ ಈ ಮನೆತನ ಆರಂಭ ಆಗ್ತದ. ಈ ಮನೆತನದಲ್ಲಿ ಶಿವಸ್ಕಂದ ವರ್ಮ ಅಂದ್ರೆ ಈ ಒಂದು ಗುಪ್ತರ ಕಾಲದ ಸಂದರ್ಭದಲ್ಲಿ ಇದ್ದಂತ ದೊರೆ ಯಾರು ಅಂತ ಕೇಳಲಾಗಿದೆ. ಗುಪ್ತರ ಕಾಲದ ಸಂದರ್ಭದಲ್ಲಿ ಇದ್ದ ಪಲ್ಲವ ದೊರೆ ಯಾರು ಅಂತ ಕೇಳಲಾಗಿದೆ. ಅದು ಶಿವಸ್ಕಂದ ವರ್ಮ. ಸಮುದ್ರಗುಪ್ತ ಅವನ ಮೇಲೆ ಯುದ್ಧ ಮಾಡಿ ಗೆಲುವನ್ನು ಸಾಧಿಸ್ತಾನೆ ಅಂತ. ಯಾಕಂದ್ರೆ ದಕ್ಷಿಣ ಭಾರತದ 12 ಪ್ರಮುಖ ದಾಳಿಗಳಲ್ಲಿ ಪಲ್ಲವರ ಮೇಲೂ ಕೂಡ ದಾಳಿ ಮಾಡ್ತಾನೆ, ಅದು ಶಿವಸ್ಕಂದ ವರ್ಮ. ಅದಾದ ನಂತರ ಪಲ್ಲವರ ಒಂದು ಮನೆತನ ಗೊತ್ತಾಗುವುದಿಲ್ಲ. ಯಾಕಂದ್ರೆ 3 ರೀತಿಯ ಮನೆತನಗಳು ನೋಡ್ತೀವಿ. ಅಲ್ಲೇನಪ್ಪಾ ಅಂತಂದ್ರೆ ಸಂಸ್ಕೃತ ಫಸ್ಟು ಪ್ರಾಕೃತ ಶಾಸನಗಳ ಕಾಲ, ನಂತರ ಸಂಸ್ಕೃತ ಶಾಸನಗಳ ಕಾಲ ಅನ್ನೋದು ನೋಡ್ತೀವಿ, ನಂತರ ತಮಿಳು ಶಾಸನ ಕಾಲ. ನಂತರ ಕ್ರಿಸ್ತಶಕ 6ನೇ ಶತಮಾನ ಸಂದರ್ಭದಲ್ಲಿ ಸಿಂಹವಿಷ್ಣುವಿನ ಮಗನಾದಂತ 1ನೇ ಮಹೇಂದ್ರ ವರ್ಮನ ಕಾಲದಿಂದ ಪಲ್ಲವ ಮನೆತನ ಏನಪ್ಪಾ ಅಂದ್ರೆ ಚೇತರಿಸಿಕೊಳ್ತದ. ಕ್ರಿಸ್ತಶಕ 590ರಿಂದ 630 ಮಧ್ಯದ ಅವಧಿಯಲ್ಲಿ ಕಂಚಿಯನ್ನ ತನ್ನ ಪ್ರಧಾನ ಸ್ಥಳವನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡದಂತವ್ರು ಯಾರಪ್ಪ ಅಂತಂದ್ರೆ ಈ ಒಂದು ಪಲ್ಲವರಂತ ನೋಡ್ತೀವಿ. ಆ ಮನೆತನದಲ್ಲಿ ಇದ್ದಂತವನು ಮಹೇಂದ್ರ ವರ್ಮನ್. ಈತ ಮೊದಲ ಪಲ್ಲವ ಸಂತತಿಯ ನಿಜವಾದ ಸಾಮ್ರಾಜ್ಯ ಸ್ಥಾಪಕ ಅಂತ ಕರಿತೀವಿ. ಈತ ಒಬ್ಬ ಸಂಗೀತಗಾರನಾಗಿದೆ. ಪ್ರಶ್ನೆ ಕೇಳಬಹುದು ಏನಪ್ಪಾ ಅಂತಂದ್ರೆ ಸಂಗೀತದ ಕುರಿತಾಗಿ ಶಾಸನ ಹೊರಡಿಸಿದ ಪಲ್ಲವ ದೊರೆ ಯಾರು ಅಂತಂದ್ರೆ ಅದು 1ನೇ ಮಹೇಂದ್ರ ವರ್ಮನ್ ಅಂತ ನೋಡ್ತೀವಿ. ಇನ್ನು ಸರಿಯಾದ ಉತ್ತರ ಇಲ್ಲ ಸಿ ನರಸಿಂಹ ವರ್ಮನ್. ಈತ 630ರಿಂದ 668 ಇದ್ದ ಅಂತ ನೋಡ್ತೀವಿ. ಮುಖ್ಯವಾಗಿ ಈತನ ಕಾಲದಲ್ಲಿ ಏನಪ್ಪಾ ಅಂತಂದ್ರೆ ಬಾದಾಮಿ ಇಲ್ಲಿ ಇದ್ದಂತ 2ನೇ ಪುಲಿಕೇಶಿ ಕಂಚಿಯ ಪಲ್ಲವರ ಮೇಲೆ ದಾಳಿ ಮಾಡಿ ಸತತವಾಗಿ ಸೋಲಿಸಿ ಮಹೇಂದ್ರ ವರ್ಮನ್ ಸಂಪೂರ್ಣವಾಗಿ ಸೋಲಿಸಿದ್ದ. ಆ ಒಂದು ಸೇಡನ್ನ ಈತ 642ರಲ್ಲಿ ಪುಲಿಕೇಶಿಯ ಮೇಲೆ ಪುನಃ ದಾಳಿಯ ಮಾಡಿ ಬದಾಮಿಯನ್ನ ಗೆದ್ದು ಬದಾಮಿಯನ್ನ ತನ್ನ ಕಪಿಮುಷ್ಟಿಗೆ ತೆಗೆದುಕೊಂಡು ವಾತಾಪಿಕೊಂಡ ಅನ್ನುವಂತ ಬಿರುದನ್ನ ಇಟ್ಕೊಂಡು 13 ವರ್ಷ ಆಳ್ವಿಕೆ ಮಾಡ್ತಾನೆ. ಅದು 1ನೇ ನರಸಿಂಹವರ್ಮ. ಆತ ಈ ಒಂದು ಮಹಾಮಲ್ಲ ಅನ್ನುವಂತ ಬಿರುದನ್ನು ಹೊಂದಿದ್ದ ಅಂತ ನೋಡ್ತೀವಿ. ನೆಕ್ಸ್ಟ್ ಪ್ರಶ್ನೆ ಕ್ವಶನ್ ನಂಬರ್ 27. ಚೋಳರ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ.
ಚೋಳರ ಕುರಿತಾಗಿ. ಎಸ್, ಮಾಲ್ಡೀವ್ ಪ್ರದೇಶವನ್ನು ಚೋಳರ ಯಾವ ರಾಜನು ಪ್ರಥಮವಾಗಿ ಆಕ್ರಮಿಸಿದನು ಅಂತ ಪ್ರಶ್ನೆ ಇದೆ. ಮಾಲ್ಡೀವ್ ಪ್ರದೇಶವನ್ನು ಚೋಳರ ಯಾವ ರಾಜನು ಪ್ರಥಮವಾಗಿ ಆಕ್ರಮಿಸಿದನು ಅಂತ ಹೇಳಿ. ಇಲ್ಲಿ ಆಪ್ಷನ್ ಎ ರಾಜರಾಜ ಚೋಳ, ಆಪ್ಷನ್ ಬಿ ರಾಜೇಂದ್ರ ಚೋಳ, ಆಪ್ಷನ್ ಸಿ ರಾಜಾದಿರಾಜ ಚೋಳ ಮತ್ತು ಆಪ್ಷನ್ ಡಿ ರಾಜೇಂದ್ರ ಚೋಳ ಸೆಕೆಂಡ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ನೋಡುವಾಗ ಆಪ್ಷನ್ ಎ ರಾಜರಾಜ ಚೋಳ ಅಂತ ನೋಡ್ತೀವಿ ನಾವು. 985ರಿಂದ 1042ರ ಮಧ್ಯದ ಅವಧಿಯಲ್ಲಿ ಇದ್ದಂತ ಈ ಚೋಳ ರಾಜ, ಈತ ಎರಡನೇ ಸುಂದರ ಚೋಳನ ಮಗ. ಚೋಳ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂಥ ಎರಡನೇ ಸುಂದರ ಚೋಳನ ಮಗ. ಈತನ ಮೂಲ ಹೆಸರು ಅಂತ ಬಂದಾಗ ಬೇರೆದೆ, ಅಗ್ರೋಮೋಲಿ ವರ್ಮನ್ ಅಂತ ಹೇಳಿ. ಅಗ್ರೋಮೋಲಿ ವರ್ಮನ್ ಅನ್ನೋದು ಈತನ ಮೂಲ ಹೆಸರು. ಈತನಿಗೆ ಮತ್ತೊಂದು ಬಿರುದಿದೆ, ಮುಮ್ಮಡಿ ಚೋಳ ಅಂತ ಕೂಡ ಈತನ್ನ ಕರೀತಾರೆ. ಹಾಗೆ ಜಯಗೊಂಡ ಚೋಳ ಅಂತ ಕರೀತಾರೆ. ಹಾಗೆ ಸಿಂಹಳಾಂತಕ ಕೂಡ ಈತನನ್ನ ಕರೀತಾರೆ ಅಂತ ನೋಡ್ತೀವಿ. ಇದು ಸರಿಯಾದ ಉತ್ತರ. ಮೊಟ್ಟ ಮೊದಲ ಬಾರಿಗೆ ಮಾಲ್ಡೀವ್ಸ್ ದ್ವೀಪವನ್ನ ಗೆದ್ದಂತವನು ಅದು ರಾಜರಾಜ ಚೋಳ. ಇನ್ನು 3 ಆಪ್ಷನ್ ನೋಡೋದಾದ್ರೆ ರಾಜೇಂದ್ರ ಚೋಳ ಅನ್ನುವಂಥವನು, ಈತ ಈ ಒಂದು ರಾಜರಾಜ ಚೋಳನ ಮಗನಾಗಿದ್ದ. ಈತನಿಗೆ ಮುದಿಗೊಂಡ ಚೋಳ ಅನ್ನುವಂತ ಬಿರುದಿದೆ. ಈತ ಕಲ್ಯಾಣಿ ಚಾಲುಕ್ಯರ ಎರಡನೇ ಜಯಸಿಂಹನನ್ನ ಮಸ್ಕಿಯಲ್ಲಿ ಸೋಲಿಸ್ತಾನೆ. ಈ ಒಂದು ಮಾಸಂಗಿಪುರ ಅಥವಾ ಮಸ್ಕಿ ಅಂತ ಕರಿತೀವಿ, ಅಲ್ಲಿ ಸೋಲಿಸ್ತಾನೆ. ಈತನಿಗೆ ಗಂಗೈಕೊಂಡ ಚೋಳಪುರಂ ಅನ್ನುವಂತಹ ಪ್ರದೇಶವನ್ನ ನಿರ್ಮಾಣ ಮಾಡದ ಅನ್ನೋದು ಕೂಡ ಗೊತ್ತಿಲ್ಲ. ಅದಾದ ನಂತರ ಬರೋನು ರಾಜರಾಜ ಚೋಳ. 1044ರಿಂದ 1052ರ ಮಧ್ಯದಲ್ಲಿ ರಾಜರಾಜ ಚೋಳ ಇದ್ದ. ಅದಾದ ನಂತರ ರಾಜೇಂದ್ರ ಚೋಳ, ಈತ ಎರಡನೇ ರಾಜೇಂದ್ರ ಚೋಳ ಅಂತ ಇದನ್ನ ಕರೀತಾರೆ. ಈತ ಕೂಡಲ ಸಂಗಮದ ಹತ್ರ ಕಲ್ಯಾಣಿ ಚಾಲುಕ್ಯರ ಸೋಮೇಶ್ವರನ ಸೋಲಿಸಿದ ಅನ್ನೋದನ್ನ ನಾವಿಲ್ಲಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಯಾವ ದೇವಾಲಯಗಳು ಚೋಳ ಸಾಮ್ರಾಜ್ಯಕ್ಕೆ ಸೇರುವುದಿಲ್ಲ ಅಂತ ಕೇಳಲಾಗಿದೆ ಪ್ರಶ್ನೆ. ಕೆಳಗಿನ ಯಾವ ದೇವಾಲಯಗಳು ಚೋಳ ಸಾಮ್ರಾಜ್ಯಕ್ಕೆ ಸೇರುವುದಿಲ್ಲ ಅಂತ ಕೇಳಲಾಗಿದೆ. ಆಪ್ಷನ್ ಎ ಬೃಹದೇಶ್ವರ ದೇವಾಲಯ, ಆಪ್ಷನ್ ಬಿ ಕೊರಂಗನಾಥ ದೇವಾಲಯ, ಆಪ್ಷನ್ ಸಿ ಕೈಲಾಸನಾಥ ದೇವಾಲಯ, ಆಪ್ಷನ್ ಡಿ ಐರಾವತೇಶ್ವರ ದೇವಾಲಯ ಅಂತ ಕೇಳಲಾಗಿದೆ. ಐರಾವತೇಶ್ವರ ದೇವಾಲಯ ಅಂತ ಹೇಳಿ. ಇಲ್ಲಿ ಒಟ್ಟು 4 ದೇವಾಲಯ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಒಂದು ಉತ್ತರ ಅಂತಂದ್ರೆ ಸಿ ಕೈಲಾಸನಾಥ ದೇವಾಲಯ ಅಂತ ನೋಡ್ತೀವಿ ನಾವು. ಕೈಲಾಸನಾಥ ದೇವಾಲಯ ಇದು ಚೋಳ ಸಾಮ್ರಾಜ್ಯಕ್ಕೆ ಸೇರ್ಪಡುವುದಿಲ್ಲ. ಇದು ಪಲ್ಲವರ ಕಾಲದ ಒಂದು ದೇವಾಲಯ. ರಾಜ ನರಸಿಂಹ ಅನ್ನುವಂಥವನು ಈ ಒಂದು ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ. ಕ್ರಿಸ್ತಶಕ 700ರಿಂದ 728ರ ಅವಧಿಯ ಮಧ್ಯದಲ್ಲಿ ಈ ಕೈಲಾಸನಾಥ ದೇವಾಲಯವನ್ನ ರಾಜ ನರಸಿಂಹ ಅನ್ನುವಂಥವನು ನಿರ್ಮಾಣ ಮಾಡದ. ಇದನ್ನ ರಾಜ ನರಸಿಂಹ ಶೈಲಿ ಅಂತ ಕೂಡ ಕರೀತಾರೆ. ರಾಜ ನರಸಿಂಹ ಶೈಲಿ ಅಂತ ಹೇಳಿ. ಇಲ್ಲಿ ಬೃಹದೇಶ್ವರ ದೇವಾಲಯದ ಬಗ್ಗೆ ನೋಡೋದಾದ್ರೆ ಭಾರತದಲ್ಲಿ ಅತ್ಯಂತ ದೊಡ್ಡ ದೇವಾಲಯ ಬೃಹದೇಶ್ವರ ದೇವಾಲಯ. 500 × 300 ಅಡಿ ವಿಸ್ತೀರ್ಣ ಹೊಂದಿರತಕ್ಕಂತ ಅತ್ಯಂತ ಎತ್ತರದ ಗೋಪುರವನ್ನು ಹೊಂದಿರತಕ್ಕಂತ ಒಂದು ದೇವಾಲಯ. ಇದನ್ನ ರಾಜರಾಜ ಚೋಳ ಅನ್ನುವಂಥವನು ಈ ದೇವಾಲಯವನ್ನ ಗಂಗೈಕೊಂಡ ಚೋಳಪುರಂದಲ್ಲಿ ಕಟ್ಟಿಸ್ತಾನೆ. ಮುಖ್ಯವಾಗಿ ಉತ್ತರ ಭಾರತದ ದಿಗ್ವಿಜಯದ ನೆನಪಿಗೋಸ್ಕರ ಕಟ್ಟಿದಂತ ಒಂದು ದೇವಾಲಯ ಕೂಡ ನೋಡ್ತೀವಿ. ಇಲ್ಲಿ ಮುಖ್ಯವಾಗಿ ಈ ಒಂದು ದೇವಾಲಯ ದಕ್ಷಿಣ ಭಾರತದಲ್ಲಷ್ಟಲ್ಲ, ಭಾರತದಲ್ಲಿ ದೊಡ್ಡದಾದ ದೇವಾಲಯ. ಹಾಗೆ ಇನ್ನೊಂದೇನಪ್ಪಾ ಅಂತಂದ್ರೆ ಗಂಗೈಕೊಂಡ ಚೋಳಪುರಂದಲ್ಲೂ ಇದು ತಂಜಾವೂರಿನಲ್ಲಿ ಒಂದು ರಾಜರಾಜ ಈ ಒಂದು ಬೃಹದೇಶ್ವರ ದೇವಾಲಯ ಇದೆ. ಹಾಗೆ ಗಂಗೈಕೊಂಡ ಚೋಳಪುರಂದಲ್ಲೂ ಕೂಡ ಒಂದು ಬೃಹದೇಶ್ವರ ದೇವಾಲಯ ಇದೆ ಅಂತ ಕೂಡ ಗೊತ್ತಿರ್ಲಿ. ಕೊರಂಗನಾಥ ದೇವಾಲಯವನ್ನ ತಿರುಚನಾಪಳ್ಳಿ ಜಿಲ್ಲೆಯ ಶ್ರೀನಿವಾಸ ನೆಲ್ಲೂರು ಅನ್ನುವಂತಹ ಪ್ರದೇಶದಲ್ಲಿ ಕಟ್ಟಿಸಲಾಗಿದೆ ಅಂತ ನೋಡ್ತೀವಿ ನಾವು. ಇದನ್ನ ಶ್ರೀರಂಗನಾಥ ದೇವಾಲಯ ಅಂತ ಕೂಡ ಕರೀತಾರೆ. 2ನೇ ಪ್ರಾಂತ ಕಟ್ಟಿಸಿದ್ದು ಕೊರಂಗನಾಥ ದೇವಾಲಯ. ಇದನ್ನ ಶ್ರೀನಿವಾಸ ನೆಲ್ಲೂರು ಅನ್ನುವಂಥ ಪ್ರದೇಶದಲ್ಲಿ ಕಟ್ಟಲಾಗಿದೆ. ಇದರ ಹೆಸರು ಹೆಚ್ಚುವಲ್ಲಿ ಶ್ರೀರಂಗನಾಥ ದೇವಾಲಯ. ಇದನ್ನ ಕೊರಂಗನಾಥ ದೇವಾಲಯ ಅಂತ ಕರೀತಾರೆ. 2ನೇ ಪ್ರಾಂತ ಕಟ್ಟಿಸಿದ್ದು. ಇನ್ನೊಂದು ಐರಾವತೇಶ್ವರ ದೇವಾಲಯ, ಇದು ದಾರಾಸುರಂ ಅನ್ನುವಂಥ ಪ್ರದೇಶದಲ್ಲಿ ಇದೇ ಒಂದು ಚೋಳರು ಕಟ್ಟಿಸಿರುವಂತ ಒಂದು ದೇವಾಲಯ. ನೆಕ್ಸ್ಟ್ ಪ್ರಶ್ನೆ ರಾಷ್ಟ್ರಕೂಟರ ಇತಿಹಾಸಕ್ಕೆ ಸಂಬಂಧಿಸಿದ್ದು. ಪ್ರಶ್ನೆ ನಂಬರ್ 29. ಕೆಳಗಿನ ಯಾವ 2 ಉತ್ತರ ರಾಜವಂಶಗಳು ರಾಷ್ಟ್ರಕೂಟರೊಂದಿಗೆ ಸಂಬಂಧಿಸಿವೆ ಅಂತ ಕೇಳಲಾಗಿದೆ. ಕೆಳಗಿನ ಯಾವ 2 ರಾಜ್ಯ ಮನೆತನಗಳು, ಉತ್ತರದ ರಾಜ ಮನೆತನಗಳು ರಾಷ್ಟ್ರಕೂಟ ಮನೆತನಕ್ಕೆ ಸಂಬಂಧಿಸಿದೆ ಅಂತ. ಆಪ್ಷನ್ ಎ ಪ್ರತಿಯಾರರು ಮತ್ತು ಪರಮಾರರು, ಆಪ್ಷನ್ ಬಿ ಪಾಲರು ಮತ್ತು ಚಂದೇಲರು, ಆಪ್ಷನ್ ಸಿ ಪ್ರತಿಯಾರರು ಮತ್ತು ಪಾಲರು, ಆಪ್ಷನ್ ಡಿ ಚಾಲುಕ್ಯರು ಮತ್ತು ಚಹಮಾನರು ಅಂತ 4 ಆಪ್ಷನ್ಸ್ ಇದೆ. ಎ ಆಪ್ಷನ್ಸ್ ಪ್ರತಿಹಾರರು ಮತ್ತು ಪರಮಾರರು, ಬಿ ಪಾಲರು ಚಂದೇಲರು, ಸಿ ಪ್ರತಿಹಾರರು ಪಾಲರು, ಚಾಲುಕ್ಯರು ಚಹಮಾನರು ಅಂತ. ಇದರಲ್ಲಿ ಆನ್ಸರ್ ಬಂದು ಸಿ ಪ್ರತಿಹಾರರು ಮತ್ತು ಪಾಲರು ಅಂತ ನೋಡ್ತೀವಿ ನಾವು. ಯಾಕಂದ್ರೆ ತ್ರಿಕೂಟ ಯುದ್ಧ ಅಂತ ಬರ್ತದ.
ಆ ತ್ರಿಕೂಟ ಯುದ್ಧ ಮಾಡಿದ್ ಯಾರಪ್ಪ ಅಂತಂದ್ರೆ ರಾಷ್ಟ್ರಕೂಟರು, ಪ್ರತಿಹಾರರು, ಪಾಲರು ಅಂತ ನೋಡ್ತೀವಿ. ನೋಡಿ, ರಜಪೂತರ ಸಣ್ಣ ಟಾಪಿಕ್ ಬಹಳ ಪ್ರಶ್ನೆ ಬಂದಿದ್ದಾವೆ ಅದರ ಮೇಲೆ. ಈ ಪ್ರತಿಹಾರರು, ಪಾಲರು ಮತ್ತು ರಾಷ್ಟ್ರಕೂಟರು ಈ 3 ಜನ ಸೇರ್ಕೊಂಡು ಯುದ್ಧ ಮಾಡ್ತಾರೆ ಕನೌಜದ ರಾಜಪ್ರಭುತ್ವಕ್ಕೋಸ್ಕರ. ಇದು ಗೊತ್ತಿರ್ಲಿ. ಇಲ್ಲಿ ಮುಖ್ಯವಾಗಿ ಪ್ರತಿಹಾರರಲ್ಲಿ ವಸ್ತರಾಜ ಅಂತ ಬರ್ತಾನೆ, ಪ್ರತಿಹಾರರಲ್ಲಿ ವಸ್ತರಾಜ, ಪಾಲರಲ್ಲಿ ಧರ್ಮಪಾಲ ಅಂತ ಬರ್ತಾನೆ. ಈ ಪ್ರತಿಹಾರ ರಾಜಧಾನಿ ಕನೌಜ ಆಗಿತ್ತು, ಇಲ್ಲಿ ವಸ್ತರಾಜ ಇದ್ದ, ಇವನ ಮೇಲೆ ಧರ್ಮಪಾಲ ಯುದ್ಧ ಮಾಡ್ತಾನೆ. ಈ ಇಬ್ಬರ ಮೇಲೆ ಯುದ್ಧ ಮಾಡೋನು ಯಾರಪ್ಪ ಅಂದ್ರೆ ರಾಷ್ಟ್ರಕೂಟರ 3ನೇ ಇಂದ್ರ ಅಂತ ನೋಡ್ತೀವಿ ನಾವು. 3ನೇಯ ಇಂದ್ರ ಅಂತ ಏನ್ ನೋಡ್ತೀವಲ್ಲ, ಆ 3ನೇಯ ಇಂದ್ರ 914ರಿಂದ 929ರಲ್ಲಿ ಆತ ಇದ್ದ. ಈ ಒಂದು ಕದನ 916-17ರಲ್ಲಿ ನಡೀತದ, ತ್ರಿಕೂಟ ಕದನ. ಈ ಕದನದಲ್ಲಿ ಜಯ ಯಾರ್ದಾಗ್ತದೆ ಅಂದ್ರೆ ರಾಷ್ಟ್ರಕೂಟರ 3ನೇ ಇಂದ್ರಂದು ಜಯ ಆಗ್ತದೆ. ರಾಷ್ಟ್ರಕೂಟರ 3ನೇಯ ಒಂದು ಇಂದ್ರಂದು ಇಲ್ಲಿ ಜಯ ಆಗ್ತದ. ಇನ್ನ ಪ್ರಶ್ನೆ 30, ಗುಪ್ತ ಚಕ್ರಾಧಿಪತ್ಯದ ನಂತರ ಗರುಡವನ್ನು ರಾಜವಂಶದ ಲಾಂಛನವನ್ನಾಗಿ ಯಾರಿಂದ ಅಳವಡಿಸಿಕೊಳ್ಳಲಾಯಿತು ಅಂತ ಕೇಳಲಾಗಿದೆ. ಗುಪ್ತ ಚಕ್ರಾಧಿಪತ್ಯದ ನಂತರ ಗರುಡವನ್ನು ರಾಜವಂಶದ ಲಾಂಛನವನ್ನಾಗಿ ಯಾರಿಂದ ಅಳವಡಿಸಿಕೊಳ್ಳಲಾಗಿದೆ ಅಂತ ಕೇಳಲಾಗಿದೆ. ಆಪ್ಷನ್ ಎ ರಾಷ್ಟ್ರಕೂಟರು, ಬಿ ಪಶ್ಚಿಮ ಚಾಲುಕ್ಯರು, ಸಿ ಶಿಲಾಹಾರರು, ಡಿ ಛೇದಿಯರು ಅಂತ 4 ಆಪ್ಷನ್ಸ್ ಇದೆ. ಇಲ್ಲಿ ಸರಿಯಾದ ಉತ್ತರ ರಾಷ್ಟ್ರಕೂಟರು ಅಂತ ನೋಡ್ತೀವಿ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಆರಂಭ ಮಾಡದಂತ ಗುಪ್ತರ ಮನೆತನದಲ್ಲಿ ಶ್ರೀಗುಪ್ತ ಮನೆತನ ಆರಂಭ ಮಾಡ್ತಾನೆ 275ರಲ್ಲಿ. ನಂತರ ಏನಪ್ಪಾ ಅಂತಂದ್ರೆ ಘಟೋತ್ಕಚ ಗುಪ್ತ ಆಳ್ವಿಕೆ ಮಾಡ್ತಾನೆ. ನಂತರ 320ರಿಂದ 1ನೇ ಚಂದ್ರಗುಪ್ತ ಆಳ್ವಿಕೆ ಮಾಡ್ತಾನೆ. ಇವ್ರ ಕಾಲದಲ್ಲಿ ಏನಪ್ಪಾ ಅಂತಂದ್ರೆ ಇವರು ಪರಮ ಭಾಗವತರಾಗಿದ್ರು, ವೈಷ್ಣವ ಧರ್ಮ ಪ್ರತಿಪಾದಕರಾಗಿದ್ದರಿಂದ ವಿಷ್ಣುನ ವಾಹನವಾದಂತ ಗರುಡ ವಾಹನವನ್ನ ಇವ್ರ ಕಾಲದಲ್ಲಿ, ಮುಖ್ಯವಾಗಿ ಸಮುದ್ರಗುಪ್ತನ ಕಾಲದಲ್ಲಿ, ಏನು ಉತ್ತರದ ನಾಗಾ ಜನಾಂಗವನ್ನ ಸೋಲಿಸ್ತಾನಲ್ಲ ಸಮುದ್ರಗುಪ್ತ, ಅದರ ಕುರುವಾಗಿ ಗರುಡ ವಾಹನವನ್ನ ಆತ ಒಪ್ಕೊಂಡಿದ್ದ. ಅದಾದ ನಂತರ ಗರುಡ ವಾಹನವನ್ನ ಕರ್ನಾಟಕದಲ್ಲಿ ರಾಷ್ಟ್ರಕೂಟರು ಒಪ್ಕೋತಾರೆ. ಇವರು ಕೂಡ ವೈಷ್ಣವರಾಗಿದ್ರು ಅಂತ ನೋಡ್ತೀವಿ. ಕೊಲ್ಲಾಪುರದ ಲಕ್ಷ್ಮಿಗೆ ಇಲ್ಲಿ ಅಮೋಘ ವರ್ಷ ನೃಪತುಂಗ ತನ್ನ ಬೆರಳನ್ನ ಕೊಡ್ತಾನೆ. ಆ ಬೆರಳು ಕೊಡೋದು ಏನಪ್ಪಾ ಅಂತಂದ್ರೆ ಒಂದು ಧಾರ್ಮಿಕ ಬಲಿ ಸಂಕೇತ, ಅವರು ವೈಷ್ಣವರಾಗಿದ್ರು ಅನ್ನೋದಕ್ಕೆ ನಮ್ಮ ಮಾಹಿತಿ ಸಿಗ್ತದೆ. ಹಾಗೆ ರಾಷ್ಟ್ರಕೂಟರು ಗರುಡ ಲಾಂಛನವನ್ನು ಹೊಂದಿದ್ರು. ಅದ್ರ ಜೊತೆಗೆ ಒಂದು 3 ಆಪ್ಷನ್ಸ್ ಇದೆ. ಪಶ್ಚಿಮದ ಚಾಲುಕ್ಯರು ಅಂತ ಇವ್ರು ಬೇರೆ ಯಾರಲ್ಲ, ಗುಜರಾತ್ ಅಲ್ಲಿ ಇರ್ತಕ್ಕಂಥ ಸೋಲಂಕಿಗಳಂತ ನೋಡ್ತೀವಿ. 941ರಲ್ಲಿ ಮೂಲರಾಜ ಅನ್ನುವಂಥವನು ಅನಿಲ್ ವಾಡವನ್ನ ರಾಜಧಾನಿ ಮಾಡಿಕೊಂಡು ಈ ವಂಶವನ್ನು ಆರಂಭ ಮಾಡ್ತಾನೆ. ಈ ವಂಶದಲ್ಲಿ 1ನೇ ಭೀಮದೇವ ಅನ್ನುವಂಥವನು ಅತ್ಯಂತ ಪ್ರಮುಖವಾದಂತ ದೊರೆ ಅಂತ ಕೂಡ ನೋಡ್ತೀವಿ. ಆತ ಕಟ್ಟಿಸಿದ ದೇವಸ್ಥಾನವೇ ಸೋಮನಾಥ ದೇವಸ್ಥಾನ. ನೆಕ್ಸ್ಟ್ ಶಿಲಾಹಾರರು ಅನ್ನುವಂಥವ್ರು, ಇವರು ರಾಷ್ಟ್ರಕೂಟರ ಸಾಮಂತರಾಗಿ ಶಿಲಾರ ಅನ್ನುವಂಥವನು 8ನೇ ಶತಮಾನದಲ್ಲಿ ಈ ಒಂದು ಮನೆತನ ಸ್ಥಾಪನೆ ಮಾಡ್ತಾನೆ. ಈ ಮನೆತನದ ಒಂದು ಪೌರಾಣಿಕತೆ ಏನಪ್ಪಾ ಅಂದ್ರೆ ಜೀಮುತ ವಾಹನ ಅನ್ನುವಂಥವನು, ಗರುಡನಿಗೆ ಆಹಾರವಾದಂತ ತ್ಯಾಗ ಕಥೆಯನ್ನ ಈ ಮನೆತನದಲ್ಲಿ ನೋಡಬಹುದು. ನೆಕ್ಸ್ಟ್ ಛೇದಿಯರು ಅನ್ನುವಂಥವ್ರು, ಇವರು ಸೂಕ್ತಮತಿ ಅನ್ನುವಂತ ಪ್ರದೇಶದಲ್ಲಿ ಈಶ್ವರ ಸೇನ ಅನ್ನುವಂತ ವ್ಯಕ್ತಿ ಈ ಒಂದು ಮನೆತನವನ್ನ ಆರಂಭ ಮಾಡ್ತಾನೆ ಅಂತ ನಾವಿಲ್ಲಿ ಗಮನಿಸಬಹುದು. ನೆಕ್ಸ್ಟ್ ಪ್ರಶ್ನೆ ಮುಂದಕ್ಕೆ ಹೋಗೋಣ. ರಜಪೂತರ ಕುರಿತಾದಂತಹ ಪ್ರಶ್ನೆಗಳು. ಕ್ವಶನ್ ನಂಬರ್ 31, ಈ ಕೆಳಗಿನ ಯಾವ ರಾಜವಂಶ ತಮ್ಮನ್ನು ತಾವೇ ಬ್ರಾಹ್ಮಣ ಕ್ಷತ್ರಿಯರೆಂದು ಕರೆಸಿಕೊಂಡಿದೆ ಅಂತ. ಈ ಕೆಳಗಿನ ಯಾವ ರಾಜವಂಶ ತಮ್ಮನ್ನು ತಾವೇ ಬ್ರಾಹ್ಮಣ ಕ್ಷತ್ರಿಯರೆಂದು ಕರೆಸಿಕೊಂಡಿದೆ ಅಂತ. ಇಲ್ಲಿ ಆಪ್ಷನ್ ಎ ಪಾಲರು, ಆಪ್ಷನ್ ಬಿ ಸೇನರು, ಆಪ್ಷನ್ ಸಿ ಪ್ರತಿಹಾರರು, ಡಿ ಚಹಮಾನರು ಅಂತ ಇದೆ. ದಯವಿಟ್ಟು ಗಮನಿಸಬೇಕು, ರಜಪೂತರ ಬಗ್ಗೆ ಬಂದಂತ ಅತ್ಯಂತ ಪ್ರಮುಖವಾದ ಪ್ರಶ್ನೆ ಇದು. ಈ 4 ರಾಜ ಮನೆತನಗಳಲ್ಲಿ ಯಾವ ಮನೆತನ ತಮ್ಮನ್ನ ತಾವು ಬ್ರಾಹ್ಮಣ ಕ್ಷತ್ರಿಯ ಅಂತ ಕರ್ಕೊಳ್ತದೆ ಅಂತ ಹೇಳಿ ಕೇಳಲಾಗಿದೆ. ಇಲ್ಲಿ ಆಪ್ಷನ್ ಬಿ ಸೇನರು, ಬಂಗಾಳದಲ್ಲಿ ಇರ್ತಕ್ಕಂಥ ಒಂದು ಮನೆತನ, ಸೇನ ಮನೆತನ, ಆ ಮನೆತನದವರು ಈ ಒಂದು ಬ್ರಾಹ್ಮಣ ಕ್ಷತ್ರಿಯ ಅಂತೇಳಿ ಕರ್ಸ್ಕೊಳ್ತಾರೆ. ಸಾಮಂತ ಸೇನಾ ಅನ್ನುವಂಥವ್ನು ಈ ಒಂದು ಮನೆತನ ಸ್ಥಾಪಕ, ಸಾಮಂತ ಸೇನಾ ಅಂತೇಳಿ. ಇದರಲ್ಲಿ ವಿಜಯಸೇನ, ಬಲ್ಲಾಳ ಸೇನಾ ಅನ್ನುವಂಥ ಪ್ರಮುಖ ರಾಜರು ಬರ್ತಾರೆ. ಇವರು 2 ರಾಜಧಾನಿ, ಆರಂಭದ ರಾಜಧಾನಿ ವಿಜಯಪುರ, ನಂತರದು ವಿಕಾಟಶೀಲ ಅಂತ ಹೇಳಿ 2 ರಾಜಧಾನಿಗಳನ್ನ ನಾವು ಸೇನರ ಮನೆತನದಲ್ಲಿ ನೋಡ್ತೀವಿ. ನಂತರ ಮುಖ್ಯವಾಗಿ ಪ್ರತಿಹಾರರು ಮತ್ತು ಚೌಹಾಣರು ಕೂಡ ರಜಪೂತರಲ್ಲಿ ಬರ್ತಕ್ಕಂಥ ಒಂದು ಮನೆತನ. ಮುಂದೆ ಅದನ್ನ ಚರ್ಚೆ ಮಾಡೋಣ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 32, ಕ್ವಶನ್ ನಂಬರ್ 32, ಕೆಳಗಿನ ಯಾವ ಹಳ್ಳಿಗಳಲ್ಲಿ ಒಂದು ಸ್ಥಳ ವಿಕ್ರಮಶೀಲ ಮಹಾವಿಹಾರವಾಗಿತ್ತು, ಅನಂತರ ಪಾಲರ ಅವಧಿಯಲ್ಲಿ ಶೈಕ್ಷಣಿಕ ಕೇಂದ್ರವಾಗಿ ಸುಧಾರಿಸಲಾಗಿತ್ತು ಅಂತ ಕೇಳಲಾಗಿದೆ. ಕೆಳಗಿನ ಯಾವ ಹಳ್ಳಿಗಳಲ್ಲಿ ಒಂದು ಸ್ಥಳ ವಿಕ್ರಮಶೀಲ ಮಹಾವಿಹಾರ ಆಗಿತ್ತು, ನಂತರ ಅದು ಪಾಲರ ಅವಧಿಯಲ್ಲಿ ಶೈಕ್ಷಣಿಕ ಕೇಂದ್ರವಾಗಿ ಬದಲಾಯಿತು ಅಂತ ಕೇಳಲಾಗಿದೆ.
ಇಲ್ಲಿ ಪ್ಲೇಸ್ಗಳು ಕೊಟ್ಟಿದ್ದಾರೆ, 4 ಪ್ಲೇಸ್ಗಳು. ಆಪ್ಷನ್ ಎ ಅಂಟಿಚಾಕ, ಆಪ್ಷನ್ ಬಿ ಅಪಸದ್, ಆಪ್ಷನ್ ಸಿ ಬಸರಹ, ಆಪ್ಷನ್ ಡಿ ಚಂಡಿಮಾ ಅಂತ ಕೇಳಲಾಗಿದೆ. ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಅಂಟಿಚಾಕ ಅಂತ ಹೇಳಿ. ಪಾಲರ ಕಾಲದಲ್ಲಿ ವಿಕ್ರಮಶೀಲ ವಿಶ್ವವಿದ್ಯಾಲಯ ಬದಲಾಗಿ ಈ ಅಂಟಿಚಾಕ ಅನ್ನುವಂತ ಒಂದು ಹಳ್ಳಿ ಏನಾಗಿತ್ತು ಅಂದ್ರೆ ಶೈಕ್ಷಣಿಕ ಕೇಂದ್ರ ಆಗಿತ್ತು ಅಂತ ನೋಡ್ತೀವಿ. ಮುಖ್ಯವಾಗಿ ನಲಂದ ವಿಶ್ವವಿದ್ಯಾಲಯ ಹರ್ಷವರ್ಧನ್ ನಂತರ ಅವನತಿ ಆದಿಯನ್ನು ಹಿಡಿದಂತ ಸಂದರ್ಭದಲ್ಲಿ ಪಾಲರ ದೊರೆಯಾದಂತ ಧರ್ಮಪಾಲ ಅನ್ನುವಂಥವನು ಕ್ರಿಸ್ತ ಶಕ 783ರಿಂದ 82ರ ಸಂದರ್ಭದಲ್ಲಿ ಈತ ಅಂಟಿಚಾಕ ಅನ್ನುವಂತ ಪ್ರದೇಶವನ್ನ ಶೈಕ್ಷಣಿಕ ಕೇಂದ್ರವಾಗಿ ಪರಿವರ್ತನೆ ಮಾಡದ ಅಂತ ನೋಡ್ತೀವಿ. 12ನೇ ಶತಮಾನದಲ್ಲಿ ಬಕ್ತಿಯಾರುದ್ದೀನ್ ಖಿಲ್ಜಿ ಈ ಪ್ರದೇಶದ ಮೇಲೆ ಅಟ್ಯಾಕ್ ಮಾಡಿ ಅದನ್ನ ಸುಟ್ಟು ಹಾಕ್ತಾ ಅನ್ನೋದು ಕೂಡ ಗಮನಿಸಬಹುದು. ನೆಕ್ಸ್ಟ್ ಕ್ವಶನ್ ನಂಬರ್ 33. ಪೃಥ್ವಿರಾಜ ರಾಸೋ ಪ್ರಕಾರ ರಜಪೂತ್ ಕುಲಗಳು, ಪೃಥ್ವಿರಾಜ ರಾಸೋ ಪ್ರಕಾರ ರಜಪೂತ್ ಕುಲಗಳು ಮೌಂಟ್ ಅಬೂದಲ್ಲಿ ಅಗ್ನಿಕುಂಡದಿಂದ ಹೊರಬಂದರು ಅವರಾರೆಂದರೆ. ಪೃಥ್ವಿರಾಜ ರಾಸೋ ಅನ್ನುವಂತ ಕೃತಿಯನ್ನ ನೋಡ್ತೀವಿ ನಾವು. ಚಾಂದ್ ಬರ್ದಾಯಿ ಬರೆದಂತ ಕೃತಿ ಇದು. ಈ ಕೃತಿಯಲ್ಲಿ ಕೆಲವು ರಜಪೂತ ವಂಶಗಳು ಮೌಂಟ್ ಅಬು ಅನ್ನುವಂತ ಪರ್ವತದಲ್ಲಿ ಅಗ್ನಿಕುಂಡದಿಂದ ಎದ್ದು ಬಂದುವು ಅಂತ ಹೇಳಲಾಗ್ತದೆ. ಅಂದ್ರೆ ಈ ಕಥೆಯಲ್ಲಿ ಪರಶುರಾಮನ ಕಥೆ ಬರ್ತದೆ. ಏನಪ್ಪಾ ಅಂದ್ರೆ ಪರಶುರಾಮ ಇಡೀ ಕ್ಷತ್ರಿಯ ಕುಲವನ್ನ ನಾಶ ಮಾಡ್ಬೇಕಂತೇಳಿ ಹಠ ತೊಡ್ತಾನೆ. ಯಾಕಂದ್ರೆ ತನ್ನ ತಂದೆಯಾದಂತ ಏನು ಜಮದಗ್ನಿಯನ್ನ ಕಾರ್ತಿ ವೀರಾರ್ಜುನ ಅನ್ನುವಂತ ಕ್ಷತ್ರಿಯ ಕೊಂದಕ್ಕೋಸ್ಕರ ಅವ್ರ ಮೇಲೆ ದ್ವೇಷದಿಂದ ಎಲ್ಲಾ ಕ್ಷತ್ರಿಯನ ನಾಶ ಮಾಡ್ತಾನೆ. ಆ ಸಂದರ್ಭದಲ್ಲಿ ಎಲ್ಲಾ ಕ್ಷತ್ರಿಯರ ನಾಶವಾದ ನಂತರ ಪುನಃ ಆ ಪರಶುರಾಮನ ಒಂದು ಅಭಯದಿಂದ ಅಗ್ನಿಯಲ್ಲಿ ಜನಿಸಿ ಬಂದಂತ ಕುಲಗಳಂದ್ರೆ ರಜಪೂತ ಕುಲಗಳು ಅಂತ ಹೇಳ್ತಾರೆ. ಅಬು ಏನು ಮೌಂಟ್ ಅಬು ಅನ್ನುವಂತ ಒಂದು ಪ್ರದೇಶ ಇದೆಯಲ್ಲ, ಅಲ್ಲಿ ಅಗ್ನಿಕುಂಡದಲ್ಲಿ ಜನಿಸ್ತಾರಂತೆ. ಯಾರು ಅಂತ ಕೇಳಲಾಗಿದೆ. ಇಲ್ಲಿ ಆಪ್ಷನ್ಸ್ ಇದೆ. ಎ ಆಪ್ಷನ್ ಪ್ರತಿಯಾರರು, ಚೌಹಾಣರು, ಗಾಡ್ವಾಲರು, ಕಲ್ಚೂರಿಗಳಂತಿದೆ. ಬಿ ಪರಮಾರರು, ಚಂದೇಲರು, ಚೌಹಾಣರು, ಚಾಲುಕ್ಯರು ಅಂತ ಇದೆ. ಹಾಗೆ ಸಿ ಚೌಹಾಣರು, ಕಲಚೂರಿಗಳು, ಚಂದೇಲರು, ಪ್ರತಿಯಾರರು ಅಂತಿದೆ. ಆಪ್ಷನ್ ಡಿ ಪ್ರತಿಯಾರರು, ಚೌಹಾಣರು, ಚಾಲುಕ್ಯರು, ಪರಮಾರರು ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರತಿಯಾರರು, ಚೌಹಾಣರು, ಚಾಲುಕ್ಯರು ಮತ್ತು ಪರಮಾರರು. ಈ 4 ವಂಶಗಳಲ್ಲಿ ಏನಪ್ಪಾ ಅಂತಂದ್ರೆ ಅಗ್ನಿಕುಂಡದಲ್ಲಿ ಹುಟ್ಟಿ ಬಂದು ಅಂತ ನೋಡ್ತೀವಿ ಈ ಒಂದು ಪೃಥ್ವಿರಾಜ ರಾಸೋ ಅನ್ನೋ ಕೃತಿ ಪ್ರಕಾರ. ಇಲ್ಲಿ ಒಂದೊಂದೇ ಸಿಂಪಲ್ ಆಗಿ ನೋಡೋದಾದ್ರೆ ಪ್ರತಿಯಾರ ಅನ್ನುವಂತ ವಂಶ ಅವಂತಿಪುರ ಅನ್ನುವಂತ ರಾಜ್ಯದಲ್ಲಿ ಅದು ಜನ್ಮ ತಾಳ್ತದೆ. ಅದರ ರಾಜಧಾನಿ ಅವಂತಿಪುರ. ಇದನ್ನ 1ನೇ ನಾಗಭಟ್ಟ ಅನ್ನುವಂಥವನು ಸುಮಾರು ಸಾರಿ ಒಂದಿಸಿ ಬರೆಯಲ್ಲಿ ಬಂದಿದೆ. ಏನಂತಂದ್ರೆ ಒಂದು ಕಡೆ ರಾಜಧಾನಿಗಳು, ಇನ್ನೊಂದ್ ಕಡೆ ರಾಜರು. ವಿಶೇಷವಾಗಿ ರಜಪೂತರ ಬಗ್ಗೆನೇ ಕೇಳಲಾಗಿದೆ. ಬಹಳ ಎಕ್ಸಾಮ್ಗಳಲ್ಲಿ ನೀವು ಕಂಡಿರ್ತೀರಿ. ರಜಪೂತ ರಾಜವಂಶಗಳು ಒಂದ್ ಕಡೆ, ರಜಪೂತ ರಾಜಧಾನಿಗಳು ಒಂದ್ ಕಡೆ. ಟಿಇಟಿಯಲ್ಲೂ ಕೂಡ ಅದನ್ನ ಪ್ರಶ್ನೆ ಕೇಳಲಾಗಿದೆ. ಹಾಗೆ ರಜಪೂತ ರಾಜರು ಒಂದ್ ಕಡೆ, ರಾಜಧಾನಿಗಳು ಒಂದ್ ಕಡೆ, ಈ ರೀತಿಯಾದ ಒಂದು ಮನೆತನಗಳು ಒಂದ್ ಕಡೆ, ರಾಜಧಾನಿಗಳು ಒಂದ್ ಕಡೆ. ಹಾಗಾಗಿ ಇಲ್ಲಿ ಮೊದಲೇದು ಪ್ರತಿಯಾರ ನೋಡೋದಾದ್ರೆ 1ನೇ ನಾಗಭಟ ಅನ್ನುವಂಥವನು ಅವಂತಿಪುರದಲ್ಲಿ ಈ ಒಂದು ಮನೆತನವನ್ನ ಆರಂಭ ಮಾಡ್ತಾನೆ. ಇದರಲ್ಲಿ ವಸ್ತರಾಜ ಅನ್ನುವಂಥವನು, ಮಿಹಿರ್ ಭೋಜ ಅನ್ನುವಂಥವನು ಅತ್ಯಂತ ಪ್ರಖ್ಯಾತ ಸಾಮ್ರಾಟರಾಗಿದ್ರಂತ ನೋಡ್ತೀವಿ. ಇನ್ನು ಚೌಹಾಣ ವಂಶ ಅನ್ನುವಂಥದ್ದು ಅಜ್ಮೀರ ಮತ್ತು ದೆಹಲಿಯಲ್ಲಿ ಆರಂಭವಾದಂತ ಮನೆತನ. ವಾಸುದೇವ ಅನ್ನುವಂಥವನು ಚೌಹಾಣ ವಂಶದಲ್ಲಿ ಅತ್ಯಂತ ಪ್ರಮುಖ ನೋಡ್ತೀವಿ. ಅದ್ರ ಜೊತೆಗೆ 3ನೇ ಪೃಥ್ವಿರಾಜ್ ಚೌಹಾಣ್ ಅನ್ನುವಂಥವನು, ಇದನ್ನ ನಾವು ನೆನ್ಪಿಟ್ಕೊಳ್ಳೇಬೇಕು. ಚೌಹಾಣ ಮನೆತನದಲ್ಲಿ ಅತಿ ಪ್ರಸಿದ್ಧವಾದಂತ ಸಾಮ್ರಾಟ್ ಅಂದ್ರೆ 3ನೇ ಪೃಥ್ವಿರಾಜ್ ಚೌಹಾಣ್. ಯಾಕಂತಂದ್ರೆ 1191-92ರಲ್ಲಿ ನಡೀತಕ್ಕಂತ 2 ಪ್ರಮುಖ ತೈರಿನ ಕಾಳಗಳಂತ ಏನಿದಾವಲ್ಲ, ಗೋರಿ ಮೊಹಮ್ಮದನನ್ನ ಕ್ಷಮಿಸಿ ಕಳಿಸ್ತಾನೆ. 2ನೇ ತಿರುಗಿ ಬಂದಂತ ಗೋರಿ ಮೊಹಮ್ಮದ್ ಈತನನ್ನ ಮೋಸದಿಂದ ಕೊಂದು ಭಾರತದಲ್ಲಿ ಮೊಟ್ಟ ಮೊದಲ ದೆಹಲಿ ಮನೆತನ ಸ್ಥಾಪನೆ ಆಗೋದಕ್ಕೆ ಕಾರಣ ಆಗ್ತಾನೆ. ಹಾಗಾಗಿ ಗೋರಿ ಮೊಹಮ್ಮದ್ ಮತ್ತು ಈ ಒಂದು 3ನೇ ಪೃಥ್ವಿರಾಜ್ ಚೌಹಾಣ್ನ ಮಧ್ಯದಲ್ಲಿ ನಡೆದಂತ ಕದನಗಳು ತರೈನ್ ಕಾಳಗಳಂತ ಕರಿತೀವಿ. ಇನ್ನ ನೆಕ್ಸ್ಟ್ ಚಂದೇಲರು ಅನ್ನುವಂತ ವಂಶ ಇದೆ. ಇದನ್ನ 831ರಲ್ಲಿ ನನ್ನುಖ ಅನ್ನುವಂಥವನು, ಚಂದೇಲರ ವಂಶವನ್ನ ನನ್ನುಖ ಅನ್ನುವಂಥವನು ಆರಂಭ ಮಾಡ್ತೀವಿ. ನೆನಪಿರ್ಲಿ, ಖಜುರಾಹೋ ಅನ್ನುವಂತ ಪ್ರದೇಶದಲ್ಲಿ ದೇವಾಲಯಗಳ ನಿರ್ಮಾಣ ಮಾಡಿದಂತ ಕೀರ್ತಿ ಈ ಚಂದೇಲ ವಂಶದವರಿಗೆ ಸಲ್ತದೆ. ಚಂದೇಲರಲ್ಲಿ ಗಂಡ ಅನ್ನುವಂತ ಒಬ್ಬ ದೊರೆ ಬರ್ತಾನೆ, ಅವನು ಶ್ರೇಷ್ಠ ದೊರೆ ಅಂತ ನಾವು ನೋಡ್ಬೋದು. ಇನ್ನ ಗಹದ್ವಾಲ ವಂಶ ಅಂತ ಬಂದಾಗ ಯಶೋ ವಿಗ್ರಹ ಅನ್ನುವಂಥವನು ಸ್ಥಾಪಕ. ಗಹದ್ವಾಲರ ವಂಶ ಸ್ಥಾಪಕ ಯಶೋ ವಿಗ್ರಹ. ಈ ಮನೆತನದಲ್ಲಿ ಚಂದ್ರದೇವ ಅನ್ನುವಂಥವನು ಹೆಸರಾದಂತ ಒಬ್ಬ ರಾಜನಾಗಿದ್ದ ಅಂತ ನಾವು ಇಲ್ಲಿ ಗಮನಿಸಬಹುದು. ಜೊತೆಗೆ ಪರಮಾರರು ಅಂತ ಬರ್ತಾರೆ. ಪರಮಾರರ ಸ್ಥಾಪಕ ಯಾರಪ್ಪ ಅಂತಂದ್ರೆ ಉಪೇಂದ್ರ ಅಂತ ನೋಡ್ತೀವಿ. ಇವರ ಮೂಲ ಸ್ಥಾನ ಮೌಂಟ್ ಅಬು, ಅದರ ರಾಜಧಾನಿ ಧಾರಾ ಇವರ ರಾಜಧಾನಿ ಆಗಿತ್ತು ಅಂತ. ಪರಮಾರ ರಾಜಧಾನಿ ಧಾರಾ ಆಗಿತ್ತು. ಉಪೇಂದ್ರ ಈ ಮನೆತನ ಸ್ಥಾಪಕ. ಇದು ರಜಪೂತರ ಬಗ್ಗೆ ನಿಮಗೆ ಒಂದು ಸಂಕ್ಷಿಪ್ತ ಮಾಹಿತಿ. ಇನ್ನ ಕ್ವಶನ್ ನಂಬರ್ 34. ಈ ಕೆಳಗಿನ ರಾಜರಲ್ಲಿ ಯಾರು 4 ಸಲ ಅಶ್ವಮೇಧ ಯಾಗವನ್ನ ಮಾಡಿದ್ದರು ಅಂತ ಕೇಳಲಾಗಿದೆ.
ಈ ಕೆಳಗಿನ ರಾಜರಲ್ಲಿ ಯಾರು 4 ಸಲ ಅಶ್ವಮೇಧ ಯಾಗವನ್ನ ಮಾಡಿದ್ದರು? ಇದು ವಾಕಾಟಕರಿಗೆ ಸಂಬಂಧಿಸಿದಂತ ಪ್ರಶ್ನೆ. ಇಲ್ಲಿ ಆಪ್ಷನ್ ಎ ಪುಷ್ಯಮಿತ್ರ ಶುಂಗ, 1ನೇ ಪ್ರವರಸೇನ, ನೆಕ್ಸ್ಟ್ ಸಿ ಸಮುದ್ರಗುಪ್ತ, ಡಿ ನಂದಿವರ್ಮನ್ ಪಲ್ಲವ ಮಲ್ಲ ಅಂತ ನೋಡ್ತೀವಿ. ಸರಿಯಾದ ಉತ್ತರ ಆಪ್ಷನ್ ಪಿ 1ನೇ ಪ್ರವರಸೇನ ಅಂತ ನೋಡ್ತೀವಿ. ಈ 1ನೇ ಪ್ರವರಸೇನ ವಾಕಾಟಕ ಮನೆತನಕ್ಕೆ ಸಂಬಂಧಿಸಿದಂತ ಒಬ್ಬ ರಾಜ, ಒಬ್ಬ ಬ್ರಾಹ್ಮಣ ರಾಜ್ಯ. 4 ಸಲ ಈತ ಅಶ್ವಮೇಧ ಯಾಗವನ್ನ ಮಾಡ್ತಾನೆ. ಈ ಒಂದು ವಾಕಾಟಕ ಮನೆತನವನ್ನ ವಿಂಧ್ಯ ಶಕ್ತಿ ಅನ್ನುವನು, ವಾಕಾಟಕ ಮನೆತನವನ್ನ ವಿಂಧ್ಯ ಶಕ್ತಿ ಅನ್ನುವಂಥವ್ನು ಬಿರಾರ್ ಅನ್ನುವಂತಹ ಪ್ರದೇಶದಲ್ಲಿ ಸ್ಥಾಪನೆ ಮಾಡ್ತಾನೆ. ಪುಲಿಕಾ ಪಟ್ಟಣ ಅಂತ ಕರೀತಾರೆ ಬಿರಾರ್ಗೆ, ಪುಲಿಕಾ ಪಟ್ಟಣ. ಆ ಪುಲಿಕಾ ಪಟ್ಟಣದಲ್ಲಿ ವಿಂಧ್ಯ ಶಕ್ತಿ ಅನ್ನುವಂಥವನು ವಾಕಾಟಕ ಮನೆತನವನ್ನು ಆರಂಭ ಮಾಡ್ತಾನೆ. ಆ ವಾಕಾಟಕ ಮನೆತನದಲ್ಲಿ 1ನೇ ಪ್ರವರಸೇನ ಅನ್ನುವಂಥವನು ಈ ಬಿರಾರ, ಮಹಾರಾಷ್ಟ್ರ, ಬುಂದೇಲಖಂಡ ಈ ಎಲ್ಲಾ ಪ್ರದೇಶಗಳನ್ನ ಒಗ್ಗೂಡಿಸಿ ಆಳ್ವಿಕೆ ಮಾಡಿದ ಜೊತೆಗೆ 4 ಪ್ರಮುಖ ಅಶ್ವಮೇಧ ಯಾಗಗಳನ್ನ ಮಾಡಿದ ಅಂತ ಮಾಹಿತಿ ನೋಡ್ತೀವಿ. ಇನ್ನಲ್ಲ ಪುಷ್ಯಮಿತ್ರ ಶುಂಗನ ಬಗ್ಗೆ ನೋಡೋದಾದ್ರೆ ಕ್ರಿಸ್ತಪೂರ್ವ 184ರಲ್ಲಿ ಈತ ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆಯಾದಂತ ಬೃಹದ್ರಥನನ್ನ ಕೊಂದಾಕಿ ತನ್ನ ಒಂದು ಮನೆತನ ಆರಂಭ ಮಾಡದ ಅಂತ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಆಪ್ಷನ್ ಸಿ ಸಮುದ್ರಗುಪ್ತ, ಈತ ಗುಪ್ತ ರಾಷ್ಟ್ರದಲ್ಲಿ ಅತ್ಯಂತ ಪ್ರಮುಖವಾದಂತ ಸಾಮ್ರಾಟ. ಈತ 1ನೇ ಚಂದ್ರಗುಪ್ತನ ಮಗನಾಗಿ ಕ್ರಿಸ್ತಶಕ 335ರಿಂದ ಆಳ್ವಿಕೆಗೆ ಬರತಕ್ಕಂತ ಈತ ಸುಮಾರು 40 ವರ್ಷಗಳ ಸುದೀರ್ಘ ಆಳ್ವಿಕೆಯನ್ನ ಮಾಡ್ತಾನೆ. ಈತನ ಕಾಲದಲ್ಲಿ ಅಲಹಾಬಾದ್ ಸ್ತಂಭ ಶಾಸನ ಅತ್ಯಂತ ಪ್ರಮುಖವಾದಂತ ಶಾಸನ. 22 ಸಾಲುಗಳಿಂದ ಕೂಡಿದಂತ ದೇವನಾಗರಿ ಲಿಪಿಯಲ್ಲಿ ಬರೆದಂತ ಸಂಸ್ಕೃತ ಶಾಸನ ಯಾವುದಪ್ಪ ಅಂತಂದ್ರೆ ಅಲಹಾಬಾದ್ ಸ್ತಂಭ ಶಾಸನ ಅಂತ ನೋಡ್ತೀವಿ. ಇದನ್ನ ಹರಿಶೇಣ ಅನ್ನುವಂತ ಈತನ ಅಮಾತ್ಯನು ದಂಡನಾಯಕನು ಈ ಒಂದು ಶಾಸನವನ್ನ ಬರೀತಾನೆ. ಇದು ಮುಖ್ಯವಾಗಿ ಸಮುದ್ರಗುಪ್ತನ ದಿಗ್ವಿಜಯದ ಬಗ್ಗೆ ಹೇಳುವಂತದ್ದು. ಈ ಮುಖ್ಯವಾಗಿ ಈತ ಏನಪ್ಪಾ ಅಂದ್ರೆ ಈ ಒಂದು ಶಾಸನದಲ್ಲಿ 100 ಕದನಗಳ ಸಿಂಹ ಅಂತ ಈತನ ವರ್ಣನೆ ಮಾಡಲಾಗ್ತದ. ಇಂದ್ರ, ವರುಣ, ಅಗ್ನಿ ಈತನನ್ನ ಹೋಲಿಸಲಾಗ್ತದ. ಹಾಗೆ ಏನಪ್ಪಾ ಅಂತಂದ್ರೆ ಇದರಲ್ಲಿ ಈತನಿಗೆ ಕವಿರಾಜ ಅನ್ನುವಂತ ಬಿರುದು ಕೂಡ ಇದೆ. ಈತ ಕವಿ ಆಗಿದ್ದ ಅಂತ ಹೇಳುವುದಕ್ಕೆ ಕೃಷ್ಣ ಚರಿತ ಅನ್ನುವಂಥ ಕೃತಿಯನ್ನ ಸಮುದ್ರಗುಪ್ತ ಬರೆದಿದ್ದ ಅಂತ ನೋಡ್ತೀವಿ. ಒಟ್ಟು 5 ರೀತಿಯ ದಿಗ್ವಿಜಯಗಳನ್ನ ಈತ ಮಾಡ್ತಾನೆ. ಇವು ತುಂಬಾ ಇಂಪಾರ್ಟೆಂಟ್. 8 ರೀತಿಯ ಚಿನ್ನದ ನಾಣ್ಯಗಳನ್ನ ಜಾರಿಗೆ ತಂದ. ನಂದಿವರ್ಮನ್ ಪಲ್ಲವ ಅನ್ನುವಂಥವನು ಪಲ್ಲವ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂಥ ಕೊನೆಯ ದೊರೆ, ಅತಿ ದೀರ್ಘವಾಗಿ ಆಳ್ವಿಕೆ ಮಾಡದಂತ ಒಬ್ಬ ದೊರೆ ಅಂತ ನೋಡ್ತೀವಿ. ಇನ್ನ ಕೊನೆಯ ಪ್ರಶ್ನೆ 35, ಯಹೂದಿಯರ ಕಾಲದಲ್ಲಿ ಕೆಳಗಿನ ಯಾವ ಪ್ರದೇಶವು ನಾಣ್ಯ ತಯಾರಿಸುವ ಕೇಂದ್ರವಾಗಿತ್ತು ಅಂತ ಕೇಳಲಾಗಿದೆ. ಯಹೂದಿಯರ ಕಾಲದಲ್ಲಿ ಕೆಳಗಿನ ಯಾವ ಪ್ರದೇಶವು ನಾಣ್ಯ ತಯಾರಿಸುವ ಒಂದು ಪ್ರದೇಶ ಆಗಿತ್ತು ಅಂತಂದ್ರೆ ಬಯಾನ, ರೋಹ್ತಕ್, ಬರೇಲಿ, ಮಥುರಾ ಅಂತ ಕೇಳಲಾಗಿದೆ. ಇಲ್ಲಿ ನೇರವಾದ ಆನ್ಸರ್ ರೋಹ್ತಕ್ ಅಂತ ನೋಡ್ತೀವಿ ನಾವು. ಇಲ್ಲಿ ಬಯಾನ, ಬರೇಲಿ, ಮಥುರಾ ಇವೆಲ್ಲ ಪ್ರಾಚೀನ ಕಾಲದ ಪ್ರದೇಶಗಳು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ರೋಹ್ತಕ್ ಅಂತ ನೋಡ್ತೀವಿ. ಇಡಿಯಾಗಿ ಟೋಟಲ್ ಆಗಿ ಕ್ರಿಸ್ತ ಪೂರ್ವದಿಂದ ಕ್ರಿಸ್ತ ಶಕ 10ನೇ ಶತಮಾನದವರೆಗಿನ ಸುಮಾರು ಎಲ್ಲಾ ರಾಜ್ಯ ಕ್ರೊನಾಲಜಿ ನೋಡ್ಕೊಂಡು ಹೋದಾಗ ನಾವಿಲ್ಲಿ ಆಧಾರಗಳು ಸಿಂಧೂ ನಾಗರಿಕತೆ, ವೇದಗಳ ಕಾಲ, ಬೌದ್ಧ ಧರ್ಮ, ಮೌರ್ಯ ಸಾಮ್ರಾಜ್ಯ, ಇಲ್ಲಿ ನೋಡಿ ಮಹಾಜನಪದಗಳ ಬಗ್ಗೆ ಬಂದಿಲ್ಲ, ಅಲೆಕ್ಸಾಂಡರ್ನ ಬಗ್ಗೆ ಬಂದಿಲ್ಲ, ಶಿಲಾಯುಗ ನಾಗರಿಕತೆ ಬಗ್ಗೆ ಬಂದಿಲ್ಲ, ಮೌರ್ಯರ ನಂತರ ಬಂದಂತ ಶುಂಗ ಮನೆತನದ ಬಗ್ಗೆ ಬಂದಿದೆ, ಶಾತವಾಹನರ ಬಗ್ಗೆ ಬಂದಿಲ್ಲ, ಕಣ್ವರ ಬಗ್ಗೆ ಬಂದಿಲ್ಲ, ಹಾಗೆ ಬ್ಯಾಕ್ಟೀರಿಯನರ ಬಗ್ಗೆ ಬಂದಿಲ್ಲ, ಕ್ಷತ್ರಪರ ಬಗ್ಗೆ ಬಂದಿದೆ. ಹಾಗೆ ಏನಪ್ಪ ನೆಕ್ಸ್ಟ್ ನೇರವಾಗಿ ಕುಶಾನರ ಬಗ್ಗೆ ಬಂದಿದೆ, ಗುಪ್ತರ ಬಗ್ಗೆ ಬಂದಿದೆ. ಇಲ್ಲಿ ವರ್ಧನರ ಬಗ್ಗೆ ಬಂದಿಲ್ಲ, ನೇರವಾಗಿ ರಜಪೂತರ ಬಗ್ಗೆ. ದಕ್ಷಿಣ ಭಾರತಕ್ಕೆ ಪಲ್ಲವರು, ಚೋಳರು, ರಾಷ್ಟ್ರಕೂಟರು, ಬದಾಮಿಯ ಚಾಲುಕ್ಯರು ಇಷ್ಟು ಮನೆತನಗಳನ್ನ ಒಳಗೊಂಡಂಗೆ 10ನೇ ಶತಮಾನದವರೆಗೂ ಒಟ್ಟು 35 ಪ್ರಶ್ನೆಗಳನ್ನ ಕಳೆದ ಸಹಾಯಕ ಪ್ರಾಧ್ಯಾಪಕ ಹುದ್ದೆಯ ಇತಿಹಾಸ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ದನ್ನ ನಾವು ನೋಡಿದ್ದೀವಿ. ಇದನ್ನ ಸಂಕ್ಷಿಪ್ತವಾಗಿ ನಿಮಗೆ ವಿಶ್ಲೇಷಣೆ ಮಾಡಿದ್ದೀನಿ.